ವ್ಯಸನ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ದೇವೋದ್ದೇಶದ ಅಡಿಯಲ್ಲಿ ಇವತ್ತು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತ ಈ ಫೆಡರೇಷನ್ ಆಫ್ ಡಿ ಅಡಿಕ್ಷನ್ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಫಾರ್ ಕೆಮಿಕಲ್ ಸಬ್ಸ್ಟೆನ್ಸ್ ಅಬ್ಯೂಸಸ್ ಈ ಸಂಸ್ಥೆ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ಬಹಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಗೆಲ್ರಿಗೂ ಅತ್ಯಂತ ಆತ್ಮೀಯರು ಹಾಗೂ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಬೇಳಿಮಠ ಮಹಾಸಂಸ್ಥಾನದ ಪೂಜ್ಯ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಲವಾರು ಗಣ್ಯರೆಲ್ಲ ಉಪಸ್ಥಿತಿದ್ದಾರೆ. ನಮ್ಮ ಅರುಣ್ ಚಕ್ರವರ್ತಿ ಅವರು IPS ಅಧಿಕಾರಿ ಅವರು ಇದಕ್ಕೆ ಬಂದಿರುವಂತದ್ದು. ಅವರು ಕೇವಲ IPS ಅಧಿಕಾರಿಯಾಗಿ ಬಂದಿಲ್ಲ, ಅವರು ಈ ಆಲ್ಕೋಹಾಲಿಕ್ ಅನಾನಮಸ್ ಸಂಸ್ಥೆ ಏನಿದೆ ಅದರ ಟ್ರಸ್ಟಿ ಆಗಿದ್ದಾರೆ. ಸೊ ಅವರು ಕೂಡ ಈ ಒಂದು ವಿಚಾರದಲ್ಲಿ ಬಹಳ ಮಹತ್ತರವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನನ್ನ ಜೊತೆಯಲ್ಲೂ ಕೂಡ ನಮ್ಮ ಇಲಾಖೆ ಮುಖಾಂತರ ನಿರಂತರ ಸಂಪರ್ಕದಲ್ಲಿದ್ದು ಇವತ್ತು ಯಾರು ಈ ಮದ್ಯಕ್ಕೆ ಶರಣರಾಗಿರ್ತಕ್ಕಂಥವ್ರಿಗೆ ಅದರಿಂದ ಹೊರಗೆ ಬರೋದಕ್ಕೆ ದಾರಿಯನ್ನ ಕಾಣಿಸುವಂತ ಕೆಲಸವನ್ನ ಅವರು ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಅವರು ಬಂದಿರೋದು. ಅದೇ ರೀತಿ ನಮ್ಮ ರಾಜ್ಯದ ಏನು ಒಂದು ಈ ಟೆಂಪರೆನ್ಸ್ ಬೋರ್ಡ್ ಇದೆ, ಇದರ ಅಧ್ಯಕ್ಷರಾದಂತ ಶರಣಪ್ಪ ಸಲಾದ್ಪುರ್ ಅವರೇ ಹಾಗೂ ಸನ್ಮಾನ್ಯ ಶಾಂತಪ್ಪನವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಶೇಖರ್ ಅವರೇ ಹಾಗೂ ಇತರ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅವರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಅವರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ಇವತ್ತು ಈ ಒಂದು ವಿಷಯದ ಬಗ್ಗೆ ಏನು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ. ಇವತ್ತು ಅನೇಕ ಜನ ಬೇರೆ ಬೇರೆ ಕಾರಣಗಳಿಂದ ಇದಕ್ಕೆ ಬಲಿಯಾಗ್ತಾ ಇರುವಂತದ್ದು, ಇದಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರಿಂದಲೇ ಈ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಏನ್ ನಾವು ಕರಿತೀವಿ, ಇದ್ರ ಮುಖಾಂತರ ಯಾರು ತೀವ್ರತೆಗೆ ಒಳಗಾಗಿದ್ದಾರೆ ಅವರ ಮನೆಗಳಲ್ಲಿ ಅವರಿಗೆ ಅದನ್ನ ನೋಡ್ಕೊಳ್ಳಕ್ ಆಗ್ತಾ ಇಲ್ಲ, ಅಥವಾ ಕೆಲವರಿಗೆ ಅವರಿಗೆ ಇದರಿಂದ ಹೊರಗೆ ಬರೋದಕ್ಕೆ ಒಂದು ಆಸಕ್ತಿ ಇದ್ರೂ ಕೂಡ ಅವರಿಗೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ಇರುವಂತ ಸಂದರ್ಭ ಸನ್ನಿವೇಶಗಳು, ಈ ತರ ಹಲವಾರು ಕಾರಣಗಳಿಂದ ಅವರು ಅಡಿಕ್ಟ್ ಆಗೋಗಿರ್ತಾರೆ. ಆ ವ್ಯಸನಕ್ಕೆ ಅವರು ಪೂರ್ತಿ ಶರಣರಾಗಿರ್ತಾರೆ. ಅದಕ್ಕೆ ಅವರಿಗೆ ಸಹಾಯ ಬೇಕಾಗ್ತದೆ, ನೆರವು ಬೇಕಾಗ್ತದೆ. ಮಾನಸಿಕ ಮತ್ತು ವೈದ್ಯಕೀಯ ಎಲ್ಲ ರೀತಿಯ ಒಂದು ಸಪೋರ್ಟು, ಚಿಕಿತ್ಸೆ ಎಲ್ಲ ಬೇಕಾಗ್ತದೆ. ಅದು ಇವತ್ತು ಎಲ್ಲ ಕಡೆ ಸಿಗುವಂಥದ್ದು ಕೂಡ ನಮ್ಮ ಆಸ್ಪತ್ರೆಗಳಿಗೆ ಹೋದ್ರೆ ಅಲ್ಲಿ ಸಿಗೋದಿಲ್ಲ, ಆರೋಗ್ಯ ಕೇಂದ್ರಗಳಿಗೆ ಹೋದ್ರೆ ಅಲ್ಲಿ ಸಿಗೋದಿಲ್ಲ. ಅದಕ್ಕೆ ಪ್ರತ್ಯೇಕವಾದಂತ ವ್ಯವಸ್ಥೆ ಇವತ್ತು ಅದು ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆದ್ರಿಂದಲೇ ಇವತ್ತು ಈ ಡಿ ಅಡಿಕ್ಷನ್ ಸೆಂಟರ್ಸ್ ಏನಿದೆ ಇದು ನನ್ನ ಪ್ರಕಾರ ಇವತ್ತು ಅತ್ಯಂತ ಒಂದು ಮಹತ್ತರವಾದಂತ ಕೆಲಸವನ್ನ ನಮ್ಮ ಸಮಾಜದಲ್ಲಿ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನ್ಯೂನತೆಗಳು ಇದ್ದೇ ಇರ್ತದೆ. ಆಸ್ಪತ್ರೆ ನಡೆಸೋದು, ಅದರಲ್ಲೂ ಕೂಡ ಅನೇಕ ಗೊಂದಲಗಳು ಮತ್ತು ಸಮಸ್ಯೆಗಳು ಇರುವಂತದ್ದು, ಆಪಾದನೆಗಳು ಬರುವಂತದ್ದು ಇದೆ. ಅದೇ ರೀತಿಯಾಗಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆಪಾದನೆಗಳು ಮತ್ತು ಸಮಸ್ಯೆಗಳು ಇರ್ತದೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು. ಇವತ್ತು ಡಿ ಅಡಿಕ್ಷನ್ ಸೆಂಟರ್ಸ್ ಬಗ್ಗೆನೂ ಕೂಡ ಕೆಲವರು ಅದ್ರ ಬಗ್ಗೆ ಆರೋಪಗಳು ಮಾಡುವಂತವ್ರು ಇದ್ದಾರೆ. ಆದ್ರಿಂದ ಯಾರೋ ಒಬ್ರಿಬ್ರು ತಪ್ಪು ಮಾಡೋದಕ್ಕೆ ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಬಹಳಷ್ಟು ಜನ ಇದರಲ್ಲಿ ಒಳ್ಳೆ ಕೆಲಸ ಮಾಡಿ ಇವತ್ತು ಅನೇಕ ಜನರಿಗೆ ಅವರ ಜೀವನದಲ್ಲಿ ಬದಲಾವಣೆ ತರೋದಕ್ಕೆ ಈ ಕೇಂದ್ರಗಳ ಕಾರಣ ಆಗಿದೆ. ಅದನ್ನು ನಾವು ಮರಿಬಾರ್ದು. ಅದಕ್ಕೋಸ್ಕರ ಇವತ್ತು ಹೇಗೆ ಈ ವ್ಯವಸ್ಥೆಯನ್ನ ಇನ್ನೂ ಸದೃಢ ಮಾಡ್ಬೋದು, ಹೇಗೆ ಇದನ್ನ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಬೋದು, ಇದಕ್ಕೆ ಏನು ನಮ್ಮ ಕಾನೂನುಗಳಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಇದೆ, ಮತ್ತು ರೆಗ್ಯುಲೇಷನ್ಗಳಲ್ಲಿ ಹೇಗೆ ಅವರಿಗೆ ನಾವು ಸಪೋರ್ಟ್ ಕೊಡ್ಬೋದು. ಇವತ್ತು ನಮ್ಮ KPME ಅಡಿಯಲ್ಲೇ ಬರ್ತಿರಲ್ಲ, ನಮ್ಮ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿಯಲ್ಲೇನೆ ಈ ಕೇಂದ್ರಗಳು ಬರ್ತದೆ. ಆದ್ರಿಂದ ನನ್ನ ಹತ್ರ ಬಂದಿದ್ರು, ಸರ್ ಈ ಏನು ಆಸ್ಪತ್ರೆಗೆ ಇರುವಂತ ಏನು ರೆಗ್ಯುಲೇಷನ್ ಇದೆ ಅದು ನಮ್ಮ ಒಂದು ಕೇಂದ್ರಗಳು ಕೂಡ ನೀವು ಮಾಡಿದ್ದೀರಾ, ಆ ಮಟ್ಟದಲ್ಲಿ ನಾವು ನಡ್ಸಕ್ ಆಗೋದಿಲ್ಲ, ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವರೆಲ್ಲ ನಮ್ಮ ಹತ್ರ ಬಂದೆಲ್ಲ ಮಾತಾಡಿ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಪೋರ್ಟ್ ಕೂಡ ಇದೆ. ಖಂಡಿತವಾಗಿಯೂ ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ತಕ್ಕಂಥದಕ್ಕಿದೆ. ಈಗಾಗಲೇ ಕೆಲವು ಬದಲಾವಣೆ ಮಾಡಿದಾರ ಪ್ರಪೋಸಲ್, ಸ್ವಲ್ಪ ಪ್ರಪೋಸಲ್ಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಇವ್ರು ಅದೇ ರೀತಿಯಾಗಿ ನೋಡಕ್ ಆಗೋದಿಲ್ಲ. ಖಂಡಿತವಾಗಿಯೂ ನಾವು ಅದಕ್ಕೆ
ಈ ನಿಮ್ಮ ಒಂದು ನಿರ್ವಹಣೆಗೆ ಮತ್ತು ಸರಿಯಾದ ರೀತಿಗೆ ನಡೆಸ್ತಕ್ಕಂಥದ್ದಕ್ಕೆ ಏನ್ ಇರಬೇಕು, ಏನೇನ್ ರೂಲ್ಸ್ ಇರಬೇಕು, ರೆಗ್ಯುಲೇಷನ್ ಇರಬೇಕು, ಅದನ್ನ ಖಂಡಿತವಾಗಿಯೂ ನಾವು ಅದನ್ನ ಮುಕ್ತವಾಗಿ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇದು ಆಗ್ಬೇಕಿದು. ಮತ್ತು ಯಾವುದೇ ಇಂಪ್ರಾಕ್ಟಿಕಲ್ ಆಗಿರುವಂತದ್ದನ್ನು ನಾವು ಮಾಡಕ್ ಹೋದ್ರೆ ಅದು ಪ್ರಯೋಜನ ಇಲ್ಲ, ನಿಮ್ಗೂ ನಾಳೆ ತೊಂದರೆ ಆಗ್ತದೆ. ಇದೆಲ್ಲ ಕಂಡೀಷನ್ಸ್ ಪ್ರಕಾರ ನಡೆಸಬೇಕು ಅಂತ ಹೇಳಿದಾಗ ನಿಮ್ಗೆ ನಡ್ಸಕ್ಕಾಗಲ್ಲ. ಆಮೇಲೆ ಅಧಿಕಾರಿಗಳು ಬರ್ತಾರೆ, ನಿಮಗ್ ತೊಂದರೆ ಕೊಡೋದು, ಹ್ಯಾರೆಸ್ ಮಾಡೋದು, ನಿಮ್ ಎಲ್ರಿ ಇದು ಮಾಡಿಲ್ಲ ರೀ ಅಂತ ಹೇಳೋದು, ಆಮೇಲೆ ನೀವು ಮತ್ತೆ ಅದಕ್ಕೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳು ಮಾಡುವಂತ ಸಂದರ್ಭಗಳು ಬರ್ತದೆ. ಅದೆಲ್ಲ ಆಗ್ಬಾರ್ದು. ಅದಕ್ಕೆ ಏನು ಈ ಉದ್ದೇಶ ಅದು, ಅದಕ್ಕೆ ಯಾವುದೇ ರೀತಿಯ ಒಂದು ಅದರಲ್ಲಿ ಕಾಂಪ್ರಮೈಸ್ ಆಗ್ದೇನೆ ಉದ್ದೇಶ ಯಶಸ್ವಿಯಾಗಿ ಅದು ಸಫಲ ಆಗ್ಬೇಕು. ಅಂದ್ರೆ ಜನ ಇವತ್ತು ಇದನ್ನು ಹೊರಗೆ ಬರೋದಕ್ಕೆ, ಮುಕ್ತರಾಗೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಏನ್ ಸಹಕಾರ ಕೊಡಬೇಕು, ಖಂಡಿತವಾಗಿಯೂ ಅದಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡೋಣ. ಇವತ್ತು ನಮ್ಮ ಸಮಾಜದಲ್ಲಿ ಬಹುಶಃ ಇನ್ನೂ ಹಲವಾರು ಜನ ಮಾತನಾಡ್ತಾರೆ, ನಾನು ಇರಕ್ಕಾಗೋದಿಲ್ಲ, ಯಾಕಂದ್ರೆ ಈಗ 6:15 ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದಕ್ಕೆ ಈಗಾಗಲೇ ಸಮಯ ಆಗೋಯ್ತು. ಮತ್ತೆ ಮುಖ್ಯಮಂತ್ರಿಗಳು ಸರಿಯಾದ ಸಮಯಕ್ಕೆ ಬಂದ್ಬಿಟ್ರೆ, ನಾಳೆ ಈಗ ಬಂದ್ಬಿಟ್ರೆ ನಮ್ಮನ್ನು ಕೇಳ್ತಾರೆ ಯಾಕಪ್ಪ ಇನ್ನೂ ಬಂದಿಲ್ಲ ಅಂತ. ಅದಕ್ಕೆ ನಾನು ಈಗಲೇ ಹೊರಡಬೇಕು. ಆದ್ರೆ ಅನೇಕ ಜನ ಮಾತನಾಡೋರು ಇದ್ದಾರೆ. ಈ ಒಂದು ಸುಸ್ಥಿರ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಇವೆಲ್ಲ ಇದೆ. ಈ ಮದ್ಯಪಾನ ಮತ್ತು ಡ್ರಗ್ಸ್ ಮತ್ತು ಬೇರೆ ಬೇರೆ ಈ ಕೆಮಿಕಲ್ಸ್ ಅನ್ನ ಎಲ್ಲ ದುರುಪಯೋಗ ಪಡುವಂಥದ್ದು, ಮತ್ತೆ ಬೇರೆ ಈವನ್ ಫೋನ್ಗಳ ಅಡಿಕ್ಷನ್, ಡಿಜಿಟಲ್ ಅಡಿಕ್ಷನ್ ಇರ್ಬೋದು, ಇದೆಲ್ಲ ರೀತಿಯ ಒಂದು ಸಮಸ್ಯೆಗಳು ಇವತ್ತು ಮಾನಸಿಕ ಮತ್ತು ದೈಹಿಕ ಎರಡರ ಮೇಲೂ ಕೂಡ ದುಷ್ಪರಿಣಾಮ ಬೀರುವಂತದ್ದು ಆಗ್ತಾ ಇದೆ. ಅದಕ್ಕೆ ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಸಮಾಜ ಕಟ್ಟಬೇಕಾದ್ರೆ ಇವೆಲ್ಲ ವ್ಯವಸ್ಥೆಗಳನ್ನ ಸರಿಪಡಿಸುವಂತ ಒಂದು ನಮಗೆ ಬೇಕಾಗ್ತದೆ. ಸಮಸ್ಯೆಗಳು ಬೇಕಾಗ್ತದೆ, ಕೆಲಸ ಮಾಡೋರು ಬೇಕಾಗ್ತಾರೆ, ತಜ್ಞರು ಬೇಕಾಗ್ತಾರೆ, ಇದರ ಬಗ್ಗೆ ಸ್ವಯಂ ಸೇವಕರು ಬೇಕಾಗ್ತಾರೆ. ಅದಕ್ಕೆ ಇದನ್ನ ಆ ಒಂದು ವ್ಯವಸ್ಥೆ, ವಾತಾವರಣ ಮಾಡೋದಕ್ಕೆ ಖಂಡಿತ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ, ಇನ್ನು ಹೆಚ್ಚು ಸಮಯ ಇದಕ್ಕೆ ಆಗದೆ ಇರೋದಕ್ಕೆ ನಿಮ್ಮ ಕ್ಷಮಾಪಣೆಯನ್ನು ಕೂಡ ಕೇಳ್ತಾ, ಇವತ್ತು ನಿಮ್ಮ ಒಂದು ಉದ್ದೇಶ ಅದು ಯಶಸ್ಸು ಸಿಗಬೇಕು. ನಮ್ಮೆಲ್ಲರ ಉದ್ದೇಶ ಅದೇ, ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು. ಜನ ತಮ್ಮ ಏನು ಅವರಲ್ಲಿರುವಂತ ಪ್ರತಿಭೆ, ಅವರಲ್ಲಿ ಇರುವಂತ ಗುಣಗಳು, ಅದನ್ನ ಸದ್ಬಳಕೆ ಆಗುವಂತ ಒಂದು ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಇರಬೇಕು. ಅದನ್ನ ಅವ್ರಿಗೇನಾದ್ರೂ ಈ ತರ ಇದಕ್ಕೆ ಒಳಗಾದಾಗ ಅವರು ಒಂದ್ ರೀತಿ ಒಂದು ಭಾರ ಆಗ್ಬಿಡ್ತಾರೆ ಸಮಾಜದ ಮೇಲೆ, ಮತ್ತೆ ಯಾರಿಗೂ ಪ್ರಯೋಜನ ಆಗೋದಿಲ್ಲ, ಅವ್ರಿಗೂ ಕೂಡ ಒಂದ್ ರೀತಿ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಸೊ ಅದು ಆಗದೆ ಇರೋದಕ್ಕೆ ಏನೇನ್ ಮಾಡ್ಬೇಕು, ನಾವೆಲ್ಲರೂ ಸೇರಿ ಒಂದ್ ಕಡೆ ಆಧ್ಯಾತ್ಮಿಕ ಚಿಂತನೆಗಳು ಕೂಡ ಬೇಕು, ಇನ್ನೊಂದ್ ಕಡೆ ಬೇರೆ ಬೇರೆ ರೀತಿಯ ಅವರಿಗೆ ಪರಿಹಾರಗಳು ನಾವು ಹುಡುಕ್ಬೇಕು. ಸೊ ಇದನ್ನೆಲ್ಲ ಸೇರಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಈ ತರ ಆಗ್ತಾ ಇರೋದು ಬಹಳ ಸಂತೋಷ. ಈ ಕಾರ್ಯಕ್ರಮ ಶುರು ಆಗಿದ್ದು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಶುರು ಆಗಿದ್ದು 1985ನೇ ಇಸ್ವಿನಲ್ಲಿ ಸೈನ್ಸಿಸ್ಟ್ ರಾಜಾರಾಮಣ್ಣ ಅವರ ತಂಗಿ ಮಗ ಜಯಂತ್ ಅನ್ನೋರು, ಅವರು ಕೂಡ ಒಂದು ಅಡಿಕ್ಟ್ ಆಗಿದ್ರು, ಆಲ್ಕೋಲಿಕ್ ಆಗಿದ್ರು. ಅವರ ಮನೆಯವರವ್ರನ್ನ ಅಮೆರಿಕ ಕಳಿಸಿ ಟ್ರೀಟ್ಮೆಂಟ್ ಮಾಡಿಸಿ ಅವರು ಬೆಂಗಳೂರಿಗೆ ಬಂದರು, ಬೆಂಗಳೂರಿನವರೇ. ಆಮೇಲೆ ಅವ್ರು ಬಂದಾದ್ಮೇಲೆ ಅವ್ರ ತಲೆಯಲ್ಲಿ ಒಂದು ಯೋಚನೆ ಬಂತು, ನಾವು ದೊಡ್ಡ ಸಾಹುಕಾರರು ಮತ್ತೆ ಸೈನ್ಸಿಸ್ಟ್ ಕುಟುಂಬದವರು, ನಮ್ಮ ಕೈನಲ್ಲೇ ಕುಡ್ತಾ ಬಿಡಕ್ಕಾಗ್ಲಿಲ್ಲ, ಇಷ್ಟು ಕಷ್ಟ ಆಗಿದೆ, ಸರ್ವಸಾಧಾರಣ ಜನರು ಹೆಂಗೆ ಬಿಡೋದು ಅಂತೇಳಿ ಅವ್ರ ತಲೆ ಒಳಗಡೆ ಯೋಚನೆ ಬಂದು ಅವರು ಅವರ ತಂದೆಯವರು ಶೇಷಾದ್ರಿ ಅನ್ನೋರ ಬಗ್ಗೆ ವಿಚಾರ ಮಾಡಿದಾಗ ಅವ್ರು ಹೇಳಿದ್ದಾರೆ, ಹೌದಪ್ಪ, ಡೆಲ್ಲಿನಲ್ಲಿ ILO ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಲ್ಲಿ ಹೋಗಿ ಕೇಳು, ಅವರು ನಿನಗೆ ಗೈಡೆನ್ಸ್ ಮಾಡ್ತಾರೆ ಅಂತ ಹೇಳಿದ್ರು. ಜಯಂತ್ ಅವರು ಅಲ್ಲಿ ILOನ ಮೀಟ್ ಮಾಡಿದಾಗ ಅವರು ಇದನ್ನ ಕಂಪನಿಗಳ ಮುಖಾಂತರ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದೆ, ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಅವರು ಕಂಪನಿಗಳವರು ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಅಲ್ಲಿಂದ ಮುಕ್ತಿಯಾರ್ ಸಿಂಗ್ ಅನ್ನೋ ಮಹಾತ್ಮರು ಕಳಿಸ್ಕೊಡ್ತಾರೆ. ಇವರು ಬಂದು BL ನಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಆವಾಗ ಮ್ಯಾನೇಜ್ಮೆಂಟು ಬಹಳ ನಗ್ತಾರೆ, ನೀವೆಲ್ಲಾದ್ರೂ ಕುಡುಕರನ್ನ ಬಿಡಿಸೋದು ನಿಜನಾ? ಸಾಧ್ಯ ಇಲ್ಲ, ನಮ್ಮಲ್ಲಿ ಕೆಲವರು ಇದ್ದಾರೆ, ಅವರು ಕುಡಿದು ಹಾಳಾಗಿ ಹೋಗ್ತಾ ಇದ್ದಾರೆ, ಅವ್ರನ್ನ ಬಿಡ್ಸಕ್ ನಿಮ್ ಕೈನಲ್ಲಿ ಆಗಲ್ಲ. ನಾವು ಡಾಕ್ಟ್ರು, ಪರ್ಸನಲ್ ಆಫೀಸರು, MDಗಳು ಟ್ರೈ ಮಾಡ್ತಾ ಇದ್ದೀವಿ, ಆದ್ರೆ ಯಾರಿಂದನೂ ಆಗಿಲ್ಲ ಅಂದಾಗ ಅವ್ರು ಹೇಳ್ತಾರೆ, ಜಯಂತ್ ಅವರು, ಯಾರು ಬಿಡಕ್ಕಾಗಿಲ್ವೋ ಅವನನ್ನ ಕೊಡಿ, ಅವನಿಗೆ ಬಿಡಿಸಿದ್ರೆ ನೀವು ಕಾಂಟ್ರಾಕ್ಟ್ ನಮಗ್ ಕೊಡಿ ಅಂತ ಹೇಳ್ತಾರೆ. ಇದು 86ನೇ ಇಸ್ವಿ ಎಂಡಲ್ಲಿ 85 ಕೊನೆಯಲ್ಲಿ ನಡೆದಂತ ವಿಷಯ. ಆಮೇಲೆ ಹೌದು ಆಗಿದ್ರೆ ಚಾಲೆಂಜು, ಅವ್ರಿಗೆ ಬಿಡಿಸಿ ನಾವು ನೋಡೋಣ. ಆಗ ರಿಹ್ಯಾಬಿಲಿಟೇಷನ್ ಸ್ಟಾರ್ಟ್ ಆಯ್ತು. ಅಮೆರಿಕ ಮೆಥಡ್ ಇಲ್ಲಿ ಕೆಲಸ ಆಗ್ಲಿಲ್ಲ, ಅದಕ್ಕೋಸ್ಕರ ಇವರೇ ಒಂದು ಹೊಸ ಮೆಥಡ್ ಸ್ಟಾರ್ಟ್ ಮಾಡಿದ್ರು. ಇವತ್ತೇನ್ ರಿಹ್ಯಾಬಿಲಿಟೇಷನ್ಸ್ ಅಲ್ಲಿ ನಡೀತಾ ಇದೆ,
ಅದು ಆ 12 ಸ್ಟೆಪ್ ಪ್ರೋಗ್ರಾಮ್ ಮತ್ತೆ ಬೆಳಗಿಂದ ಸಂಜೆವರೆಗೂ ಅವ್ರು ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಇದರಲ್ಲಿ ವ್ಯಕ್ತಿತ್ವ ವಿಕಸನ, ಯೋಗ ಮತ್ತು ಜೀವನ ಶೈಲಿ ಬದಲಾವಣೆ ಅನ್ನೋ ಒಂದು ಕಾರ್ಯಕ್ರಮನ ಮತ್ತೆ ಶುರು ಆಯ್ತು. ಶುರು ಆಗಿದ್ದು ಇವತ್ತು ಇಡೀ ಏಷ್ಯಾ ಖಂಡದಲ್ಲೇ ಕೆಲಸ ಮಾಡ್ತಾ ಇದೆ. ಕಂಪ್ನಿಗಳಲ್ಲಿ ಬೇಕಾದಷ್ಟು ಜನ ಬಿಟ್ಟಿದ್ದಾರೆ. ಇವತ್ತು KSRTC ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಕಡೆ ಇದು ಕೆಲಸ ನಡೀತಾ ಇದೆ. ಆ ಮಹಾನ್ ಭಾವರು ಈ ಒಂದು ಕಾರ್ಯಕ್ರಮನ ಹಿಡ್ಕೊಂಡು ಮೇಂಟೆನೆನ್ಸ್ ಪ್ರೋಗ್ರಾಮ್ ಅಂತ ಆಲ್ಕೋಲಿಕ್ಸ್ ಅನಾನಿಮಸ್ ಅನ್ನೋದು ಅಮೆರಿಕಾದವರು ಬಿಲ್ ಡಬ್ಲ್ಯೂ ಅವರು ಬಾಬ್ ಅವರು ಅದನ್ನ ರೆಡಿ ಮಾಡಿದ್ರು. ಇಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರ ಜೊತೆನಲ್ಲಿ ಮೇಂಟೆನೆನ್ಸ್ ಪ್ರೋಗ್ರಾಮ್ ಮಾಡಿದ್ರೆ ಖಂಡಿತವಾಗ್ಲೂ 100ಕ್ಕೆ 100 ನಮಗೆ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಮಟ್ಟ ಕೊಟ್ಟರು. ಆ ಮಟ್ಟದಲ್ಲಿ ಇವತ್ತು ಬೆಂಗಳೂರಲ್ಲಿ ಕಾರ್ಮಿಕರು ಮತ್ತೆ ಸುತ್ತಮುತ್ತ ಜನಗಳು ಬೇಕಾದಷ್ಟು ಜನ ಚೆನ್ನಾಗಿದ್ದಾರೆ. ಆಮೇಲೆ ಈ ತರ ರಿಹಾಬಿಲಿಟೇಷನ್ ಸೆಂಟರ್ ಒಂದ್ ಕಡೆ ಸ್ಟಾರ್ಟ್ ಆಯ್ತು. ಎರಡನೇ ಕಡೆ ಕ್ಯಾಂಪ್ಸ್ ಅಂತ ಬಡವರಿಗೆ ಹಳ್ಳಿಗಳಲ್ಲಿ 15 ದಿವಸದ ಕ್ಯಾಂಪ್ಗಳು ಮಾಡಿದೋ. ಆ ಕ್ಯಾಂಪ್ಗಳಲ್ಲಿ ಥ್ರೂಔಟ್ ಕರ್ನಾಟಕದಲ್ಲಿ ಮಾಡಿದ್ದೀವಿ. ಬೇಕಾದಷ್ಟು ಜನ ಕೊಡ್ತಾ ಬಿಟ್ಟಿದ್ದಾರೆ. ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಯಾರಾದರೂ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಮನೆಗಳಲ್ಲಿ ಈ ತೊಂದರೆ ಏನಾದರೂ ಇದ್ರೆ ನೀವು ನಾಚ್ಕೋಬಾರ್ದು. ಇವತ್ತು ರಿಹಾಬಿಲಿಟೇಷನ್ ಕಳಿಸಿದ್ರೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಇವತ್ತು ಆಲ್ಕೋಲಿಕ್ಸ್ ಅನಾನಿಮಸ್ ಕೂಡ ಅದ್ರ ಜೊತೆನಲ್ಲಿದೆ. ಎರಡೂ ಸೇರಿ ಜೊತೆನಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಎಷ್ಟೋ ನೂರಾರು ಫ್ಯಾಮಿಲಿಗಳು ಇವತ್ತು ಚೆನ್ನಾಗಿದೆ. ಇವತ್ತು ಬಹಳ ಸಂತೋಷ. ಗೌರ್ಮೆಂಟ್ ಇದನ್ನ ಸೀರಿಯಸ್ ಆಗಿ ತಗೊಂಡಿದೆ. ಇವತ್ತು ದಿವಸ ನಮಗೆ ಮಧ್ಯ ಸಂಯಮ ಮಂಡಳಿಯವರು ಇಲ್ಲಿದ್ದಾರೆ. ಅವರು ನಮ್ಮ ಜೊತೆಲಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 25 ಕ್ಯಾಂಪ್ ಮಾಡ್ತಾ ಇದ್ದಾರೆ ಮೈಸೂರು ಸ್ವಾಮೀಜಿಗಳು. ಅದಕ್ಕೆ ಮೊದಲು ದುರ್ಗದಲ್ಲಿ ಆ ಸ್ವಾಮೀಜಿಗಳು ಕ್ಯಾಂಪ್ಗಳು ಮಾಡಿದ್ರು. ಸ್ವಾಮೀಜಿಗಳೆಲ್ಲ ಈ ಕಾರ್ಯಕ್ರಮನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಉಪಯೋಗಿಸ್ಕೋಬೇಕು ಅಂತ ಕಳಕಳಿಯಿಂದ ನಿಮ್ಮನ್ನ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ಒಂದು ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ವ್ಯಸನ ಮುಕ್ತ ಸಮಾಜದ ಒಂದು ಜಾಗೃತಿಯನ್ನ ಎಲ್ಲರ ಹೃದಯದಲ್ಲಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಜ್ಯೋತಿಯಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ನ್ಯಾಯಮೂರ್ತಿಗಳೇ ಮೊದಲಾದ ಎಲ್ಲ ಹಿರಿಯರು, ಅವರೆಲ್ಲರಿಗೆ ನನ್ನ ಅಭಿಮಾನ ಪೂರ್ವಕ ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ, ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣು. ವ್ಯಸನ ಮುಕ್ತ ಸಮಾಜ, ಒಂದು ಮಾತನ್ನು ನಾವು ಗಮನಿಸಬೇಕು. ಎಲ್ಲೋ ಒಂದು ಕಡೆ ನಮ್ಮನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆಯಲ್ಲಿ ಅಸಹಜವಾಗಿ ಗೊತ್ತಿಲ್ಲದೆ ಜಾರಿ ಬೀಳುವಂತ ಕುತೂಹಲ ನಮ್ಮನ್ನ ಸಂಪೂರ್ಣವಾಗಿ ನಮ್ಮ ಬದುಕನ್ನೇ ಗಾಢ ಅಂಧಕಾರದಲ್ಲಿ ತಂದು ಬಿಡುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಮದ್ಯ ವ್ಯಸನ ಅದು ಒಂದು ಲೆಕ್ಕ ಆದ್ರೆ, ಈ ಮಾದಕ ವಸ್ತುಗಳ ಸೇವನೆ ಅದು ಬಹಳ ವಿಚಿತ್ರವಾಗಿದೆ. ಒಂದು ಮಾತು ಹೇಳ್ತೇನೆ, ನಮ್ಮ ಸ್ವಾಭಿಮಾನ ಮತ್ತು ನಮ್ಮ ಸಂಕಲ್ಪ ಶಕ್ತಿ ಬಲವಾಗಿದ್ರೆ ನಾವು ಅದರಿಂದ ಹೊರಗೆ ಬರ್ಬೋದು. ಒಂದು ಹಳೆ ಉದಾಹರಣೆ ಹೇಳ್ತೇನೆ ನಾನು. 60-70ರ ದಶಕದಲ್ಲಿ ಅಮೆರಿಕಾದಲ್ಲಿ ಹಿಪ್ಪಿ ಕಲ್ಚರ್ ಅಂತ ಬೆಳೆದಿತ್ತು. ಎಲ್ಲ ಹಿಪ್ಪಿಗಳು, ಆ ಹಿಪ್ಪಿಗಳು ಅಂದ್ರೆ ಎಲ್ಲ ಹುಡುಗರು ಎಲ್ಲ ಮಾದಕ ವಸ್ತುಗಳು, ಅಫೀಮು, ಗಾಂಜಾ ಇವುಗಳನ್ನು ಇಟ್ಟುಕೊಂಡು ಅಲ್ಲಿನ ಸಮಾಜ ಅವರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿತ್ತು. ಅವರೆಲ್ಲ ಒಂದ್ ರೀತಿಯಲ್ಲಿ ಅವರು ಸೇರುವಂತ ಅವರ ಗುಂಪುಗಳು ಸೇರಿ ಅವರು ಮಾಡ್ತಕ್ಕಂಥ ಅನಾಚಾರಗಳ ಗುಂಪನ್ನ ಹಿಪ್ಪೀಸ್ ಡೆನ್ ಅಂತ ಕರೀತಾ ಇದ್ರು, ಹಿಪ್ಪಿ ಡೆನ್ಗಳು. ಇಂಥ ಸನ್ನಿವೇಶದಲ್ಲಿ ಒಂದು ಇದ್ದಕ್ಕಿದ್ದಾಗೆ ಒಂದು ಪರಿಣಾಮ, ಒಂದು ಕಾರಣ ಆಯಿತು. ಅದು ಭಾರತದ ಒಬ್ಬ ಯತಿಯಿಂದ. ಪ್ರಭುಪಾದರು ಭಾಗವತ ಪ್ರಚಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋದ್ರು. ಅವರಿಗೆ ಅಲ್ಲಿ ಇಳ್ಕೊಳ್ಳಿಕ್ಕೆ ಯಾವ್ದಾದ್ರು ನಮಗೆ ಧರ್ಮಶಾಲೆ ಏನಾದ್ರೂ ಇದೆಯಾ ಅಂತ ವಿಚಾರ ಮಾಡುವಂತ ಸನ್ನಿವೇಶದಲ್ಲಿ ಇಲ್ಲಿ ಯಾವುದು ಇಲ್ಲ. ಆ ರೀತಿ ಪುಗ್ಸೆಟ್ಟೆ ಇರಬೇಕು ಅಂದ್ರೆ ನೀವು ಹಿಪ್ಪಿಸ್ ಡೆನ್ ಸೇರ್ಕೊಳ್ಳಿ ಅಂತ ಯಾವನು ಹೇಳ್ದ. ನೇರವಾಗಿ ಅಲ್ಲೇ ಹೋದ್ರು. ಹೋಗಿ ಅವರ ಪರಿಣಾಮ, ಅವರ ಬೋಧನೆ ಮತ್ತು ಅವರ
ಸಂಕಲ್ಪದ ಪರಿಣಾಮ ಏನಾಯ್ತು ಅಂದ್ರೆ 6 ತಿಂಗಳಲ್ಲಿ ಹಿಪ್ಪಿಗಳೆಲ್ಲ ಸಂಪೂರ್ಣವಾಗಿ ಹರೇ ರಾಮ ಹರೇ ಕೃಷ್ಣ ರಾಮ ಕೃಷ್ಣ ಹರೇ ಹರೇ ಅಂತ ಅನ್ನುವಂತ ರೀತಿಯಲ್ಲಿ ಇಸ್ಕಾನ್ ಕಾರ್ಯಕರ್ತರಾಗಿ ಪರಿವರ್ತನೆ ಆದ್ರು. ಅಕಸ್ಮಾತ್ ಆ ಜಾಗದಲ್ಲಿ ಪ್ರಭುಪಾದರು ಹೋಗದೆ ಇದ್ರೆ ಅಮೆರಿಕಾದ ಯುವಕರೆಲ್ಲರೂ ಹಿಪ್ಪಿಗಳಾಗಿ ಅಮೆರಿಕ ಸಂಪೂರ್ಣವಾಗಿ ನಿರ್ಬಲ ಆಗುವಂತ ಸನ್ನಿವೇಶ ಇತ್ತು. ನೀವು ಬೇಕಾದ್ರೆ ಹಳೆ ವಿಚಾರವನ್ನ ಗಮನಿಸ್ಕೊಳ್ಳಿ, ಸುಮ್ನೆ ನಿಮ್ಮ ನೆನಪಿಗೋಸ್ಕರ ಹೇಳಿದ್ ನಾನು. ಹಾಗಾದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಹುಡುಗರು ದಾರಿ ತಪ್ಪುವಂತ ಸನ್ನಿವೇಶದಲ್ಲಿ ನಾವೆಲ್ಲರೂ ಸಹ ನಮ್ಮ ಸಂಕಲ್ಪದಿಂದ ಅವರಲ್ಲಿ ಉತ್ತಮವಾದ ಗುಣಗಳನ್ನ ಬಿತ್ತಿ ಬೆಳೆಯಲಿಕ್ಕೆ ಅವಕಾಶ ಆಗೋದಿಲ್ವಾ? ಖಂಡಿತ ಆಗತ್ತೆ. ಈ ಸನ್ನಿವೇಶವನ್ನ ನಾವು ಸಂಕಲ್ಪ ಪೂರ್ವಕವಾಗಿ ಗಟ್ಟಿಯಾಗಿ ತೆಗೆದುಕೊಳ್ಬೇಕು. ಇಲ್ಲಿ ಏನಾಗಿದೆ ನೋಡಿ, ಅದರಲ್ಲೂ ಇತ್ತೀಚೆಗೆ ಈ ಒಂದು 6 ತಿಂಗಳು 3 ತಿಂಗಳಲ್ಲಿ ನೀವು ನೋಡಿ, ಅಲ್ಲ ವಿದೇಶಗಳಿಂದ ಬರ್ತಕ್ಕಂಥ ಬಿಸ್ಕೆಟ್ ಪ್ಯಾಕೆಟ್ಗಳಲ್ಲಿ ಅಫೀಮು ಗಾಂಜಾ ಇವುಗಳು ಬರ್ತಾ ಇದೆ. ಏನಿದ್ರ ಅರ್ಥ? ಭಾರತ ಇವತ್ತು ಪ್ರಪಂಚದಲ್ಲಿ ನಂಬರ್ 1 ಆಗಿ ಬೆಳೆಯುವತ್ತ ಬಹಳ ದಾಪುಕಾಲಿಡುವಂತ ಸನ್ನಿವೇಶದಲ್ಲಿ ನಮ್ಮ ಯುವ ಜನಾಂಗವನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡಿ ಅವರನ್ನ ಮದ್ಯ ವ್ಯಸನಿಗಳನ್ನಾಗಿ ಮಾಡಿ ನಮ್ಮನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸುವಂತಹ ಷಡ್ಯಂತ್ರಗಳು ಸಹ ವಿದೇಶಗಳಿಂದ ನಡೀತಾ ಇದೆ. ಇದನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಇದು ಕೇವಲ ನಮ್ಮ ಮಗು ಅಥವಾ ನಮ್ಮ ಮಗ ಅಂತ ಅನ್ನುವಂತ ಆಲೋಚನೆ ಅಲ್ಲ. ನಮ್ಮ ಇಡೀ ಭಾರತದ ಭವಿಷ್ಯದ ಯುವಶಕ್ತಿ ಅದು ಸಂಪೂರ್ಣವಾಗಿ ದಾರಿ ತಪ್ಪುವಂತ ವ್ಯವಸ್ಥೆ ಆದ್ರೆ ಅದರ ಪರಿಣಾಮ ಏನು? ಇದನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ಬಹಳ ಗಂಭೀರವಾಗಿ ಗಮನಿಸಬೇಕು. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಮತ್ತು ನಮ್ಮ ಈ ಸರ್ಕಾರದಲ್ಲಿ ಈ ಜವಾಬ್ದಾರಿಯನ್ನು ಹೊತ್ತಂತ ನಮ್ಮ ಎಲ್ಲ ಹಿರಿಯರು ಈ ಲೆಕ್ಕದಲ್ಲಿ ಬಹಳ ತೀಕ್ಷ್ಣವಾದಂತ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದನ್ನ ನಾವು ಎಲ್ಲರ ಗಮನಕ್ಕೆ ತರಬೇಕು. ಇವತ್ತು ಆ ಒಂದು ಚಟ ನಾವು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಭಾರತದ ಭವಿಷ್ಯ ಸಂಪೂರ್ಣವಾಗಿ ಅಂಧಕಾರಮಯವಾಗ್ತದೆ. ಹೌದು, ಈ ಚಟಗಳಿದೆಯಲ್ಲ, ಇದು ನಮ್ಮನ್ನ ಏನಾದ್ರೂ ಮಾಡಿ ಸ್ವಲ್ಪ ಒಳಗಾಗ್ತು ಅಂತ ಹೇಳಿದ್ರೆ ಅದರ ಒಂದು ಆಕರ್ಷಣೆಗೆ ಒಳಗಾಗಿ ನಾವು ಸಂಪೂರ್ಣವಾಗಿ ದಾರಿ ತಪ್ಪೋದ್ರ ಜೊತೆಗೆ ನಾವು ಸಂಪೂರ್ಣವಾಗಿ ಅಯೋಗ್ಯರಾಗಿ ಅಪ್ರಕೃತವಾಗಿ ಪ್ರಪಂಚವನ್ನ ಬಿಟ್ಟು ಹೋಗುವಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಆ ರೀತಿ ಆಗಬಾರ್ದು. ನೋಡಿ, ಇದಕ್ಕೆ ಇನ್ನೊಂದು ನಾನು ಹೇಳೋದು, ಇದನ್ನ ನಾವು ಸಭೆ ಮಾಡ್ತೇವೆ. ಇದು ಸಭೆ ಕಾರ್ಯಕ್ರಮ ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ, ನಮ್ಮ ಮನೆಯ ಅಕ್ಕಪಕ್ಕದ ಮನೆಗಳಲ್ಲಿ, ನಮ್ಮ ಬೀದಿಗಳಲ್ಲಿ ಇಂಥ ಚಟಗಳಿಗೆ ಅವಕಾಶವಾಗದೇ ಇರತಕ್ಕಂಥ ಲೆಕ್ಕದಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಸೇರಿಸಿ ಅವರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡುವಂತ ಕೆಲಸ ಇದೆಯಲ್ಲ, ಅದಾಗಬೇಕು. ಇದಿಷ್ಟೇ ಅಲ್ಲ, ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ ನಮ್ಮ ಯುವಕರ ಒಂದು ಚಿಂತನೆಗಳು ಅವರಿಗೆ ಏನೋ ಒಂದು ರೀತಿ ಏನೋ ಒಂದು ಖುಷಿ ಕುತೂಹಲ ಇದನ್ನ ದಾರಿ ತಪ್ಪಿಸುತ್ತೆ. ಆ ಖುಷಿ ಕುತೂಹಲ ದಾರಿ ತಪ್ಪಿಸದಾಗಿ ಅವರನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ತಂದೆ ತಾಯಿಗಳು ಅಷ್ಟೇ ಅಲ್ಲ, ಆ ಬೋಧಕರು ಮತ್ತು ಶಿಕ್ಷಕರು ಸಹ ಇದರ ಕಡೆ ಮಕ್ಕಳ ಕಡೆ ಗಮನ ಕೊಡಬೇಕಾದಂತ ಸನ್ನಿವೇಶ ಇರ್ತದೆ. ಯಾವತ್ತೂ ಉತ್ತಮವಾದಂತ ಆಲೋಚನೆಗಳು, ಉತ್ತಮವಾದಂತ ಚಿಂತನೆ, ಉತ್ತಮವಾದಂತ ಸಂಸ್ಕಾರ ಇದು ನಮ್ಮ ಮಕ್ಕಳಲ್ಲಿ ಬೆಳೆಯಬೇಕು ಅಂತ ಅನ್ನುವಂಥ ಗಮನ ನಮಗಿರಬೇಕು. ವಾಸ್ತವವಾಗಿ ಈ ಒಂದು ಎಚ್ಚರಿಕೆಯನ್ನ ಉಂಟು ಮಾಡಲಿಕ್ಕೆ ಇದು ಸಾಮಾಜಿಕ ಆಂದೋಲನವಾಗಿ ಬೆಳೆಯಬೇಕಿದು. ಇದು ಸಂಪೂರ್ಣವಾಗಿ ಪ್ರತಿಯೊಬ್ಬರೂ ಇದರ ಬಗ್ಗೆ ಈ ಒಂದು ದುಶ್ಚಟಗಳ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಅನ್ನುವಂತ ಆಲೋಚನೆ ಮಾಡಬೇಕು. ಯಾರೋ ಏನೋ ಮಾಡ್ತಾರೆ, ಯಾರ್ದೋ ಮನೆಯಲ್ಲಿದೆ, ನಾವ್ಯಾಕೆ ಯೋಚನೆ ಮಾಡಬೇಕು ಅಂತ ಅನ್ನುವಂತ ಈ ಅಸಹನೆ ಮತ್ತು ಈ ನಿರಾಸಕ್ತಿ ಇಲ್ಲದೆ ಇರತಕ್ಕಂಥ ವಾತಾವರಣ ಇವತ್ತು ನಾವು ಸೃಷ್ಟಿ ಮಾಡಬೇಕಾಗಿದೆ. ಆ ಸೃಷ್ಟಿ ಮಾಡುವ ಮುಖಾಂತರವಾಗಿ ನಾವು ಜನಜಾಗೃತಿಯನ್ನ ಮಾಡಬೇಕು. ಇದು ಭವಿಷ್ಯ ನಿರ್ಮಾಣಕ್ಕೆ, ನಮ್ಮ ಯುವಶಕ್ತಿಯನ್ನ ಸಂಪೂರ್ಣವಾಗಿ ಸದೃಢಗೊಳಿಸ್ಲಿಕ್ಕೆ ಇದೊಂದು ಅನಿವಾರ್ಯ ಪ್ರಸಂಗ ಅಂತ ಅನ್ನುವಂಥದ್ದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆ, ಈ ಒಂದು ಫೆಡರೇಷನ್ ಈ ಡಿ ಅಡಿಕ್ಷನ್ ವ್ಯವಸ್ಥೆಗಳ ಬಗ್ಗೆ ವಿಶೇಷವಾದಂತ ಜನಜಾಗೃತಿಯ ಆಂದೋಲನವನ್ನು ಸೃಷ್ಟಿ ಮಾಡಿದೆ. ಇದು ನಾವು ಕಾರ್ಯಕ್ರಮ ನೋಡಿ ಬಹಳ ಚೆನ್ನಾಗಾಯಿತು ಅಂತ ಹೋಗುವಂತ ಪ್ರಸಂಗ ಅಲ್ಲ. ಇದು ನಾವು ಈ ಕಾರ್ಯಕ್ರಮದಲ್ಲಿ ಬಂದವರು, ಸಾಕ್ಷಿಯಾದವರು ಎಲ್ಲರೂ ಸಹ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇದರ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗಳಲ್ಲಿ, ವಾಸ್ತವವಾಗಿ ಹೇಳ್ತೇನೆ, ನಮ್ಮ ಆಲೋಚನೆಗಳು ಅಂತ ಹೇಳಿದ್ರೆ ವ್ಯಕ್ತಿತ್ವ ವಿಕಸನ ಅಂತ ಅನ್ನೋಂಥ ಒಂದು ವಿಚಾರ ತಾವೆಲ್ಲ ಮಾತಾಡಿದ್ರಿ ಈಗಾಗಲೇ. ವ್ಯಕ್ತಿತ್ವ ವಿಕಸನ ಅಂತ ಅನ್ನೋದು ನಮ್ಮ ಅಂತರಂಗವನ್ನು ಅರಳಿಸುವಿಕೆ ಅಷ್ಟೇ ಅಲ್ಲ. ಇದನ್ನ ಮಾಡಬೇಕಾದ್ರೆ ಅದಕ್ಕೇನು ವಿಶೇಷವಾದಂತ ಒತ್ತಡ ಏನು ಅಂತ ಅನ್ನುವಂಥದ್ದು ಇರ್ಲಿ.
ಅದಕ್ಕೆ ಬೇಕಾದಂತಹದ್ದು ನಮ್ಮ ಸಂಕಲ್ಪ ಶಕ್ತಿ. ವಾತಾವರಣ ಹೇಳ್ತೇನೆ, ಇದೇ ಲೆಕ್ಕಾಚಾರದಲ್ಲಿ ನಮ್ಮ ವಚನ ಜ್ಯೋತಿ ಬಳಗ ಎಲ್ಲ ಶಾಲಾ ಮಕ್ಕಳಿಗೆ ವಚನಗಳನ್ನ ಕಲಿಸಬೇಕು ಅಂತ ಅನ್ನೋಂಥ ಒಂದು ಪ್ರಯತ್ನ 10 ವರ್ಷದಿಂದ ನಡ್ಕೊಂಡು ಬರ್ತಾ ಇರುವಂತಹ ಸಂಸ್ಥೆ ಮೊನ್ನೆ ಮಕ್ಕಳ ವಚನ ಮೇಳ ಅಂತ ಮಾಡಿದ್ರು. ವಾಸ್ತವವಾಗಿ 1ನೇ ಕ್ಲಾಸಿನ ಮಕ್ಕಳಿಂದ ಹಿಡಿದು ಕಾಲೇಜಿನಲ್ಲಿ ಡಿಗ್ರಿ ಕ್ಲಾಸಿನವರೆಗೂ ಅದರಲ್ಲಿ ಸಂಪೂರ್ಣವಾಗಿ ಪುರಸ್ಕೃತರಾದವರು, ಬಹುಮಾನವನ್ನ ಪಡೆದವರು 750 ಜನ. ಅದು ಎಲ್ಲಿ? ಇದೇ ಪಕ್ಕದ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತ ಕಾರ್ಯಕ್ರಮ. ಯಾತಕ್ಕೆ ಹೇಳ್ತೇನೆ ಅಂತಂದ್ರೆ, ಇವತ್ತು ನಮ್ಮ ಮಕ್ಕಳಿಗೆ ಉತ್ತಮವಾದದ್ದನ್ನ ಹೇಳಿದ್ರೆ ಅವರು ಖಂಡಿತ ಅದನ್ನ ಆಚರಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಪಡಬೇಕಾದಂತ ಪ್ರಸಂಗ ಇಲ್ಲ. ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂದ್ರೆ ನಮ್ಮ ಉದಾಸೀನವೂ ಅದಕ್ಕೆ ಪ್ರೇರಣೆ ಅಂತ ಅನ್ನುವಂತ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಂಥ ವಿಚಾರದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲರ ಸಂಕಲ್ಪ ಶಕ್ತಿ ಒಂದಾಗಿ ಇಡೀ ಭಾರತದಲ್ಲಿ ಕರ್ನಾಟಕ ವ್ಯಸನ ಮುಕ್ತ, ಮದ್ಯ ಮುಕ್ತ ಕ್ಷೇತ್ರ ಅಂತ ಅನ್ನುವಂಥ ರೀತಿಯಿಂದ ನಾವು ಹೆಗ್ಗಳಿಕೆಯನ್ನ ಪಡೆಯಬೇಕು. ಅದಕ್ಕೆ ತಾವೆಲ್ಲ ಹಿರಿಯರು ವೇದಿಕೆಯಲ್ಲಿ ಈ ಮಾರ್ಗದಲ್ಲಿ ಸದ್ದುಗದ್ದಲವಿಲ್ಲದೆ ಸಾಧನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿರಿಯರಿದ್ದಾರಲ್ಲ, ಅವರೆಲ್ಲರ ಸಂಕಲ್ಪ ಶಕ್ತಿಯ ಜೊತೆಯಲ್ಲಿ ನಾವು ಕೈ ಜೋಡಿಸೋಣ, ಅದನ್ನ ಉತ್ತಮವಾದ ರೀತಿಯಿಂದ ಬೆಳೆಸೋಣ ಅಂತ ಅನ್ನುವಂಥ ರೀತಿಯಲ್ಲಿ ನನ್ನ ಅಭಿಪ್ರಾಯವನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಇಂದು ಫೆಡರೇಷನ್ ಆಫ್ ಡಿ ಅಡಿಕ್ಷನ್ ಅಂಡ್ ರಿಹಾಬಿಲಿಟೇಷನ್ ಸೆಂಟರ್ಸ್ ಇವೆಲ್ಲ ಸಂಸ್ಥೆಗಳ ಮೂಲಕ ಇಂದು ಈ ಆಯೋಜನೆಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮೀಜಿಗಳ ಪಾದಗಳಿಗೆ ಪಡಮಟ್ಟು, ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿಗಳಲ್ಲಿ, ಅದೇ ರೀತಿಯಾಗಿ ಇಂದು ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರುಣ್ ಚಕ್ರವರ್ತಿ IPS ಅಧಿಕಾರಿಗಳಲ್ಲಿ, ಅದೇ ರೀತಿ ಶಾಂತಪ್ಪ ರಿಟೈರ್ಡ್ ಜುಡಿಷಿಯಲ್ ಮೆಂಬರ್ ಅವರಲ್ಲಿ, ಅದೇ ರೀತಿಯಾಗಿ ಸಿ ಚಂದ್ರಶೇಖರ್ ಅವರಲ್ಲಿ, ಅದೇ ರೀತಿಯಾಗಿ MP ಸೋಮಶೇಖರ್ ಅವರಲ್ಲಿ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ, ತಮ್ಮೆಲ್ಲರಲ್ಲಿ, ಅದೇ ರೀತಿ ಪತ್ರಕರ್ತ ಬಂಧುಗಳಲ್ಲಿ ಮತ್ತು ಈ ಸೆಂಟರ್ ಏನಂತಂದ್ರೆ ಈ ಕಾರ್ಯಕ್ರಮ ಆಯೋಜಿಸಿ ಮಾಡಿರ್ತಕ್ಕಂಥ ಎಲ್ಲ ರಿಹಾಬಿಲಿಟೇಷನ್ ಸೆಂಟರ್ದ ಆಯೋಜಕರಲ್ಲಿ ವಂದಿಸುತ್ತಾ, ಇಂದು ಬಹಳ ಮುಖ್ಯವಾದ ಚರ್ಚೆ ಇದು. ಬಹಳ ಲಘುವಾಗಿ ನೋಡ್ತಕ್ಕಂಥ ದೃಷ್ಟಿ ಇಲ್ಲ ಇವತ್ತಿನ ದಿನಮಾನಗಳಲ್ಲಿ. ಪೂಜ್ಯರು ಅದನ್ನ ಬಹಳ ಗಂಭೀರವಾಗಿ ಮಾತಾಡಿದ್ರು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಮಾನವ ಸಮಾಜ ಬೆಳೀತಾ ಇದೆ, ಅಷ್ಟೇ ನಾವು ಮದ್ಯ ಮತ್ತು ಮಾದಕ ವಸ್ತುಗಳಿಗೆ ಬಲಿ ಆಗ್ತಕ್ಕಂಥ ದಿನಮಾನಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇದು ನಮ್ಮ ಸಮಾಜಕ್ಕೆ ಒಂದು ಪಿಡುಗಾಗಿ, ಒಂದು ರೋಗವಾಗಿ, ಬಹುದೊಡ್ಡ ರೋಗವಾಗಿ ಅಂಟಿಕೊಂಡಿದೆ. ಇದು ಕಾರಣ, ಇದು ರೋಗ ಎಂತದಂದ್ರೆ ಮಾನಸಿಕ ದೌರ್ಬಲ್ಯತೆಯಿಂದ ಬರ್ತಕ್ಕಂಥ ರೋಗ. ಇದು ಮಾನಸಿಕ ದೌರ್ಬಲ್ಯತೆ ಯಾಕೆ ಸೃಷ್ಟಿ ಆಗ್ತದಂದ್ರೆ ಕಾರಣಗಳು ಬಹಳ ಸಣ್ಣವು. ಯಾಕಂದ್ರೆ ಯಾವುದೇ ಮದ್ಯವ್ಯಸನಿ ಇರಬಹುದು, ಮಾದಕ ವಸ್ತುಗಳಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಕೇಳಿದ್ರೆ ಆತ ಅಂತ ಗಂಭೀರವಾದ ಸಮಸ್ಯೆಯಿಂದ ಅಲ್ಲ. ಅದೇ ರೀತಿಯಾಗಿ ಮಕ್ಕಳು, ಈ ವಿದ್ಯಾರ್ಥಿಗಳು ಕೂಡ ಈ ಮಾದಕ ವಸ್ತುಗಳಿಗೆ ಮದ್ಯಪಾನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಬಹುಶಃ ಗ್ರಾಮೀಣ ಭಾಗದಲ್ಲಿ, ಯಾಕಂದ್ರೆ ನಾನು ಗ್ರಾಮೀಣ ಭಾಗದಲ್ಲಿ ಬದುಕ್ತಾ ಇರೋದ್ರಿಂದ ಇವತ್ತಿನ ದಿನಮಾನಗಳಲ್ಲಿ 12 ವರ್ಷದ ಮಗುವಿಂದ ಶುರುವಾಗ್ತಾ ಇದೆ. 12ರಿಂದ 35 ವರ್ಷದ ಮಕ್ಕಳು ಇವತ್ತು ದೇಶದಲ್ಲಿ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ 30% ಮಕ್ಕಳು ಈ ಮಾದಕ, ಮದ್ಯ ಇಂಥ ವಸ್ತುಗಳಿಗೆ ಬಲಿ ಆಗ್ತಾರಂಥದ್ದು ಬಹಳ ಗಂಭೀರವಾದ ವಿಚಾರ. ಈ ದೇಶದ ಬಹುದೊಡ್ಡ ಸಮಸ್ಯೆ ಇದು. ಯಾಕಂದ್ರೆ 30% ಏರ್ತಾ ಹೋದಂಗ ಬಹುಶಃ ಆರೋಗ್ಯವಾದ ಸಮಾಜವನ್ನು ನಾವು ನೋಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಮಗಳನ್ನು ಕೊಡ್ಬೇಕಾದ್ರೆ ಬಹುಶಃ ಒಬ್ಬ ಕುಡುಕನಿಗೆ ಯಾವನ ಒಂದು ವ್ಯಸನ ಇರ್ತಕ್ಕಂಥ ವ್ಯಕ್ತಿಗೆ ಅಂತ ವ್ಯಕ್ತಿನ ಕೊಡುವಂತ ಪರಿಸ್ಥಿತಿ ಆಗ್ತದೆ. ಸಮಾಜ ಇಡೀ ರೋಗಗ್ರಸ್ತ ಸಮಾಜ ಆಗ್ತಕ್ಕಂಥ ದಿನಮಾನಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ವಿಚಾರದಲ್ಲಿ, ಯಾಕಂದ್ರೆ ಸರ್ಕಾರ ನನಗೆ
ಈ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷನಾಗಿ ಮಾಡಿದೆ. ಮದ್ಯಪಾನ ಸಂಯಮ ಮಂಡಳಿ ಏನ್ ಕಾರ್ಯಕ್ರಮ ಅಂದ್ರೆ ಈ ಮದ್ಯಪಾನ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಇದರಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಜನರಲ್ಲಿ ಅರಿವು ಮೂಡಿಸಬೇಕಾದಂತ ಒಂದು ಕಾರ್ಯಕ್ರಮದ ಜವಾಬ್ದಾರಿ ಸರ್ಕಾರ ನನಗೆ ಕೊಟ್ಟಿದೆ. ಆದ್ರೆ ಈ ಒಂದು ವಿಚಾರದಲ್ಲಿ ನಾನು ಅಧಿಕಾರ ತಗೊಂಡ ಮೇಲೆ ಬಹುಶಃ ಈ ಒಂದು ಸಂಸ್ಥೆಗೆ ಬಹಳ ಜನ ಅಧಿಕಾರ 2 ತಿಂಗಳ 3 ತಿಂಗಳ ಹೆಚ್ಚು ದಿನ ಇಲ್ಲಿ ಈ ಹುದ್ದೆಯನ್ನ ಅಲಂಕರಿಸಿರೋದು ಬಹಳ ಕಮ್ಮಿ. ಕಾರಣ ಅಂದ್ರೆ ಇದಕ್ಕೆ ದುಡ್ಡಿಲ್ಲ ಅಂತಿರ್ಬೋದು, ಇದರಿಂದ ಏನಪ್ಪಾ ಇದು ಎಲ್ಲರಿಗೆ ಉದ್ರಿ ಭಾಷಣ ಮಾಡ್ಕೊಂಡ್ ತಿರುಗಾಡುವಂತ ವಿಚಾರ ಅದೋ ಏನು ಗೊತ್ತಿಲ್ಲ ನನಗೆ. ಆದ್ರೆ ಇದು ಗಂಭೀರವಾಗಿ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ಇದುವರೆಗೂ ಬಹಳ ಗಂಭೀರವಾಗಿ ಚರ್ಚೆ ನಡೆದಿಲ್ಲ ಅಂತಕ್ಕಂಥ ಒಂದು ಮಾತು ನೋವಿದೆ ನನಗಿದು. ಯಾಕಂದ್ರೆ ಇದು ಅತ್ಯಂತ ಅವಶ್ಯವಾಗಿದೆ. ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಇರಬಹುದು, ಈ ತೆರಿಗೆಯನ್ನು ಸರ್ಕಾರ ತಂದು ಕೊಡ್ತದಂತ ಒಂದು ಭಾವನೆಯಿಂದ ಒಂದು ಭಾಗದಲ್ಲಿ ನೋಡಿದ್ರೆ, ಆದ್ರೆ ಆರೋಗ್ಯ ಜನರ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಅಷ್ಟೇ ದುಡ್ಡನ್ನು ಖರ್ಚು ಮಾಡ್ತಕ್ಕಂಥ ದಿನಮಾನಗಳು ಇವತ್ತು ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಬಂದು ಈ ತೆಗ್ಗನ್ನು ತೋಡಿ ಈ ತೆಗ್ಗಿ ಮುಚ್ಚತಕ್ಕಂಥ ಒಂದು ಕೆಲಸ ಆಗ್ತದೆ ಅನ್ನೋಂಥ ನೋವು ನನಗಿದೆ. ಯಾಕಂದ್ರೆ ಇಂಥ ಒಂದು ಚರ್ಚೆ ನಾವೆಲ್ಲರೂ ಮಾಡ್ಬೇಕಾಗಿದೆ, ಸರ್ಕಾರ ಹಿಡ್ಕೊಂಡು ಜನರು ಕೂಡ. ಯಾಕಂದ್ರೆ ಇದು ಸರ್ಕಾರ ಅಂದ್ರೆ ಬರೀ ಒಂದೇ ಸಂಸ್ಥೆ, ಆ ಒಂದು ಅದು ಒಂದೇ ಜವಾಬ್ದಾರಿ ಅಲ್ಲ. ನಾವೆಲ್ಲ ಇಡೀ ರಾಜ್ಯದ ಜನತೆನೂ ಕೂಡ ಇದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಇಂಥ ಅನೇಕ ವಿಚಾರಗಳಲ್ಲಿ ನಾವು ತಪ್ತಾ ಇದ್ದೀವಿ. ಇದು ಬಹುದೊಡ್ಡ ಚಿಂತೆ ಏನಾಗಿದೆ ನನಗೆ ಈ ಸಂಸ್ಥೆಯ ಅಧ್ಯಕ್ಷನಾದ ಮೇಲೆ ಅಂದ್ರೆ, ಈ ಮಕ್ಕಳಲ್ಲಿ ಬಾಲ್ಯದಲ್ಲಿ ಏನಂತಂದ್ರೆ ಈ ಮದ್ಯಪಾನ ಮಾದಕ ವಸ್ತುಗಳ ಬಗ್ಗೆ ಭಯಾನಕವಾದಂತ ಏನು ಅವನು ಬದುಕು ರೂಪುಗೊಂಡಂತ ದೃಶ್ಯ ಇವು ಅವು ಪಠ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಕಾಲೇಜ್ ಮಟ್ಟದಲ್ಲಿ ಇಲ್ಲ. ಅವು ಗಂಭೀರವಾದ ಪಾಠಗಳೇ ಇಲ್ಲ. ಇದನ್ನ ನಾನು ಅಧ್ಯಕ್ಷನಾದ ಮೇಲೆ ನಾನು ಬೋರ್ಡ್ ಮೀಟಿಂಗ್ ನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ, ಅದೇ ರೀತಿ ಶಿಕ್ಷಣ ಮಂತ್ರಿಗೆ ಇದು ಬಹಳ ಗಂಭೀರವಾಗಿ ತಗೊಳ್ರಿ, ಇದನ್ನ ಮುಂದಿನ ದಿನಮಾನಕ್ಕೆ ಇದು ಸಮಾಜಕ್ಕೆ ದೊಡ್ಡ ಕಂಟಕ ಆಗ್ತದೆ, ಇದನ್ನು ಪರಿಹಾರ ಮಾಡದಂತ ಅಸಹಾಯಕ ಸ್ಥಿತಿಗೆ ಸರ್ಕಾರ ಜನ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಈ ಪಠ್ಯಕ್ರಮದಲ್ಲಿ ಬಹಳ ಗಂಭೀರವಾಗಿ ತಗೋಬೇಕಂತಕ್ಕಂಥ ವಿಚಾರ ಕೂಡ ಸರ್ಕಾರಕ್ಕೆ ತಿಳಿಸಿದ್ದೀನಿ. ಕಾರಣ ಅಂದ್ರೆ ಬಾಲ್ಯದಲ್ಲಿ ನಾನು ಇವತ್ತ ಒಂದು ಮುಂದೆ ನಿಂತೀನಿ ಅಂದ್ರೆ, ನಾನು 18-19 ವಯಸ್ಸಿನಲ್ಲಿ ಕಾಲೇಜ್ ಓದುವಾಗ ನಮ್ಮ ಗೆಳೆಯರೆಲ್ಲರೂ ಇಲ್ಲ ಈ ಮದ್ಯಪಾನ ಚಟಗಳನ್ನು ಮಾಡೋದ್ರಿಂದ ಒಂದು ನಮ್ಮ ಆರೋಗ್ಯ ಹಾಳಾಗೋದ್ರ ಜೊತೆಗೆ ಕುಟುಂಬದ ಮರ್ಯಾದೆ ಮತ್ತು ಆರ್ಥಿಕವಾಗಿ ಹಾಳು ಮಾಡ್ತೀವಿ, ಇಂಥ ಒಂದು ಚಟದಿಂದ ನಾವು ಜೀವನದಲ್ಲಿ ಮಾಡಬಾರ್ದು ಅಂತಕ್ಕಂಥ ನಿರ್ಧಾರ ನಾನು 18-19 ವಯಸ್ಸಿನಾಗ ಮಾಡಿರೋದ್ರಿಂದ ಇವತ್ತಿನವರೆಗೂ ಆ ಮದ್ಯಪಾನ ಬಾಯಿಗಚ್ಚಿಲ್ಲ. ಯಾವುದೇ ಒಂದು ಚಟಗಳನ್ನ ಇಲ್ಲದೆ ಇವತ್ತು ಬದುಕ್ತಾ ಇದ್ದೀನಿ ಅಂದ್ರೆ ಬಾಲ್ಯದಲ್ಲಿ ಮಾಡಿರ್ತಕ್ಕಂಥ ನಿರ್ಣಯ ನನಗೆ ಇವತ್ತು ಬದುಕು ನಿಮ್ಮ ಮುಂದೆ ನಿಂದಿರಿಸಿದೆ. ಆ ಮಕ್ಕಳನ್ನ ನಾವೇನಾದ್ರೂ ಸರಿಯಾದ ದಿಕ್ಕಿನಲ್ಲಿ ಬೆಳೆಸಲಿಲ್ಲ ಅಂದ್ರೆ ಸಮಾಜ ಹಾಳಾಗೋದು ಖಚಿತ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಪಾಲಕರಿಗೆ ಹೇಳ್ಬೇಕಾಗಿದೆ ಈ ಮಾತನ್ನ. ಇಲ್ಲಿ ಕೆಡ್ತಾ ಇರೋದು ಮಕ್ಕಳಲ್ಲ, ಪಾಲಕರ ಮನೋಭಾವ ಏನಾಗಿದೆ, ಆ ಮಗುವಿನ ಅಭಿರುಚಿಯನ್ನ ಆಲೋಚನೆ ಮಾಡ್ತಾ ಇಲ್ಲ. ತಮ್ಮ ಮಾನಸಿಕ ಭಾವನೆಗಳನ್ನ ಮಕ್ಕಳ ಮೇಲೆ ಏರೋದ್ರ ಮೂಲಕ ಅವರ ಅಭಿರುಚಿ ಯಾವ ದಿಕ್ಕಿನಲ್ಲಿದೆ, ಸಂಗೀತದಲ್ಲಿದೆಯೋ, ನೃತ್ಯದಲ್ಲಿದೆಯೋ, ಅದೇ ರೀತಿ ವಿಜ್ಞಾನದಲ್ಲಿದೆಯೋ, ಯಾವ ದಿಕ್ಕಿನಲ್ಲಿ ಆ ಮಗು ಆ ಒಂದು ಆಸಕ್ತಿ ಇದೆ ಅನ್ನೋಂಥ ಅಭಿರುಚಿಯನ್ನು ಮಕ್ಕಳಿಗೆ ನೋಡಿ ನಾವು ಶಿಕ್ಷಣ ಕೊಡ್ತಾ ಇಲ್ಲ. ಇದು ಆ ಮಕ್ಕಳ ಭವಿಷ್ಯಕ್ಕೆ ಮಾರಕ ಆಗ್ತಕ್ಕಂಥ ಒಂದು ನಮ್ಮ ಮನೋಭಾವ, ಪಾಲಕರ ಮನೋಭಾವನೂ ಕೂಡ ಒಂದು ಭಾಗದಲ್ಲಿ ಕಾರಣ ಇದೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಆ ಮಗು ಈ ದೇಶದ ಆಸ್ತಿ, ನಮ್ಮ ಮನೆಗೆ ಅಷ್ಟೇ ನಮ್ಮ ಮಗ ಅಲ್ಲ, ಇಡೀ ಭಾರತ ದೇಶದ ಆಸ್ತಿ ಅದು. ಆದ್ರೆ ನಾವ್ಯಾರು ಆ ದೃಷ್ಟಿಯಲ್ಲಿ ಗಂಭೀರವಾಗಿ ಆಲೋಚನೆ ಮಾಡದಿರೋಂಥದ್ದಕ್ಕೆ ಇದು ನಮ್ಮ ಬದುಕಿನ ಅನೇಕ ಕೆಲಸ ಜಂಜಾಟ ಅಂತಕ್ಕಂಥ ವಿಚಾರದಲ್ಲಿ ಇವತ್ತ ಕಾಲೇಜ್, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಇವತ್ತ ಪ್ರೈವೇಟ್ ಕಾಲೇಜುಗಳಲ್ಲಿ ಈ ಡಿ ಅಡಿಕ್ಷನ್, ಯಾಕಂದ್ರೆ ಮದ್ಯಪಾನಗಳು, ಮಾದಕ ಆ ಹುಡುಗರು ಹೆಚ್ಚು ಮಾಡ್ತಿರೋದು ನಾವು ನೋಡ್ತಾ ಇದ್ವಿ, ಪೇಪರ್ದಾಗ ಬರ್ತಾ ಇದೆ ಅದು. ಯಾಕೆ ಆ ಒಂದು ಉತ್ತಮ ಕೋಟ್ಯಾಧೀಶ ಫ್ಯಾಮಿಲಿಗಳು ಕೂಡ ಮಕ್ಕಳು ಇವತ್ತ ಮಾನಸಿಕ ರೋಗವಾಗಿ ಇಂಥ ಒಂದು ಚಟಕ್ಕೆ ಬಲಿ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಆ ಒಂದು ಅವರ ಬದುಕಿನ ಜಂಜಾಟದ ಉದ್ಯೋಗದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ಆನಂದದ ಬಗ್ಗೆ ನಾವು ಕನಿಷ್ಠ ಟೈಮ್ ಕೊಡದಿರಂತ ದಿನಮಾನಗಳನ್ನ ನಾವು ನೋಡೋದ್ರಿಂದ ಅದು ಒಂದು ಕಾರಣ ಆಗ್ತಾ ಇದೆ. ಇವೆಲ್ಲ ಕಾರಣಗಳಿಂದ ನಾವು ಬದಲಾವಣೆಯನ್ನು ತಗೋಬೇಕಾದ್ರೆ ನಾವೆಲ್ಲ ಜನ ಇದನ್ನು ಗಂಭೀರವಾಗಿ ತಗೋಬೇಕಾಗ್ತದೆ. ಅದನ್ನ ನಾನು ಮೊನ್ನೆ ಬಾಲ್ಕಿ ಪಟ್ಟದೇವರ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದೆ,
ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದವರು 1,40,000 ಜನರಿಗೆ ಮದ್ಯಪಾನ ಬಿಡಿಸ್ತಕ್ಕಂಥ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಡಿಆಕ್ಷನ್ ಸೆಂಟರ್ದವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಡೀ ರಾಜ್ಯದ ಎಲ್ಲಾ ಮಠಾಧೀಶರು ಕೂಡ ಗಂಭೀರವಾಗಿ ಇದನ್ನ, ಯಾಕಂದ್ರೆ ಇದು ಸಮಾಜದ ದೊಡ್ಡ ಪಿಡುಗಾಗಿ ಪ್ರಾರಂಭ ಆಗಿದೆ. ಇದನ್ನ ಒಂದು ತರ ಆಂದೋಲನ ರೂಪದಲ್ಲಿ, ಯಾಕಂದ್ರೆ ಎಲ್ಲಾ ಸ್ವಾಮೀಜಿಗಳು ಈ ದಿಕ್ಕಿನಲ್ಲಿ ಗಂಭೀರವಾದ ಆಲೋಚನೆ ತಗೊಳ್ಬೇಕಂತಕ್ಕಂಥ ಒಂದು ಮನಸ್ಸಿರೋದ್ರಿಂದ ಬಾಲ್ಕೆ ಪಟ್ಟದೇವರಿಗೆ ಇದು ದುಂಡು ಮೇಜನ ಪರಿಷತ್ತು ತಾವು ಎಲ್ಲಿ ಕರಿತೀರಿ, ಯಾಕಂದ್ರೆ ಕೊಪ್ಪಳ ಸ್ವಾಮಿಗಳು ಕೂಡ ಅಷ್ಟೇ ಗಂಭೀರವಾಗಿ ಇದ್ರ ವಿಚಾರವಾಗಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಮಾಜಮುಖಿಯಾಗಿ ಆಲೋಚನೆ ಇರತಕ್ಕಂಥ ಸ್ವಾಮೀಜಿಗಳನ್ನು ಕಲಿಸಿ ಇಡೀ ಒಂದು ದುಂಡು ಮೇಜನ ಪರಿಷತ್ ಮಾಡಿ ಯಾವ ರೀತಿಯಾದ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಕೊಡ್ಲಿಕ್ಕೆ ಸಾಧ್ಯ, ಸರ್ಕಾರಕ್ಕೆ ಕೂಡ ಯಾವ ರೀತಿ ಒಂದು ಸಂದೇಶ ಅಥವಾ ಅವರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಮಾಡ್ಬೇಕನ್ನಂತ ಆಲೋಚನೆ ಕೂಡ ಇಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಈ CEO ಏನಂತಂದ್ರೆ ಒಂದು ಮಾತು ಹೇಳಿದಾನೆ, ಬಹುಶಃ ಆ ವ್ಯಕ್ತಿ ಒಳ್ಳೆ ಮನಸ್ಸಿರೋದ್ರಿಂದ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಒಂದು ಹಳ್ಳಿಗಳು ಬಹಳ ಹಾಳಾಗಿದ್ದಾವೆ. ನಾವು ಬಹುಶಃ ನೀವು ಹಳ್ಳಿಗಳಲ್ಲಿ ಕುಡಿತಕ್ಕಂಥ ಚಟ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಸ್ಲಮ್ ಬೋರ್ಡ್, ಈ ಸ್ಲಮ್ ಏರಿಯಾ ಬೆಂಗಳೂರಿನಂತಲ್ಲಿ ಇವು ಎಲ್ಲ ಹಾಳಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಅನಧಿಕೃತ ಸರಾಯಿ ಮಾರಾಟ, ಅದಕ್ಕೆ ಲೈಸೆನ್ಸ್ ಇಲ್ಲ. ಕಿರಾಣಿ ಅಂಗಡಿ, ಪಾನ್ ಡಬ್ಬಿ, ಒಂದು ಕಾನೂನಿದೆ. ಏನಂದ್ರೆ ದೇವಸ್ಥಾನದಲ್ಲಿ ಮಾರಬಾರ್ದು, ಶಾಲೆಯಲ್ಲಿ ಮಾರಬಾರ್ದು, ಇಂಥ ಪ್ರದೇಶದಲ್ಲಿ ಅಂತಲ್ಲ. ಅಂಗಡಿಗಳು ಎಂತವ್ರಿ, ದೇವಸ್ಥಾನ ನಾವ, ಶಾಲೆ ಬಗಲಾಗ ನಾವ, ಎಲ್ಲ ಅಲ್ಲಿ ಮಾಡ್ತಕ್ಕಂಥ ಚಟ ಇಡೀ ರಾಜ್ಯದಾದ್ಯಂತ ಬಹಳ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ. ಸರ್ಕಾರಕ್ಕೆ ಕೂಡ ನಾನು ಮೊನ್ನೆ ಬೋರ್ಡ್ ಮೀಟಿಂಗ್ನಾಗ ಈ ಸರ್ಕಾರ ಈ ವಿಚಾರದಲ್ಲಿ ಅಬಕಾರಿ ಇಲಾಖೆ ಕಾನೂನನ್ನ ಗಾಳಿಗೆ ತೂರಿ ನೇಮಬದ್ಧವಾಗಿ ಆಡಳಿತ ನಡೆಸ್ತಾ ಇಲ್ಲ, ಇದ್ರ ಬಗ್ಗೆ ನೀವು ಗಂಭೀರವಾದ ಕ್ರಮ ತಗೊಳ್ಬೇಕಂತಕ್ಕಂಥ ಮಾತನ್ನ ಈ ಸರ್ಕಾರ ಕೂಡ ನಾನು ಬರೆದಿದ್ದೇನೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೆಳಗ್ಗೆ 6 ಗಂಟೆ 4 ಗಂಟೆಗೆ ಬಾರ್ ತೆರಿತೇವೆ. ಒಬ್ಬ ಕೂಲಿಗೆ ಹೋಗೋ ಮನುಷ್ಯನಿಗೆ ತಕ್ಷಣ ಬೆಳಗ್ಗೆ 6ಕ್ಕೆ ತೆರೆದ ಅಂಗಡಿ ಸಿಗ್ತಾವೆ, ಕುಡಿದು ಹೋಗ್ಬಿಡ್ತಾನೆ. ನಾವು ಬಹುಶಃ ಅಂಗಡಿ ತೆರಲಿಲ್ಲ ಅಂದ್ರೆ ಆ ಕೂಲಿಗೆ ಹೋಗೋ ಕುಡಿಯೋದಕ್ಕೆ ಸಿಗಂಗಿಲ್ಲ ಮನುಷ್ಯನಿಗೆ. ಇಂಥ ಸಣ್ಣ ತಪ್ಪುಗಳನ್ನು ಕೂಡ ಸಮಾಜಕ್ಕೆ ಶಾಪ ಆಗಿರುವ ಅನ್ನೋದನ್ನ ನಾವು ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡಬೇಕು. ಪೊಲೀಸ್ ಇಲಾಖೆಯವರು ಕೂಡ ಬಹಳ, ಕಮಿಷನರ್ಗೂ ಕೂಡ ಒಂದು ವಿಚಾರವನ್ನು ಇಟ್ಟಿದ್ದೇನೆ ಅವ್ರ ಮುಂದೆ. ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯವರು ಪ್ರತಿ ಹಳ್ಳಿಯಲ್ಲಿ ಬೀಟಿಗೆ ಹೋಗ್ತಕ್ಕಂಥ ಪೊಲೀಸರಿಗೆ ಗೊತ್ತಿದೆ ಎಲ್ಲಿ ಯಾವ ರೀತಿಯಾದ ಅನಾಚಾರಗಳು ಈ ತಪ್ಪುಗಳು ನಡೀತವೆ ಅಂತಕ್ಕಂಥದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಇರ್ಬೋದು ಅಥವಾ ಹಳ್ಳಿಗಳಲ್ಲಿ ಇರ್ಬೋದು. ಇದ್ರ ಬಗ್ಗೆ ಗಂಭೀರವಾದ ಕ್ರಮಗಳನ್ನು ತಗೊಳ್ರಿ. ತಾವು ಕೂಡ ಇದರಲ್ಲಿ ಒಂದು ಮಾತನ್ನ, ಅಬಕಾರಿ ಇಲಾಖೆಯಲ್ಲಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಷ್ಟೇ ಸಮಾನಾಂತರ ಜವಾಬ್ದಾರಿಯನ್ನ ಈ ಅಬಕಾರಿ ಇಲಾಖೆಯ ಕಾನೂನಿನಲ್ಲಿ ಹೇಳ್ತದೆ. ನೀವು ಅಬಕಾರಿ ಇಲಾಖೆ ಎಷ್ಟು ಅಧಿಕಾರಿಗಳು ಜವಾಬ್ದಾರಿ ಇರಿ, ಅಷ್ಟೇ ಜವಾಬ್ದಾರಿ ಪೊಲೀಸ್ ಮತ್ತು ಕಂದಾಯ ಇಲಾಖೆ. ನೀವು ಕೂಡ ಅದರಲ್ಲಿ ಕೈ ಜೋಡಿಸಿ ಅವರ ಕೊರತೆಗಳೇನಾವ ಅದ್ರ ಜೊತೆಗೆ ನೀವು ಕೂಡ ಕೈ ಜೋಡಿಸ್ಬೇಕಂತಕ್ಕಂಥ ಮಾತನ್ನ ಕಮಿಷನರ್ ಕೂಡ ನಾನು ಇದನ್ನ ಬರೆದಿದ್ದೀನಿ, ಹೇಳಿದ್ದೀನಿ. ನನ್ನ ಬೋರ್ಡ್ ಮೀಟಿಂಗ್ನಲ್ಲಿ ಸಾಧ್ಯ ಆದ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಬಹುಶಃ ಬಹಳ ಜನ ನಿಮ್ಗೆ ಅನಿಸ್ಬೋದು, ಈ ವ್ಯಕ್ತಿ ಎಷ್ಟು ಹೋದ್ರಿ, ಏನು ಕೇಳಿದ್ರಿ, ಏನಾಗ್ತದೆ. ಯಾಕಂದ್ರೆ ಬಹಳ ಮಾತಾಡ್ಬೋದು, ವಿಷಯ ಬಹಳ ಅದ. ಇದು ಸ್ವಲ್ಪ ಮುಗಿಯಂತ ಸಬ್ಜೆಕ್ಟ್ ಅಲ್ಲ ಇದು. ಯಾಕಂದ್ರೆ ಈ 100 ರಿಹ್ಯಾಬ್ ಸೆಂಟರ್ 300 400 ಗೊತ್ತಿಲ್ಲ. ಇಲ್ಲಿ ಇಷ್ಟು ಸೆಂಟರ್ಗಳಿದ್ರು ಕೂಡ ಕುಡಿಯೋರು ಸಂಖ್ಯೆ ಏನು ಕಮ್ಮಿ ಇಲ್ಲ. ಆ ವ್ಯಸನಕ್ಕೆ ಬಲಿಯಾದವರು ಬಹಳ ಜನ ಇದ್ದಾರೆ. ಇದನ್ನೆಲ್ಲ ಒಂದು ಗಂಭೀರವಾಗಿ ತಗೊಳ್ಬೇಕಾದಂತ ಒಂದು ವಿಚಾರ, ಜನ ಮತ್ತು ಸರ್ಕಾರ ಗಂಭೀರವಾಗಿ ತಗೊಳ್ಬೇಕಂತಕ್ಕಂಥ ವಿಚಾರ ಹೇಳಿ, ಅದೇ ರೀತಿಯಾಗಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನಂದ್ರೆ ಮೊನ್ನೆ ಇಲ್ಲಿ ಬೆಂಗಳೂರು ರೇಡಿಯೋ ಸೆಂಟರ್ದ ಒಂದು ಸಂದರ್ಶನ ಮಾಡುವಾಗ ಒಂದು ಪ್ರಶ್ನೆ ಬರ್ತಿದ್ವು. ಬರೀ ಪ್ರಶ್ನೆಗಳು ಏನಂದ್ರೆ, ಸರ್ಕಾರ ಸರಾಯಿ ತಯಾರು ಮಾಡೋದು ಬಂದ್ ಮಾಡ್ಬೇಕ್ರಿ, ನೀವೇನು ಇಂಥ ಭಾಷಣ ಮಾಡೋದಕ್ಕಿಂತ ಬದಲ ಅನ್ನೋ ಪ್ರಶ್ನೆಗಳು ಬರ್ತಿದ್ವು. ಸರಾಯಿ ಬಂದ್ ಮಾಡಿದರೆ ಈ ಮದ್ಯಪಾನ ಮಾದಕ ವಸ್ತು ನಿಲ್ತದ ಅನ್ನೋದು ತಪ್ಪು ಕಲ್ಪನೆ. ಇದನ್ನ ಪರಿಣಾಮಕಾರಿಯಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಒಂದು ತಾಲೂಕ ಅದನ್ನ ಸರಾಯಿಯನ್ನ ಬಂದ್ ಮಾಡಿ ನೋಡಿದ್ರು ಅವರು. ಆದ್ರೆ ಹೋದ ವರ್ಷ 50 ಜನ ಕುಡಿತಾರೆ, ಈಗ 100 ಜನ ಕುಡುಕರಾಗಿರೋದಕ್ಕೆ ಸಾಕ್ಷಿ ಆ ವೀರೇಂದ್ರ ಹೆಗ್ಗಡೆ ಅವರು ಮಾಡಿರತಕ್ಕಂಥ ಒಂದು ಪ್ರಯತ್ನ ಕೂಡ ಇದೆ. ಆದ್ರೆ ಇದು ಯಾವಾಗ ತೊಲಗ್ತದಂದ್ರೆ ಈ ಮಾನಸಿಕವಾಗಿ ಅದರ ಬಗ್ಗೆ ಆಲೋಚನೆಯನ್ನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೆಳೆಸೋದ್ರ ಮೂಲಕ ಅದನ್ನು ತಡೆಯಕ್ಕೆ ಸಾಧ್ಯ ಹೊರತಾಗಿ ಈ ಸರಾಯಿ ಬಂದ್ ಮಾಡೋದ್ರಿಂದ ಅದು ನಿಲ್ತದಂತದ ಕಲ್ಪನೆ ಕೂಡ ತಪ್ಪಿದೆ. ಅದಕ್ಕಾಗಿ ಈ ಒಂದು ವಿಚಾರದಲ್ಲಿ ತಾವು ಗಂಭೀರವಾಗಿ ಜನ ತಗೊಳ್ಬೇಕು. ಅದಕ್ಕಾಗಿ ನಾವು ಒಂದು ಮಾತನ್ನ ತಮ್ಮಲ್ಲಿ ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಏನಂದ್ರೆ, ನಾನೊಬ್ಬ ಈ ಒಂದು ವಿಚಾರಕ್ಕೆ ಗಂಭೀರವಾಗಿ ತಗೊಂಡಿದ್ದೀನಿ ಅನ್ನೋದ್ರ ಜೊತೆಗೆ ಏನಂದ್ರೆ, ಒಂದು ಕಾಡಿಗೆ ಬೆಂಕಿ ಎತ್ತಿತ್ತಂತ.
ಬೆಂಕಿ ಎತ್ತಿದಾಗ ಪ್ರಾಣಿಗಳೆಲ್ಲ ಓಡ್ತದವು ಅಂತ. ಆದ್ರೆ ಒಂದು ಗುಬ್ಬಿ ಬಗಲನ್ನ ಹಳ್ಳದಾಗ ಒಂದು ಹನಿ ನೀರು ತಗೊಂಡೋಗಿ ಆ ಕಾಡು ಆರಿಸ್ತಂತ. ಅವಾಗೆಲ್ಲ ನಗ್ತಿದ್ವು ಅಂತ ಅವೆಲ್ಲ ಪಕ್ಷಿಗಳು ಮತ್ತೆ ಎಲ್ಲ ಪ್ರಾಣಿಗಳು. ಏನೋ ನೀವು ಒಂದು ಸಂಚಿನಿಂದ ಒಂದು ಹನಿ ನೀರು ಹಾಕಿದ್ರೆ ಆ ಕಾಡು ಆರ್ತದೆ ಅನ್ನೋ ಉತ್ಸಾಹ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಗುಬ್ಬಿ ಹೇಳ್ತಂತ ಕಾಡು ಆರ್ತದೋ ಇಲ್ಲೋ, ಆದರೆ ಕಾಡು ಆರಿಸುವರಲ್ಲಿ ಮೊದಲಿನ ಇತಿಹಾಸದ ವ್ಯಕ್ತಿ ಆಗ್ತೀನಿ ನಾನಂತಕ್ಕಂಥದ್ದು ಮಾತನ್ನ ಗುಬ್ಬಿ ಹೇಳ್ತಂತ. ಅದರಂಗೆ ನೀವೆಲ್ಲ ಗುಬ್ಬಿಗಳು ನನ್ನ ಜೊತೆಗೆ ಸೇರಿದ್ರೆ ಕೋಟಿ ಗುಬ್ಬಿಗಳಾಗ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಈ ಮದ್ಯಪಾನ ಮಾದಕ ವಸ್ತುಗಳನ್ನ ಮುಕ್ತ ರಾಜ್ಯವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಂಬಿಕೆಯಿಂದ ಈ ಮಾತನ್ನ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಹೇಳ್ತಾ, ನನ್ನನ್ನು ಕರೆಸಿ ಗೌರವಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಬಂಧುಗಳಲ್ಲಿ ವಂದಿಸಿ, ತಮ್ಮೆಲ್ಲರಲ್ಲಿ ವಂದಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೆ ಪ್ರಣಾಮಗಳನ್ನು ಮಾಡ್ತಾ ಬಂದು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ. ಕರಗಳು. ಶರಣಪ್ಪ ಸಲ್ಲಾದಪುರ ಅವರು ನಮ್ಮ ಸಂಯಮ ಮಂಡಳಿ ಅಧ್ಯಕ್ಷರು. ಬಹಳಷ್ಟು ಪುನರ್ವಸತಿ ಕೇಂದ್ರಗಳನ್ನ ಅವ್ರನ್ನ ವೈಯಕ್ತಿಕವಾಗಿ ಕರ್ಕೊಂಡೋಗಿ ತೋರಿಸಿದ್ದೀನಿ ಸರ್. ಶರಣಪ್ಪ ಸರ್, ತಮ್ಗೆ ನಮ್ಮ ಪುನರ್ವಸತಿ ಕೇಂದ್ರಗಳನ್ನ ವೈಯಕ್ತಿಕವಾಗಿ ತಮ್ಮನ್ನ ಕರ್ಕೊಂಡೋಗಿ ತೋರಿಸಿದ್ದೀನಿ. ನಮ್ಮ ಸಮಸ್ಯೆಗಳೇನು, ಯಾವ ಮಟ್ಟದಲ್ಲಿದೆ ಇವತ್ತು. ನಾವು ಸರ್ಕಾರಗಳು ನಿಯಮಗಳು ಮಾಡ್ತವೆ, ಬಟ್ ನಿಯಮಗಳನ್ನ ನಾವು ಪಾಲನೆ ಮಾಡಕ್ ಶಕ್ತಿ ಇರ್ಬೇಕಲ್ಲ ಅನ್ನೋದು ಸರ್ಕಾರಕ್ಕೆ ಅರ್ಥ ಆಗ್ಬೇಕು ಸರ್. ಇವತ್ತು ನಾವು ಫೀಸ್ ಕಟ್ಟಕ್ಕೆ ಯಾರ ಕೈಲೂ ಆಗ್ತಿಲ್ಲ. ಇವತ್ತು ಏನು ಕುಡುಕರಿದ್ದಾರೆ ಮನೆಗಳಲ್ಲಿ, ಯಾರು ಶ್ರೀಮಂತರುಗಳು ಯಾರು ಕುಡಿತಿಲ್ಲ ಸರ್, ಅತಿ ಬಡವರೇ ಕುಡಿತಾ ಇರೋದು. ಪಾಪ ಅವ್ರಿಗೊಂದೊತ್ತು ಊಟಕ್ಕಾಗಲ್ಲ ಅಂತವನು ಕುಡಿತಾ ಇದ್ದಾನೆ, ಅವ್ರ ಗಂಡ ಕುಡಿತಾ ಇದ್ದಾನೆ, ಅವ್ರ ಮಗ ಕುಡಿತಾ ಇದ್ದಾನೆ, ಅಣ್ಣ ತಮ್ಮ ಕುಡಿತಾ ಇದ್ದಾರೆ. ಬಟ್ ಪರಿಹಾರ ಏನು ಅಂದ್ರೆ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸ್ಬೇಕು ಅಂದ್ರೆ ಪಾಪ ಇವ್ರ ಕೈಲಿ ಏನು ಫ್ರೀಯಾಗಿ ಮಾಡಕ್ ಆಗಲ್ಲ. ಸೊ ಇವರು ವಂಚಬೇಕು. ಈ ವಂಚೋದ್ರೊಳಗೆ ಈ ಸರ್ಕಾರಗಳು ಮಾಡೋ ನಿಯಮಗಳು, ಈ ಸರ್ಕಾರ ಆಗ್ಲಿ ಕಳೆದ ಸರ್ಕಾರ ಆಗ್ಲಿ ಇದೇ ನಿಯಮಗಳು ಸರ್. ಆ ಬಿಲ್ಡಿಂಗು, ಆ ಫೈರ್ದು ಹೇಳ್ತಾರೆ, ಆ ಸ್ಟಡಿಗೆ ಅಷ್ಟು ದುಡ್ಡು ಕೊಟ್ಬೇಕು, ಇಷ್ಟು ದುಡ್ಡು ಕೊಟ್ಬೇಕು ಸರ್. ಇವ್ರ ಲೆಕ್ಕಾಚಾರ, ಇವ್ರ ನಿಯಮಗಳು ಪಾಲನೆ ಮಾಡಿದ್ರೆ ಒಬ್ಬ ವ್ಯಸನಿಗೆ 40,000 ರೂಪಾಯಿ ಚಾರ್ಜ್ ಮಾಡ್ಬೇಕು ಸರ್. 40,000 ರೂಪಾಯಿ ಕಟ್ಟೋ ಶಕ್ತಿ ಎಲ್ಲಿ ಇದೆ? ಒಂದು ಕುಡುಕರು ಫ್ಯಾಮಿಲಿಗೆ ಎಲ್ಲಿ ಇದೆ 40,000 ರೂಪಾಯಿ ಕಟ್ಟೋ ಶಕ್ತಿ? ದಯಮಾಡಿ ನಮ್ದು ಕೆಲವೊಂದು ಮನವಿಗಳಿದೆ ಸರ್. ಇವತ್ತು ಗುಂಡೂರಾವ್ ಸಾಹೇಬ್ರು ಮುಂದೆ ಮಾತಾಡೋಣ ಅನ್ಕೊಂಡ್ವಿ, ಅವರು ಏನೋ ಇವತ್ತು ಸಚಿವ ಸಂಪುಟ ಸಭೆ ಇತ್ತು, ಹೊರಟ್ಬಿಟ್ರು, ಆಗ್ಲಿಲ್ಲ. ಇವಾಗ ಸರ್ಕಾರದ ವತಿಯಿಂದ ನಿಮ್ಗೆ ನಾವು ದಯಮಾಡಿ ನೀವು ಇದನ್ನ ಪ್ರೆಷರ್ ಮಾಡಿ ಏನ್ ರೂಲ್ಸ್ ತಂದಿದ್ದಾರೆ ನಮ್ಮ ಪರವಾಗಿ, ನಮ್ಮ ಏನ್ ಪುನರ್ವಸತಿ ಕೇಂದ್ರ ಇದ್ರ ಪರವಾಗಿ ನೀವು ಮಾಡ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಕೆಲವೊಂದನ್ನ ಓದ್ತೀನಿ ಸರ್. ನಮ್ಮ ಮನವಿ ಏನಿದೆ ಅಂತ ನಿಮ್ಮ ಮುಂದೆ ಓದ್ತೀನಿ ನಾನು. ನಮ್ಮ ಕೇಂದ್ರಗಳನ್ನು ಆಸ್ಪತ್ರೆ ವರ್ಗೀಕರಣ ತೆಗೆದು ನಮಗೆ ಅನ್ವಯವಾಗುವ ವರ್ಗೀಕರಣವನ್ನು ಸೃಷ್ಟಿ ಮಾಡುವುದು ಸರ್. ನಾವು ಹಾಸ್ಪಿಟ್ಲುಗಳಲ್ಲ ಸರ್, ನಮ್ದು ಪುನರ್ವಸತಿ ಕೇಂದ್ರ. ಏನ್ ಮಿನಿಮಮ್ ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ಆ ಲೆಕ್ಕಕ್ಕೆ ಸರ್ಕಾರ ಎಕ್ಸ್ಪೆಕ್ಟ್ ಮಾಡೋ ಲೆಕ್ಕಕ್ಕೆ ಕೊಡಕ್ಕಾಗಲ್ಲ. ಆ ಲೆಕ್ಕಕ್ಕೆ ಕೊಡ್ಬೇಕು ಅಂದ್ರೆ ಅದೇ ಹೇಳ್ದಂಗೆ ತಿಂಗ್ಳಿಗೆ 40,000 ರೂಪಾಯಿ ಕಲೆಕ್ಟ್ ಮಾಡಬೇಕು. ನೀವು ಕಲೆಕ್ಟ್ ಮಾಡ್ಕೊಡ್ತೀವಿ ಅಂದ್ರೆ ನಾವು ಮಾಡ್ತೀವಿ, ಇಲ್ಲ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ ರಿಯಾಬ್ಗಳು, ಪುನರ್ವಸತಿ ಕೇಂದ್ರಗಳು. 7 ದಿನಗಳಿಗೊಮ್ಮೆ ಮನೋವೈದ್ಯರ ಭೇಟಿ ಸರ್. ಇವತ್ತು ಸೈಕ್ಯಾಟ್ರಿಗಳು ಸಿಗೋದೇ ಕಷ್ಟ ಸರ್. ಒಂದು ಸೈಕ್ಯಾಟ್ರಿಕ್ ಅಪಾಯಿಂಟ್ಮೆಂಟ್ ತಗೊಳ್ತೀನಿ ಅಂದ್ರೆ 5,000 to 10,000 ಕೇಳ್ತಾರೆ. ಅಂಥದ್ರಲ್ಲಿ ನಾವು ಕೈಯೋ ಕಾಲ ಹಿಡಿದು ಕೆಲವರು ಸೈಕ್ಯಾಟ್ರಿಗಳನ್ನ ಕನ್ವಿನ್ಸ್ ಮಾಡಿ ನಮ್ಮ ರಿಯಾಬ್ಗಳಿಗೆ ವಾರಕ್ಕೊಂದ್ಸರಿ ಬರೋ ತರ ಮಾಡಿದೀವಿ. ಬರ್ತಾ ಇದಾರೆ, ಇನ್ಸ್ಪೆಕ್ಷನ್ ಆಗ್ತಾ ಇದೆ. ಮುಂಚೆ ಆದ್ರೂ CCTVಗಳು ಇರಲಿಲ್ಲ, ಇವತ್ತು CCTVಗಳು ಪ್ರತಿ ಪುನರ್ವಸತಿ ಕೇಂದ್ರಗಳಲ್ಲಿದೆ. ನೀವು ಬಂದು ಚೆಕ್ ಮಾಡ್ಬೋದು, ಸರ್ಕಾರ ಆಗ್ಲಿ ಅಥವಾ ನಮ್ಮ ಏನು ಇಲಾಖೆ ಇದೆ ಬಂದು ಚೆಕ್ ಮಾಡ್ಬೋದು ಸರ್. 7 ದಿನಗಳಲ್ಲಿ ಒಂದು ಬಾರಿ ಸಾಮಾನ್ಯ ಫಿಸಿಷಿಯನ್ ಸರ್, ಫಿಸಿಷಿಯನ್ ವಾರಕ್ಕೊಂದ್ಸರಿನೇ ಆಗೋದು. ಎಮರ್ಜೆನ್ಸಿ ಇದ್ರೆ ಖಂಡಿತ ನಾವು ನಮ್ಮ ರಿಯಾಬ್ಗಳು ಯಾವತ್ತಿನೂ ಅಕ್ಕಪಕ್ಕ ಹಾಸ್ಪಿಟ್ಲ್ಗಳು ಇರ್ತವೆ. ಎಮರ್ಜೆನ್ಸಿ ವಿಲ್ ಟೇಕ್ ದ, ನಮ್ಮ ಹತ್ರ ವೆಹಿಕಲ್ಗಳಿದೆ, ನಾವು ಕರ್ಕೊಂಡೋಗಿ ಯಾವ ಟ್ರೀಟ್ಮೆಂಟ್ ಬೇಕೋ ಕೊಡಿಸ್ತೀವಿ. ಸೊ ನೀವು ನಮ್ಮ ಮೇಲೆ ಪ್ರೆಷರ್ ಹಾಕ್ಬೇಡಿ, ಹಿಂಗೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಈ ಕೆಲಸನ ಎಲ್ಲ ಮಾಡಕ್ಕಾಗಲ್ಲ ಸರ್. ಇಲ್ಲಿ ಎಲ್ಲ ಅನ್ಕೊಬೋದು ಪುನರ್ವಸತಿ ಕೇಂದ್ರ ಅಂದ್ರೆ ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಕಷ್ಟ ಸರ್. ಕೆಲವರು ಪ್ರಾಣಗಳನ್ನೂ ಲೆಕ್ಕಿಸದೆ ಹೋಗ್ತಾರೆ, ಕರ್ಕೊಂಡ್ಬರ್ತಾರೆ ಪೇಷಂಟ್ಗಳನ್ನ ಸರ್. ನಿಮ್ಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ದಯಮಾಡಿ ತುಂಬಾ ಕೋಆಪರೇಟಿವ್ ಇದ್ದಾರೆ ಸರ್. ನಮ್ಮ ಭಾಗದಲ್ಲೆಲ್ಲ ಪೊಲೀಸರು ತುಂಬಾ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ ಒಂದು ಮಾತಿಲ್ಲ. ಕೆಲವೊಂದ್ಸರಿ ಇನ್ಸಿಡೆಂಟ್ಗಳಾದಾಗ ಭಾರಿ ಹಿಂಸೆ ಆಗುತ್ತೆ ಸರ್. ಫ್ಯಾಮಿಲಿಗಳು ನಾವೇನು ಮಾಡಿರಲ್ಲ, ನಮ್ಮನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ಕೂರಿಸ್ತಾರೆ. ಸೊ ಅಂತ ಸಮಸ್ಯೆಗಳು ಬಂದಾಗ ದಯಮಾಡಿ ಡಿಪಾರ್ಟ್ಮೆಂಟ್ಗಳು ನಮಗೆ ಸಪೋರ್ಟ್ ಮಾಡಬೇಕು. ಇನ್ನ ಸರ್, ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದಿದೆ. ಆಮೇಲೆ ಈ ಜೈವಿಕ ತ್ಯಾಜ್ಯ ವಿಲೇವಾರಿ, ಅದಕ್ಕೂ ನಮ್ಗೆಲ್ಲ ಸಂಬಂಧ ಇಲ್ಲ. ಯಾಕಂದ್ರೆ ನಾವು ಯಾವುದೇ ರೀತಿ ಮೆಡಿಸಿನ್ಸ್ ನಾವು ಉಪಯೋಗಿಸಲ್ಲ ಸರ್. ಮೆಡಿಸಿನ್ಸ್ ಏನು ಉಪಯೋಗಿಸ್ತೀವಿ ಅಂದ್ರೆ ಸೈಕಾಟ್ರಿಕ್ ಏನ್ ಕೊಡ್ತಾರೆ ಆ ಮೆಡಿಸಿನ್ಸ್, ನಾವು ಇಂಜೆಕ್ಷನ್ ಕೊಡೋಕ್ಕೂ ನಮ್ಗೆ ಪರ್ಮಿಷನ್ ಇಲ್ಲ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡ್ಬೇಕು ಸರ್ ನೀವು.
ಆಮೇಲೆ ಅಗ್ನಿಶಾಮಕ ನಿಯಮಾವಳಿಗಳ ಸಡಿಲಿಕೆ ಅದು ಮಾಡ್ಲಿ, ತೊಂದರೆ ಇಲ್ಲ ಸರ್. ಬಟ್ ಬಿಲ್ಡಿಂಗ್ ಯಾವ ಇದ್ರಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಲಿ. ಎಲ್ಲಾರ್ಗು ಈ ಗ್ರೌಂಡ್ ಫ್ಲೋರ್ ಇರೋರ್ಗು ಅದೇ ರೂಲ್ಸ್, ಟಾಪ್ ಫ್ಲೋರ್ ಅಲ್ಲಿ ಇರೋರ್ಗು ಅದೇ ರೂಲ್ಸ್ ಮಾಡಿದ್ರೆ ತುಂಬಾ ಕಷ್ಟ. ಅದನ್ನ ಸ್ವಲ್ಪ ಮನವರಿಕೆ ಮಾಡ್ಕೊಡ್ಬೇಕು ನೀವು. ಆಮೇಲೆ 50 ಜನ ಪೇಷಂಟ್ಗೆ ಒಬ್ಬ ಡಾಕ್ಟರ್ನ ಓಕೆ ಸರ್. ಇವರು 20 ಜನಕ್ಕೆ ಒಂದು ಡಾಕ್ಟರ್ ತಗೊಂಬನ್ನಿ, 30 ಜನಕ್ಕೆ ಒಂದು ಡಾಕ್ಟರ್ ತಗೊಂಬನ್ನಿ, ನಮ್ಗೆ ಕಷ್ಟ ಆಗುತ್ತೆ ಸರ್. ಈಗ ಸೈಕ್ಯಾಟ್ರಿಕ್ಗಳ ಸಂಖ್ಯೆ ಎಷ್ಟಿದೆ ಅಂತ ನೀವು ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಈ ತರ ನಿಯಮಗಳು ಮಾಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಒಂದು ಮನವಿ ಪತ್ರ ಇದ್ರೆ ಅವ್ರಿಗೆ ಕೊಟ್ಟು ಬಿಡಿ, ಅವರು ಸರ್ಕಾರಕ್ಕೆ ತಲುಪಿಸ್ಲಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ವೇದಿಕೆ ಮೇಲಿರತಕ್ಕಂತಹ ಬೇಲಿ ಮಠ ಸಂಸ್ಥಾನ ಮಠದ ಪರಮ ಪೂಜ್ಯರ ಪಾದಕಮಲಗಳಿಗೆ ನನ್ನ ಭಕ್ತಿ ಕುಸುಮಗಳನ್ನ ಅರ್ಪಿಸುತ್ತಾ, ವೇದಿಕೆ ಮೇಲಿರತಕ್ಕಂತಹ ರಿಟೈರ್ಡ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಅರುಣ್ ಚಕ್ರವರ್ತಿರವರೇ, ರಿಟೈರ್ಡ್ ಅಲ್ವಾ ಸಾರಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ IPS, ಕರ್ನಾಟಕ ಸ್ಟೇಟ್ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಹಾಗೆ ಶ್ರೀ ಶಾಂತಪ್ಪನವರೇ, ರಿಟೈರ್ಡ್ ಜುಡಿಷಿಯಲ್ ಮೆಂಬರ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಹಾಗೆ ಕರ್ನಾಟಕ ಸ್ಟೇಟ್ ಟೆಂಪರೆನ್ಸ್ ಬೋರ್ಡಿನ ಶ್ರೀ ಶರಣಪ್ಪ ಸಲತ್ಪುರ್ ಅವರೇ, ವೇದಿಕೆ ಮೇಲಿರತಕ್ಕಂಥ ಹಿರಿಯರಾದ ಶ್ರೀ ಸಂಪಂಗಿರವರೇ, ಆತ್ಮೀಯರು, ನಮಗೆ ಈ ಒಂದು ವ್ಯಸನದ ಪ್ರಪಂಚವನ್ನ ಪರಿಚಯ ಮಾಡಿಕೊಟ್ಟು ಸದಾ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥ ಶ್ರೀಕಾಂತ್ ರವರೇ, ಹಾಗೂ ಇನ್ನಿತರ ವೇದಿಕೆ ಮೇಲಿರತಕ್ಕಂತಹ ಗಣ್ಯರೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಂತಹ ಶ್ರೀ ರಮೇಶ್ ಬಾಬುರವರೇ, ಶಶಿ ಅವರೇ, ಪರಮೇಶ್ ಅವರೇ, ಯೋಗಣ್ಣನವರೇ. ಏನಂತಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 2.6 ಮಿಲಿಯನ್ ಜನರ ಒಂದು ಸಾವು ಒಂದು ವರ್ಷಕ್ಕೆ ಕುಡಿತ ಮತ್ತೆ ಇತರ ಮಾದಕ ವಸ್ತುಗಳಿಂದ, ಒಂದು ಸ್ಟ್ಯಾಟಿಸ್ಟಿಕ್ಸ್ WHO ಪ್ರಕಾರ. ಹಾಗೆ ಇದು ಏನಾಗಿದೆ ಅಂತಂದ್ರೆ 4.7% ಜನ ಪ್ರಪಂಚದಾದ್ಯಂತ ಕುಡಿತ ಮತ್ತೆ ಇತರ ಮಾದಕ ವಸ್ತುಗಳಿಂದ ಸಾವನ್ನಪ್ತಾ ಇದ್ದಾರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಈ ಒಂದು ಕುಡಿತದ ಅಮಲು ಕನ್ಸಂಪ್ಷನ್ ಎಲ್ಲಿಗೆ ಬಂದಿದೆ ಅಂದ್ರೆ 5 ಲೀಟರ್ ಪರ್ ಪರ್ಸನ್, 5 ಲೀಟರ್ ಪರ್ ಪರ್ಸನ್ಗೆ ಜಾಸ್ತಿ ಆಗಿದೆ ಅಂತ. ಪ್ರಪಂಚದಾದ್ಯಂತ ನೋಡೋದಾದ್ರೆ ಯುರೋಪ್ ಮತ್ತೆ ಅಮೆರಿಕ ದೇಶದಲ್ಲಿ ಅತ್ಯಂತ ಹೆಚ್ಚು ಈ ಮಾದಕ ವಸ್ತು ಮತ್ತೆ ಕುಡಿತಕ್ಕೆ ಹೆಚ್ಚು ಜನರು ದಾಸರಾಗಿದ್ದಾರೆ ಎನ್ನುವಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಭಾರತ ದೇಶಕ್ಕೆ ಬಂದ್ರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ 22.4% ಜನ ಇದನ್ನ ಬಳಸ್ತಾರೆ ಅಂತ. ಇದು 2019ನೇ ವರ್ಷದ ಸ್ಟ್ಯಾಟಿಸ್ಟಿಕ್ಸ್. ಇದು ಇವಾಗ ಇನ್ನೂ ಜಾಸ್ತಿ ಆಗಿರ್ಬೋದು, ಸರ್ಕಾರ ಕೊಟ್ಟಿರುವಂತ ಒಂದು ಸ್ಟ್ಯಾಟಿಸ್ಟಿಕ್ಸ್. ಅದರಲ್ಲಿ 0.7% ಮಹಿಳೆಯರು ಕೂಡ ಭಾರತ ದೇಶದಲ್ಲಿ ಇದನ್ನ ಬಳಸ್ತಾ ಇದ್ದಾರೆ ಎನ್ನುವಂಥದ್ದು ನ್ಯಾಷನಲ್ ಫರ್ಟಿಲಿಟಿ ಅಂಡ್ ಹೆಲ್ತ್ ಸರ್ವೆ ಪ್ರಕಾರ ಇದೆ. ಈ ತರದೆಲ್ಲವನ್ನ ಮನಗಂಡಂತ ನಮ್ಮ ಸುತ್ತೂರು ಶ್ರೀಮಠದ ಜಗದ್ಗುರುಗಳವರು 2014ನೇ ಇಸ್ವಿಯಿಂದ ಇದುವರೆಗೂ ನಾವು ಸುಮಾರು 22 ಉಚಿತ ಕುಡಿತ ಬಿಡಿಸುವ ಶಿಬಿರಗಳನ್ನ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಇದುವರೆಗೆ 1152 ಜನ ನಮ್ಮ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಹೇಳ್ದಂಗೆ ಏನಂತಂದ್ರೆ, ನಾವು ಯಾರಿಂದನೂ ಯಾರ ಹತ್ರನೂ ಯಾವುದೇ ಹಣವನ್ನ ಕೇಳ್ತಾ ಇಲ್ಲ. ಅವ್ರು ಕರ್ಕೊಂಡು ಬಂದು ಸೇರಿಸಿದ್ರೆ ನಾವು ಈ ಶಿಬಿರಗಳನ್ನ ಮಾಡ್ತಾ ಇದೀವಿ. ಮಾದಕ ವಸ್ತು ಅಂದ ತಕ್ಷಣ ಎಲ್ಲರೂ ಒಂದನ್ನ ಗುರುತಿಸ್ತಾರೆ, ಕುಡಿತ ಅನ್ನುವಂಥದ್ದನ್ನ. ಇತರೆ ವಿವಿಧ ಬಗೆಗಳಲ್ಲಿ ಕೂಡ ಇದು ಇದೆ. ಗಾಂಜಾ, ಅಫೀಮು, ಕೆನ್ನಬೀಸ್, ಡ್ರಗ್ಸ್, ಸಿಂಥೆಟಿಕ್ ಡ್ರಗ್ಸ್, ಈ ತರದ ಎಲ್ಲ ರೂಪದಲ್ಲೂ ಸಿಕ್ಕತ್ತೆ. ಈ ಕುಡಿತ ಅನ್ನುವಂಥದ್ದು ಏನಂತಂದ್ರೆ ಗೊತ್ತಾಗ್ಬಿಡುತ್ತೆ.
ಅವ್ನು ಕುಡಿದ್ರೆ ವಾಸನೆ ಬರುತ್ತೆ ಅಥವಾ ದುರ್ನಡತೆಯಿಂದ ನಡ್ಕತಾನೆ ಗೊತ್ತಾಗ್ಬಿಡುತ್ತೆ. ಇತರೆ ಮಾದಕ ವಸ್ತುಗಳನ್ನ ಸೇವಿಸಿದಾಗ ಅದೇನಾದ್ರೆ ಅಂತಂದ್ರೆ ಅದು ಸ್ಲೋ ಪಾಯಿಸನ್, ಗೊತ್ತಾಗೋದೇ ಇಲ್ಲ. ಹಂಗಾಗಿ ಇಂದಿನ ಯುವ ಜನತೆಯಲ್ಲಿ ಅದು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಏನಂತಂದ್ರೆ ನಾವು ಈ ತರದ ಶಿಬಿರಗಳನ್ನ ಸುತ್ತೂರು ಶ್ರೀಮಠ ಮಾಡ್ತಾ ಇರುವಂತದ್ದು ನಮ್ಮ ಆಲ್ಕೋಹಾಲಿಕ್ ಅನಾನಿಮಸ್ ಅವರ ಒಂದು ಸಹಯೋಗದೊಂದಿಗೆ ಅಂತ ಹೇಳಿದ್ರೆ ಯಾವ ರೀತಿಯಿಂದನೂ ತಪ್ಪಾಗೋದಿಲ್ಲ. ನಾವು ಮಾಡ್ತಾ ಇರುವಂತ ಶಿಬಿರ ಯಾಕೆ ಅಂತಂದ್ರೆ ನಮ್ಮ ಆಲ್ಕೋಹಾಲಿಕ್ ಅನಾನಿಮಸ್ ಏನು ಇರತಕ್ಕಂತ ಸದಸ್ಯರುಗಳು ಉಚಿತವಾಗಿ ನಮ್ಮ ಶಿಬಿರಗಳಲ್ಲಿ ಬಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಶಿಬಿರಗಳಲ್ಲಿ. ಅದರದ ಧ್ಯೇಯ ಏನು ಅಂತಂದ್ರೆ ನೀವು ಟ್ರಯಾಂಗಲ್ ನೀವು ನೋಡ್ಬೋದು, ಗೂಗಲ್ಗೆ ಹೋದ್ರೆ ಇಲ್ಲಿರುವಂತವ್ರು ವಿದ್ಯಾರ್ಥಿಗಳೆಲ್ಲ ನೋಡ್ಬೋದು. ಯೂನಿಟಿ, ಸರ್ವಿಸ್ ಮತ್ತೆ ರಿಕವರಿ ಜೊತೆಯಾಗಿದ್ರೆ, ಎಲ್ಲರೂ ಜೊತೆಯಾಗಿದ್ರೆ ಮಾತ್ರ ಯೂನಿಟಿ, ಒಗ್ಗಟ್ಟು, ಸರ್ವಿಸ್ ಸೇವೆ ಮಾಡುವಂತ ಮನೋಭಾವನೆ ಇರಬೇಕು. ಅವಾಗ ಮಾತ್ರ ರಿಕವರಿಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ಜೊತೆಗೆ ನಾವು 10 ದಿನ ಕ್ಯಾಂಪ್ ಮಾಡ್ತೀವೋ, ಫೆಡರೇಷನ್ ಅವರು 1 ತಿಂಗಳು 2 ತಿಂಗಳು 3 ತಿಂಗಳು ಅವರು ಏನು ರೋಗಿಗಳನ್ನ ಇರಿಸ್ಕತ್ತಾರೋ ಗೊತ್ತಿಲ್ಲ, ಹೊರಗಡೆ ಬಂದ ತಕ್ಷಣನೇ ಇದೇ ಪ್ರಪಂಚದಲ್ಲಿ ಅವರು ಬದುಕಬೇಕು. ಪ್ರಪಂಚದಲ್ಲಿ ಏನು ಅಂತಂದ್ರೆ ಮ್ಯಾಕ್ಸಿಮಮ್ ಕಾರಣಗಳನ್ನ ನಮ್ಮ ಭಾರತ ದೇಶದಲ್ಲಿ ನಾವು ಹುಡ್ಕಕ್ಕೆ ಅಂತ ಹೋದಾಗ ನನ್ನ ಅನುಭವ 10 ವರ್ಷದಲ್ಲಿ ಒಂದು ಹೆಣ್ಣು, ಹೊನ್ನು, ಮಣ್ಣು, ಈ 3 ಕಾರಣ. ಎಲ್ಲಿಂದಾದ್ರೂ ಹುಡ್ಕೊಂಡು ಹೋಗಿ ಏನಕ್ಕೆ ಅವರು ದಾಸರಾಗ್ತಾರೆ, ಪ್ರಾಬ್ಲಮ್ ಎಲ್ಲಿಂದ ಬಂದಿದೆ, ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಾವು ಹೋದಾಗ ಈ 3 ಕಾರಣಗಳ ಸುತ್ತನೇ ಆ ಸಮಸ್ಯೆ ಅತ್ಯಂತ ಹೆಚ್ಚು ಇರುತ್ತೆ. ಬಟ್ ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡಕ್ಕೆ ಅಂತ ಬಂದಾಗ ಪೀರ್ ಪ್ರೆಷರ್, ಕುತೂಹಲಕ್ಕೆ, ಕ್ಯೂರಿಯಾಸಿಟಿಗೋಸ್ಕರ ಶುರು ಮಾಡ್ತಾರೆ. ಒಂದ್ಸತಿ ಸಿಗರೇಟ್ ಸೇದನ, ಒಂದ್ಸತಿ ನೋಡೋಣ, ಒಂದ್ಸತಿ ಕುಡಿಯೋಣ ಅನ್ನುವಂಥ ಪೀರ್ ಪ್ರೆಷರ್ ಅಥವಾ ಕ್ಯೂರಿಯಾಸಿಟಿಯಿಂದ ಶುರು ಮಾಡಿದಂಥವ್ರು ಡಿಪೆಂಡೆನ್ಸಿಗೆ ಹೋಗ್ತಾರೆ. ಆಲ್ಕೋಹಾಲ್ ಡಿಪೆಂಡೆನ್ಸಿ ಅಥವಾ ಡ್ರಗ್ ಡಿಪೆಂಡೆನ್ಸಿ ಸ್ಟೇಟ್ಗೆ ಹೋಗ್ತಾರೆ. ಹಂಗಾಗಿ ಇದನ್ನ ನಾವು ಏನಂತಂದ್ರೆ ಅವ್ರಿಗೆ ಮರ್ಯಾದೆ ಕೊಡೋದಿಲ್ಲ, ಸಮಾಜದಲ್ಲಿ ಗೌರವ ಇಲ್ಲ ಅವ್ರಿಗೆ. ಅಂಥವ್ರನ್ನ ಇದನ್ನ ಡಿಸೀಸ್ ಅಂತ ಅನ್ಕೋಬೇಕು. ದಿಸ್ ಈಸ್ ನಾಟ್ ಎ ಏನೋ ಹ್ಯಾಬಿಟ್, ಚಟ ಅಲ್ಲ ಇದು. ದಿಸ್ ಈಸ್ ಎ ಡಿಸೀಸ್ ಅಕಾರ್ಡಿಂಗ್ ಟು ದ WHO. ಇದು ಒಂದು ಡಿಸೀಸ್. ಏನಂತಂದ್ರೆ ಇದು 3ನೇ ಮಾರಣಾಂತಿಕ ರೋಗ ಅಂತ ಹೇಳ್ತಾರೆ WHO ಅವರೇ. ಮೊದಲನೇದು HIV/AIDS, 2ನೇದು ಕ್ಯಾನ್ಸರ್, 3ನೇದು ಆಲ್ಕೋಹಾಲಿಸಮ್ ಅನ್ನೋವಂಗೆ. ಹಂಗಾಗಿ ಇದು ಮಾರಣಾಂತಿಕ ರೋಗ. ನಮ್ಮ ಕರ್ತವ್ಯ ಏನು ಅಂತಂದ್ರೆ ಆಕ್ಚುಲಿ ರಿಲ್ಯಾಪ್ಸ್ ಆಗುವಂಥದನ್ನ ತಡೆಗಟ್ಟಕ್ಕೆ ನಮ್ಮ ಕೈಲಿ ಏನನ್ನ ಮಾಡಕ್ ಸಾಧ್ಯ. ಇಲ್ಲಿ ಬಂದಿರೋರೆಲ್ಲ ಒಂದೇ ಪ್ರತಿಜ್ಞೆ ನನ್ನ ಪ್ರಕಾರ ಮಾಡಬೇಕು ಅಂತ ಅನ್ಕೋತೀನಿ. ನಾನು ಯಾರಿಗಾದ್ರೂ ಒಬ್ಬಂಗೆ, ಕುಡ್ತಾ ಇರೋರ್ಗೆ, ದುಶ್ಚಟ ಇರೋರ್ಗೆ ನನ್ನ ಕೈಲಾದಂತ ಒಂದು ಸರ್ವಿಸ್ ಅನ್ನ ಮಾಡ್ತೀನಿ. ಐ ವಾಂಟೆಡ್ ಟು ಬ್ರಿಂಗ್ ದೆಮ್ ಬ್ಯಾಕ್ ಟು ದ ಸೊಸೈಟಿ. ಅವನನ್ನ ಮತ್ತೊಮ್ಮೆ ಈ ಸಮಾಜದ ಮುಖ್ಯವಾಹಿನಿಗೆ ತರೋ ನಿಟ್ಟಿನಲ್ಲಿ ನೋಡ್ಬೇಕು ಅನ್ನೋದನ್ನ ನಾನು ಒಂದನ್ನ ಕೇಳ್ಕತೀನಿ. 2ನೇದಾಗಿ ಏನು ಅಂತಂದ್ರೆ ಯಾರೂ ಕೂಡ ಇದನ್ನ ತಪ್ಪು ಅಂತ ತಿಳ್ಕೋಬಾರದು. ಅವರನ್ನ ರೆಫರ್ ಮಾಡಬೇಕು, ಗೊತ್ತಿರೋರ್ ಕಡೆಗೆ ರೆಫರ್ ಮಾಡಬೇಕು. ಆ ರೆಫರ್ ಮಾಡಿದಾಗ ಅವ್ರಿಗೆ ಒಂದಷ್ಟು ಅನುಕೂಲಗಳು ಆಗ್ತದೆ. ಬೇರೆ ರೀತಿಯಲ್ಲಿ ನೋಡಬೇಕು. ಬೇರೆ ರೀತಿ ಅಂತಂದ್ರೆ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್, ಅದೇ ತರನೇ ಇದು ಕೂಡ ಏನು ಆಲ್ಕೋಹಾಲಿಸಮ್ ಈಸ್ ಆಲ್ಸೋ ಎ ಡಿಸೀಸ್ ಅನ್ನೋದನ್ನ ನೋಡ್ಕೋಬೇಕು. ಸರ್ವಿಸ್ ಮಾಡೋದಕ್ಕೆ ರೆಡಿ ಇರಬೇಕು. ಸ್ವಾಮೀಜಿಗಳು ಹೇಳ್ದಂಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಜಾಸ್ತಿ ಮಾಡಬೇಕು. ಆದ್ರೆ ನಾನು ಮೊನ್ನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ನಾನು ಏನು ಅಂತಂದ್ರೆ ಅಮೆರಿಕ ದೇಶದಲ್ಲಿ ಜನರೇಷನ್ ಝಡ್ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿ ಒಂದು ರಿಸರ್ಚ್ ಮಾಡಿದ್ದಾಗ ಏನಂತಂದ್ರೆ ಆ ಕ್ಯಾಟಗರಿಯಲ್ಲಿ ರೆಡ್ಯೂಸ್ ಆಫ್ ಆಲ್ಕೋಹಾಲಿಸಮ್ ಅಂಡ್ ರೆಡ್ಯೂಸ್ ಆಫ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ತುಂಬಾ ಏನ್ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಆಗಿಲ್ಲ, ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಅದರದ್ದು ಇಂಪ್ಯಾಕ್ಟ್ ಯಾಕೆ ಅವರನ್ನ ಇಂಟರ್ವ್ಯೂ ಮಾಡಿದಾಗ, ಆ ಜನರೇಷನ್ ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳುವಂತ ಒಂದು ಅಂಶ ಏನು ಅಂತಂದ್ರೆ, ನಮ್ಮ ತಂದೆ ತಾಯಿಗಳು ಕುಡಿದು, ನಮ್ಮ ನೆಂಟರು ಕುಡಿದು ಅಥವಾ ಬೇರೆ ಗಾಂಜಾ, ಅಫೀಮು ಇದೆಲ್ಲ ತಗೊಂಡು ತೊಂದರೆ ಅನುಭವಿಸ್ತಾ ಇರೋದನ್ನ ನೋಡಿದಾಗ ನಾವು ಕಡಿಮೆ ಮಾಡಬೇಕು ಅಂತ. ಇದಕ್ಕೆ ಇನ್ನೊಂದು ಲೈವ್ ಎಕ್ಸಾಂಪಲ್, ನಂದೇ ಒಂದು ಎಕ್ಸಾಂಪಲ್ ಏನು ಹೇಳ್ಬೇಕಂತಂದ್ರೆ, ನನ್ನ ಮಗನ ಫ್ರೆಂಡು ನಮ್ಮನೆ ಹಿಂದ್ಗಡೆ ಬೀದಿಲೆ
ತುಂಬಾನೇ ಕುಡಿತಾ ಇದ್ರು, ಮಗನ್ ಕೈಲೇ ತಿರ್ಸ್ಕೊತಾ ಇದ್ರು. ನನ್ನ ಮಗನೂ ಕೂಡ ಅವ್ರ ಜೊತೆಲಿ ಆ ಮಗನ ಜೊತೆಲಿ ಹೋಗ್ತಾ ಇದ್ದ. ತಂದ್ಕೊಡ್ಬಾರ್ದು ಅಂತ ಬೇಕಾದಷ್ಟು ಹೇಳ್ತಾ ಇದ್ರು. ಅವ್ರು ಅಡಿಕ್ಟ್ ಆಗಿರೋದ್ರಿಂದ ತಂದ್ಕೊಡದೆ ಇರಕ್ ಆಗ್ತಾ ಇರಲಿಲ್ಲ. ಆ ಡಿಪೆಂಡೆನ್ಸಿ ಸ್ಟೇಟ್ ಅಷ್ಟೊಂದು ಹೋಗಿತ್ತು. ಅವ್ರು ಸತ್ತೋದ್ರು. ಆ ಸತ್ತೋದ್ಮೇಲೆ ಏನು ಅಂತಂದ್ರೆ ನನ್ನ ಮಗ ಅವ್ರ ಮಗ ಎಲ್ಲ ಸೇರ್ಕೊಂಡು ಏನು ಅಂತಂದ್ರೆ ಅವ್ರ ಫ್ರೆಂಡ್ಸ್ಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಏನಂತಂದ್ರೆ ನಮ್ಮ ತಂದೆ ಈ ತರ ಸತ್ತೋದ್ರು ಕುಡ್ತದಿಂದ, ಹಂಗಾಗಿ ನೀವು ಯಾವುದಕ್ಕೂ ಆ ಥರದಕ್ಕೆ ಹೋಗಬಾರದು ಅಂತ. ಅಂದ್ರೆ ಜನರೇಷನ್ ಝಡ್ ಅಲ್ಲಿ ಈ ತರದ ಚೇಂಜಸ್, ಎ ರೇ ಆಫ್ ಹೋಪ್ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಅದು ಇನ್ನೂ ಜಾಸ್ತಿ ಆಗ್ಬೇಕು. ಆದ್ರೆ ಇನ್ನೊಂದ್ ಕಡೆ ಅನದರ್ ಸೈಡ್ ಆಫ್ ದ ಕಾಯಿನ್ ಏನಂತಂದ್ರೆ ಡ್ರಗ್ಸ್ ಫ್ಯಾಕ್ಟ್ರಿ ಅಥವಾ ಡ್ರಗ್ಸ್ ಒಂದಿದು ನಮ್ಮ ಕರ್ನಾಟಕದಲ್ಲೇ ಮೈಸೂರಲ್ಲೇ 2-3 ರೈಡ್ ಆಗೋಗಿದೆ. ಇದು ವೆರಿ ವೆರಿ ಅಲಾರಾಮಿಂಗ್. ಯಾಕೆ ಈ ತರ ಆಗ್ತಾ ಇದೆ ಅಂತ ಗೊತ್ತೇ ಇಲ್ಲ. 3 ಕಾರ್ಖಾನೆಗಳನ್ನ 2 ಹೊರಗಡೆ ಸ್ಟೇಟ್ ಪೊಲೀಸ್ನವರು ರೈಡ್ ಮಾಡಿದ್ರೆ, ಮೊನ್ನೆ ತಾನೇ ನಮ್ಮ ಮೈಸೂರಿನ ಪೊಲೀಸವರು ರೈಡ್ ಮಾಡಿ 1 ಡ್ರಗ್ಸ್ ಫ್ಯಾಕ್ಟರಿಯನ್ನ ಕಂಡುಹಿಡಿದಿದ್ದಾರೆ. ಅದು ಎಲ್ಲಿಗೆ ಹೋಗ್ತಾ ಇತ್ತು ಅಂತ ಮೂಲ ನೋಡಿದ್ರೆ ಪೇಪರ್ನ ಒಂದು ಇನ್ಫಾರ್ಮೇಶನ್ ಪ್ರಕಾರ ಅವರು ದೇ ಆರ್ ಸೆಂಡಿಂಗ್ ದಟ್ ಪರ್ಟಿಕ್ಯುಲರ್ ಡ್ರಗ್ಸ್ ಟು ದ ಗುಜರಾತ್ ಅಂತ. ಗುಜರಾತ್ ಅಂತಂದ್ರೆ ಗುಜರಾತ್ ಅಲ್ಲಿ ಏನಂತಂದ್ರೆ ಆಲ್ಕೋಹಾಲಿಸಮ್ ಇಲ್ಲ, ಡ್ರಗ್ಸ್ ಇರಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ ಅಂತ. ಆದ್ರೆ ಮೈಸೂರಿಂದ ಗುಜರಾತ್ಗೆ ಹೋಗ್ತಾ ಇತ್ತು ಅಂತ. ಆ ರೀತಿಯಾಗಿ ಆಗ್ತಾ ಇದೆ. ನಾವು ನಮ್ಮ ಕೈಲಾದಂತ ಸೇವೆಯನ್ನ ಮಾಡಬೇಕು. ಅದರಲ್ಲಿ ಈ ಫೆಡರೇಷನ್ ಅವರು ನಿಜವಾಗಿ ಹೇಳ್ಬೇಕಂದ್ರೆ ದೇ ಆರ್ ಆಕ್ಚುಲಿ ಪ್ರೊಟೆಕ್ಟಿಂಗ್ ದ ಸಾಮಾಜಿಕ ಸ್ವಾಸ್ಥ್ಯ, ಸಮಾಜದ ಒಂದು ಹೆಲ್ತ್ ಅನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲೋ ಇಲ್ಲೋ ಲೋಪದೋಷಗಳು ಉಂಟು. ಆ ಲೋಪದೋಷಗಳನ್ನ ಸರಿ ಮಾಡ್ಕೊಂಡು ಸುಧಾರಣೆ ಮಾಡ್ಕೊಂಡು ವೈದ್ಯಕೀಯ ಸಚಿವರ ಹತ್ರ ಇನ್ನೂ ಭಿನ್ನಹವನ್ನ ನಮ್ಮ ಅರುಣ್ ಚಕ್ರವರ್ತಿಯವರಾಗಿರ್ಬೋದು, ಹಾಗೆ ಬೇಕಾದ್ರೆ ಅವರು ಪತ್ರ ಸರಿಯಾಗಿ ಈ ವಿಷಯವನ್ನ ತಂದು ಬಂದ್ರೆ ನಮ್ಮ ಸ್ವಾಮೀಜಿಯವರ ಹತ್ರನೂ ಮಾತಾಡಿ ಈ ಒಂದು ಸಮಸ್ಯೆ ಪರಿಹಾರ ಆಗೋದಕ್ಕೆ ಏನ್ ಬೇಕೋ ಅದರಲ್ಲಿ ನಾವು ಕೂಡ ಇಂಟರ್ವೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಪರಮ ಪೂಜ್ಯ ಗುರುಗಳೇ ಹಾಗೂ ಇತರ ಗಣ್ಯರೇ ಹಾಗೂ ಬಹಳ ತಾಳ್ಮೆಯಿಂದ ಉಪಸ್ಥಿತಿರುವಂತಹ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಭಿಕರೇ ಹಾಗೂ ಗೆಳೆಯರೇ, ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗೆ ಏನ್ ಕೆಲಸ ಅಂತ ಕೆಲವರಲ್ಲಿ ಒಂದು ಪ್ರಶ್ನೆ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸನ್ಮಾನ್ಯ ನಮ್ಮ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಪ್ರಸ್ತಾಪ ಮಾಡಿದ್ರು. ಹೇಗೆ ನಾನು ಈ ಮದ್ಯಪಾನ ಅಥವಾ ಮದ್ಯವ್ಯಸನಿಂದ ಹೇಗೆ ವ್ಯಸನಿಗಳನ್ನು ಆ ಒಂದು ಕಾಯಿಲೆಯಿಂದ, ಆ ಒಂದು ಸೆಳೆತದಿಂದ ವಾಪಸ್ ಮತ್ತೆ ಪುನಃ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನದಲ್ಲಿ ನನ್ನ ಒಂದು ಪಾತ್ರ ಏನಿದೆ ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಅನ್ಸುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದಾಗೆ ಈ ಆಲ್ಕೋಹಾಲಿಸಮ್ ಅಥವಾ ಮದ್ಯಪಾನ ವ್ಯಸನಿ ಇದೊಂದು ಕಾಯಿಲೆ ಅಂತ ಹೇಳಿ WHO ವಿಶ್ವ ಆರೋಗ್ಯ ಸಂಸ್ಥೆ ಬಹಳ ಹಿಂದೆನೆ 1960ನೇ ಇಸ್ವಿನಲ್ಲೇ ಅದನ್ನ ಘೋಷಣೆ ಮಾಡಿದೆ. ಅದನ್ನ ಯಾವ ರೀತಿ, ಹಾಗಾದ್ರೆ ಆ ಕಾಯಿಲೆನ ನಾವು ಯಾವ ರೀತಿ ಸುಧಾರಿಸ್ಬೇಕು, ಹೌ ಡು ವಿ ಫೇಸ್ ದಟ್ ಡಿಸೀಸ್ ಅಂತ ಒಂದು ಪ್ರಶ್ನೆ ಬಂದಾಗ, ಹೇಗೆ ನಾವು ಡಯಾಬಿಟಿಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಇರ್ಬೋದು ಅದನ್ನ ನೋಡ್ತೀವೋ, ಅದೇ ರೀತಿ ಅದೇ ಮಾದರಿಯಲ್ಲಿ ಸಹ ಈ ಆಲ್ಕೋಹಾಲಿಸಮ್ ಸಹ ನಾವು ನೋಡ್ಬೇಕಾಗತ್ತೆ. ನನ್ನ ಸೇವಾವಧಿಯಲ್ಲಿ ನಮ್ಮ ಇಲಾಖೆಯಲ್ಲಿರ್ಬೋದು ಅಥವಾ ಸಮಾಜದಲ್ಲಿರ್ಬೋದು ಈ ಒಂದು ಪಿಡುಗು ಎದ್ದು ಕಾಣುವಂತಹ ಒಂದು ಪಿಡುಗು. ಅದನ್ನ ಯಾವ ರೀತಿ ನಾವು ಎದುರಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ಬಹುಶಃ 1-2 ದಶಕಗಳ ಹಿಂದೆ
ಯಾರಾದ್ರೂ ಈ ಆಲ್ಕೋಹಾಲಿಕ್ಸ್ ನಮ್ಮ ಗಮನಕ್ಕೆ ಬಂದ್ರೆ ಅವ್ರನ್ನ ಡಿ ಅಡಿಕ್ಷನ್ ಕ್ಯಾಂಪ್ ಅಥವಾ ರಿಹ್ಯಾಬ್ ಸೆಂಟರ್ಸ್ ಅಲ್ಲಿ ನಾವು ಸೇರಿಸ್ಬಿಟ್ರೆ, ಅವ್ರನ್ನ ಅಡ್ಮಿಟ್ ಮಾಡ್ಬಿಟ್ರೆ, ಅವರು ಬಹಳ ಒಂದು 20-21 ದಿವಸ ಅಥವಾ ಎಷ್ಟು ದಿವಸ ಆ ಒಂದು ರಿಹ್ಯಾಬ್ ಸೆಂಟರ್ ಅಲ್ಲಿ ಇರ್ತಾರೋ, ಅಲ್ಲಿಂದ ಹೊರಗೆ ಬಂದ್ಮೇಲೆ ಅವರು ಆ ಒಂದು ಚಟದಿಂದ ಅಥವಾ ಆ ಒಂದು ಕಾಯಿಲೆಯಿಂದ ದೂರ ಆಗ್ತಾರೆ ಅಥವಾ ಮುಕ್ತರಾಗ್ತಾರೆ ಅಂತ ನಾವು ಭಾವಿಸ್ತೀವಿ. ನಾನು ಸಹ ಅದೇ ರೀತಿ ಭಾವಿಸಿದ್ದೆ. ಆದ್ರೆ ತದನಂತರ ನನಗೆ ಗೊತ್ತಾಯ್ತು, ಈ ರಿಹ್ಯಾಬ್ ಸೆಂಟರ್ ಏನಿದೆ, ಅಲ್ಲಿ ಏನು ರಿಹ್ಯಾಬಿಲಿಟೇಷನ್ ಮಾಡ್ತೀವಿ ಅಥವಾ ಡಿ ಅಡಿಕ್ಷನ್ ಮಾಡ್ತೀವಿ, ದಟ್ ಈಸ್ ನಾಟ್ ದಿ ಎಂಡ್. ಅದು ಕೊನೆ ಅಲ್ಲ. ನನ್ನ ಪ್ರಕಾರ ರಿಹ್ಯಾಬ್ ಸೆಂಟರ್ ಮೇ ಬಿ ದಿ ಬಿಗಿನಿಂಗ್ ಆಫ್ ಇಸ್ ರಿಕವರಿ. ಇಸ್ ಇಟ್ ರೈಟ್? ರಿಹ್ಯಾಬ್ ಸೆಂಟರ್ ಅಥವಾ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಏನೊಬ್ಬ ವ್ಯಸನಿ ಬರ್ತಾನೋ, ಅವನಲ್ಲಿ ಸಂಪೂರ್ಣವಾಗಿ ಡಿಟಾಕ್ಸ್ ಆಗ್ಬೋದು, ಅಥವಾ ರಿಹ್ಯಾಬ್ ಆದ್ಮೇಲೆ ಮತ್ತೆ ವಾಪಸ್ ಆ ಒಂದು ಕುಡಿತದ ಚಟಕ್ಕೆ ಅಥವಾ ಆ ಒಂದು ವ್ಯಸನಕ್ಕೆ ಮತ್ತೆ ಬಲಿಯಾಗದೇ ಇರುವಂತ ರೀತಿಯಲ್ಲಿ ನಾವು ಏನಾದ್ರೂ ಒಂದು ಕ್ರಮ ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ನಮ್ಗೆ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನೋ ಒಂದು ಪ್ರೋಗ್ರಾಮ್, ಅನ್ನೋ ಒಂದು ಫೆಲೋಶಿಪ್ ನ ನಾವು ನೆನ್ಪು ಮಾಡ್ಕೋಬೇಕಾಗತ್ತೆ. ಹೇಗೆ ಅಂತ ನಮ್ಗೆ ಏನಾದ್ರೂ ಆ ಒಂದು ಪ್ರಶ್ನೆ ಇತ್ತಂದ್ರೆ, ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಆ ಒಂದು ಕುಡಿತದ ಚಟದಿಂದ ಡೇ ಟು ಡೇ, ದಿನದಿಂದ ದಿನಕ್ಕೆ ಆ ಒಂದು ಮದ್ಯಪಾನದ ವ್ಯಸನದಿಂದ ನಾವು ದೂರ ಇರಬೇಕು ಅನ್ನೋ ಒಂದು ಕಾರ್ಯಕ್ರಮ. ಬಹುಶಃ ತಮ್ಮೆಲ್ರಿಗೂ ಗೊತ್ತಿರುತ್ತೆ. ಹೇಗೆ ಇವರು ಮೀಟಿಂಗ್ ಮಾಡ್ತಾರೆ, ಪ್ರತಿ ದಿವಸ ಒಂದ್ ಕಡೆ ಮೀಟಿಂಗ್ ಮಾಡಿ ಸೇರಿ ತಮ್ಮ ಬಲ ಮತ್ತು ತಮ್ಮ ಎಕ್ಸ್ಪೀರಿಯನ್ಸ್ ಅದನ್ನ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಕೊಂಡು ಒಬ್ರಿಗೊಬ್ರು ಸ್ಫೂರ್ತಿಯಾಗಿರ್ತಾರೆ ಅಲ್ಲಿ. ನನ್ನ ಪಾತ್ರ ಈಗಾಗಲೇ ಹೇಳಿದಾಗೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಒಂದು ಟ್ರಸ್ಟ್. ಆ ಟ್ರಸ್ಟ್ ಅಲ್ಲಿ ನಾನು ಒಬ್ಬ ಟ್ರಸ್ಟಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ದೇಶದ ಮಟ್ಟದಲ್ಲಿ ಅದೊಂದು ಟ್ರಸ್ಟ್ ಇದೆ. ಅದರಲ್ಲಿ ನಾನು ಒಬ್ಬ ನಾನ್ ಆಲ್ಕೋಹಾಲಿಕ್ ಟ್ರಸ್ಟಿ. ಇದರಲ್ಲಿ ಒಬ್ಬ ನಾನ್ ಆಲ್ಕೋಹಾಲಿಕ್ ಟ್ರಸ್ಟಿಯಾಗಿ ಒಂದು ಜವಾಬ್ದಾರಿ ಇರುತ್ತೆ ನನ್ನಿಂದ, ಅಥವಾ ನನ್ನ ಏನು ಪೊಸಿಷನ್ ಇದೆ ಒಂದು ಇಲಾಖೆಯಲ್ಲಿ, ಅದನ್ನ ಯಾವ ರೀತಿ ನಾವು ಬಳಸ್ಕೋಬಹುದು ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕಂತ ಯೋಚನೆ ಮಾಡಿದಾಗ ನನಗೆ ಕಂಡಿದ್ದು ಈ ಒಂದು ಪ್ರೋಗ್ರಾಮ್. ಆದ್ರೆ ಇಲ್ಲಿ ನಾನು ವಿಶೇಷವಾಗಿ ಇಲ್ಲಿರುವಂತಹ ರಿಹ್ಯಾಬ್ ಸೆಂಟರ್ ಮತ್ತು ಫಂಕ್ಷನ್ ಅಥವಾ ಪ್ರೋಗ್ರಾಮ್ಗೆ ಯಾವ ರೀತಿ ಒಂದು ಕೋಆರ್ಡಿನೇಷನ್ ಇರಬೇಕು, ಯಾವ ರೀತಿ ಒಂದು ಸಮತೋಲನ ಇರಬೇಕು ಅಂತ ಹೇಳೋದಾದ್ರೆ, ಇಟ್ ಮಸ್ಟ್ ಬಿ ಎ ಫೀಡಿಂಗ್ ಸೆಂಟರ್ ಫಾರ್ ಆಲ್ ದಿ ಎ ಸೆಂಟರ್ಸ್. ಅಂದ್ರೆ ಇಲ್ಲಿ ಯಾವ ಒಬ್ಬ ವ್ಯಸನಿ ಬಂದು ಗುಣ ಆಗಿ ಹೊರಗಡೆ ಬರ್ತಾನ ಸಮಾಜಕ್ಕೆ, ಆತನನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆದಷ್ಟು ಬೇಗ, ಅಥವಾ ಆ ರಿಹ್ಯಾಬ್ ಸೆಂಟರ್ ಇರ್ಬೇಕಾದ್ರೆ ಆ ಒಂದು ಪ್ರೋಗ್ರಾಮ್ಗೆ ನಾವು ಆತನನ್ನ ಇನ್ವಾಲ್ವ್ ಮಾಡಿದ್ರೆ, ಬಹುಶಃ ಆತನ ಒಂದು ಪಾನಮುಕ್ತ ಒಂದು ಪಯಣ ಏನಿದೆ ಅದು ಬಹುಶಃ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ನಮ್ಮ ಸರ್ಕಾರದಿಂದ ಇದ್ರ ಬಗ್ಗೆ ಏನೇನೆಲ್ಲ ಮಾಡಬೇಕು ಅದನ್ನ ನಾವು ಖಂಡಿತ ಮಾಡ್ತಾ ಇದ್ದೀವಿ. ಆದ್ರೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಅದು ಬರೀ ಸರ್ಕಾರದ ಒಂದೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಸಂಸ್ಥೆಗಳು, ನಮ್ಮ NGOs ಇವೆಲ್ಲ ಕೈ ಜೋಡಿಸ್ಬೇಕಾಗತ್ತೆ. ಆ ಒಂದು ದಿಸೆಯಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ನಮ್ಮ ಸಂಸ್ಥೆ ಏನಿದೆ, ಪ್ರತಿ ಜಿಲ್ಲೆ ಅಲ್ಲ, ಪ್ರತಿ ತಾಲೂಕಲ್ಲ, ಪ್ರತಿ ಹಳ್ಳಿನಲ್ಲೂ ಯಾರಾದ್ರೂ ಈ ಒಂದು ಮದ್ಯಪಾನ ವ್ಯಸನಿಯಿಂದ ಅಥವಾ ಸಫರಿಂಗ್ ಫ್ರಮ್ ಆಲ್ಕೋಹಾಲಿಸಮ್ ಅಂತ ಏನ್ ಹೇಳ್ತೀವಿ ಇದ್ರೆ, ಆತನನ್ನ ನಾವು ನಮ್ಮ ಮೆಸೇಜ್, ನಮ್ಮ ಸಂದೇಶವನ್ನು ತಗೊಂಡೋಗಿ ಮುಟ್ಟಿಸುವಂತ ಒಂದು ಜವಾಬ್ದಾರಿ ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ನಮ್ಮ ಆರೋಗ್ಯ ಇಲಾಖೆಗೆ ನಾವು ಒಂದು ಮನವಿ ಮಾಡಿದ್ವಿ. ಈ ರೀತಿ ಪ್ರೋಗ್ರಾಮ್ನ ನಾವು ಹೇಗಾದ್ರೂ ಮಾಡಿ ಪ್ರತಿ ಹಳ್ಳಿಗೂ ನಾವು ಅದನ್ನ ತಲುಪಿಸ್ಬೇಕಂತ ಹೇಳಿದ್ರೆ ಅದು ಬರೀ ಸಂಸ್ಥೆಯಿಂದ ಮಾತ್ರ ಆಗೋದಿಲ್ಲ. ಅದಕ್ಕೆ ಸರ್ಕಾರದ ಬೆಂಬಲ ಮತ್ತು ನೆರವು ಸಹ ಬೇಕು ಅಂತ ಹೇಳಿದಾಗ ನಮ್ಮ ಸನ್ಮಾನ್ಯ ಸಚಿವರು ಈ ಒಂದು ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಏನಿದೆ ಅದನ್ನ ಸಂಪೂರ್ಣವಾಗಿ ನಮ್ಮ ಸಂಸ್ಥೆಗೆ ಯಾವ ರೀತಿಯಲ್ಲಿ ನಾವು ಅದನ್ನ ಸದ್ಬಳಕೆ ಮಾಡ್ಬೋದು
ಮಾಡ್ಬೋದು ಅಂತ ಹೇಳಿ ನಮ್ಗೆ ಇನ್ ರೈಟಿಂಗ್ ಅದನ್ನ ನಾವು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನಮ್ಮ ಒಂದು ಏನು ಇಡೀ ರಾಜ್ಯದಲ್ಲಿ ಯಾವ ರೀತಿ ಇದನ್ನ ವಿಸ್ತರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮ ಶುರು ಆಯಿತು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಜಿಲ್ಲೆನಲ್ಲೂ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಪ್ರತಿ ತಾಲೂಕಲ್ಲೂ ಇದೆ, ಪ್ರತಿ ಹಳ್ಳಿನಲ್ಲೂ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಲ್ಲಿರುವಂತಹ ನಮ್ಮ ಆಶಾ ಕಾರ್ಯಕರ್ತರನ್ನ ನಾವು ಅವರ ಒಂದು ಸಹಕಾರ ಮತ್ತು ಸಹಯೋಗದಿಂದ, ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಶಾ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಹೋಗ್ತಾರೆ, ಅಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳನ್ನ ಗುರುತ ಮಾಡಿ ಅವ್ರಿಗೆ ಯಾವ ರೀತಿ ಚಿಕಿತ್ಸೆ ಮಾಡಬೇಕು, ಯಾವ ರೀತಿ ಸರ್ಕಾರದಿಂದ ನೆರವು ಮಾಡ್ಬೇಕಂತ ಹೇಳಿ ಅದು ಅವರ ಒಂದು ಕೆಲಸ. ಸೊ ಅವರ ಕೆಲಸದ ಜೊತೆಗೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಒಬ್ಬ ಮದ್ಯಪಾನ ವ್ಯಸನಿ ಅಥವಾ ಒಬ್ಬ ಆಲ್ಕೋಹಾಲಿಕ್ ನ ಯಾವ ರೀತಿ ನಾವು ಗುರ್ತ ಮಾಡ್ಬೇಕು, ಯಾವ ರೀತಿ ಆ ಒಂದು ಸಿಂಪ್ಟಮ್ಸ್ ನಾವು ಗುರ್ತ ಮಾಡ್ಬೇಕಂತ ಅವ್ರಿಗೆ ಹೇಳಿ, ಅವ್ರ ಮೂಲಕ ನಾವು ಯಾರು ಸಫರ್ ಮಾಡ್ತಿದಾರೋ, ಯಾರು ನರಳ್ತಿದಾರೋ ಅವ್ರನ್ನ ಪ್ರೋಗ್ರಾಮ್ಗೆ ಯಾವ ರೀತಿ ಅದನ್ನ ಇಂಟಿಗ್ರೇಟ್ ಮಾಡ್ಬೇಕಂತ ಹೇಳಿ ನಾವು ಈಗಾಗಲೇ ಹೇಳಿದೀವಿ. ಆ ಒಂದು ಕಾರ್ಯಕ್ರಮ ಈಗಾಗಲೇ ಜಾರಿನಲ್ಲಿದೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮನ ಆಗ್ಲೇ ಶುರು ಮಾಡಿದೆ. ಇದು ಖಂಡಿತವಾಗ್ಲೂ ಯಶಸ್ವಿ ಆಗುತ್ತಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿರುವಂತಹ ಈ ಫೆಡರೇಷನ್ ಏನು ಸದಸ್ಯರಿದ್ದೀರಿ, ಅವರಲ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಯಾವ ಒಬ್ಬ ಮದ್ಯಪಾನ ವ್ಯಸನಿ ನಮ್ಮ ಸೆಂಟರ್ಗೆ ಬರ್ತಾನೋ ಅಥವಾ ನಮ್ಮ ರಿಹ್ಯಾಬ್ ಕೇಂದ್ರಕ್ಕೆ ಬರ್ತಾನೋ, ಆತ ಆಗ್ಲೇ ಬಹಳಷ್ಟು ನೊಂದಿರ್ತಾನೆ, ಬಹಳಷ್ಟು ಸೋತೋಗಿರ್ತಾನೆ ಜೀವನದಲ್ಲಿ, ಬಹಳಷ್ಟು ಏನು ಇಂಗ್ಲಿಷಲ್ಲಿ ನಾವು ಟ್ರಾಮಾ ಅಂತ ಹೇಳ್ತೀವೋ ಆಘಾತಕ್ಕೆ ಒಳಗಾಗಿರ್ತಾನೆ. ಅಂತ ಒಬ್ಬ ವ್ಯಕ್ತಿನ ನಾವು ಯಾವ ರೀತಿ ಚಿಕಿತ್ಸೆ ಕೊಡ್ಬೇಕು ಅನ್ನೋದು ಬಹಳ 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 ಗಂಭೀರವಾದಂತ ವಿಷಯ. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಈಗೊಮ್ಮೆ ನಾವು ಪೇಪರಲ್ಲಿ ಅಥವಾ ಮಾಧ್ಯಮದಲ್ಲಿ ನಾವು ಓದ್ತೀವಿ, ಈ ಒಂದು ಕೇಂದ್ರದಲ್ಲಿ ಎಲ್ರು ಅಂತ ಹೇಳಲ್ಲ, ಕೆಲವು ಕಡೆ ಏನಾಗ್ತಿದೆ ಅದು ಮಾಧ್ಯಮದಲ್ಲಿ ಬಂದಿದ್ದು ನಾನು ಗಮನಿಸಿದ್ದು, ಈ ರಿಹ್ಯಾಬ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಎಕ್ಸ್ಟ್ರೀಮ್ ಮೆಜರ್ಸ್ ಸಹ ಬಳಕೆ ಆಗ್ತಿದೆ ಅನ್ನೋದು ನಾವು ಪೇಪರಲ್ಲಿ ನೋಡಿದೀವಿ. ನನ್ಗನ್ಸುತ್ತೆ ಒಂದು 3-4 ತಿಂಗಳ ಹಿಂದೆ ನಮ್ಮ ರಾಜ್ಯದ ಮಾನವ ಹಕ್ಕು ಆಯೋಗ, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅವರಿಗೆ ಸಹ ಕೆಲವು ಕಡೆಯಿಂದ ದೂರ ಬಂದು ಕೆಲವು ರಿಹ್ಯಾಬ್ ಸೆಂಟರ್ ಮೇಲೆ ದಾಳಿ ಸಹ ಮಾಡಿರೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈ ಕುರಿತು ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಏನಂತ ಹೇಳಿದ್ರೆ, ಅವ್ರನ್ನ ಯಾರು ನಮ್ಮ ಕೇಂದ್ರಕ್ಕೆ ಬರ್ತಾರೆ ಅವ್ರನ್ನ ಬಹಳಷ್ಟು ಸಹಾನುಭೂತಿಯಿಂದ, ಬಹಳಷ್ಟು ತಾಳ್ಮೆಯಿಂದ ಮತ್ತು ಒಂದು ಸ್ಪಂದನಾ ಮನೋಭಾವದಿಂದ ಅವ್ರನ್ನ ನಾವು ಕಾಣ್ಬೇಕಾಗತ್ತೆ. ಕಡೆಯದಾಗಿ ಬರುವಂತ ಯಾರೋ ಒಬ್ಬ ಸೋತೋಗಿರ್ತಾನೆ, ಅವನು ಕಡೆಯದಾಗಿ ಇರುವಂತ ಒಂದೇ ಒಂದು ಆಶಾ, ಒಂದೇ ಒಂದು ಹೋಪ್ ಈಸ್ ಯುವರ್ ರಿಹ್ಯಾಬ್ ಸೆಂಟರ್. ಅಲ್ಲಿ ಅವನಿಗೆ ಮತ್ತೇನಾದ್ರೂ ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸ್ ಆದ್ರೆ ಬಹುಶಃ ಅದು ಅಕ್ಷಮ್ಯ ಅಪರಾಧ ಅಂತ ನಾನು ಇವತ್ತಿನ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ರಿಹ್ಯಾಬ್ ಸೆಂಟರ್ ಇಂದ ಪ್ರೋಗ್ರಾಮ್ಗೆ ನೀವು ಅಥವಾ ಈ ಒಂದು ಸಂಸ್ಥೆ ಒಂದು ಬ್ರಿಡ್ಜ್ ತರ ಆಗ್ಬೇಕು, ಒಂದು ಇಂಟಿಗ್ರೇಟ್ ಮಾಡಬೇಕು, ಒಂದು ಸಮಗ್ರವಾಗಿ ಆತನ ಒಂದು ರಿಕವರಿ, ಒಬ್ಬ ಆಲ್ಕೋಹಾಲಿಕ್ ನ ರಿಕವರಿ ಒಂದು ಹೋಲಿಸ್ಟಿಕ್ ಆಗಿ ಆಗ್ಬೇಕು ಅಥವಾ ಸಮಗ್ರವಾಗಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಮತ್ತು ಸಂಸ್ಥೆ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮತ್ತೆ ಒಂದು ಕೋಆರ್ಡಿನೇಷನ್ ಇರಬೇಕು. ಆ ಒಂದು ಕೋಆರ್ಡಿನೇಷನ್ ಬರ್ಲಿಕ್ಕೆ ನಮ್ಮಿಂದ ಏನೆಲ್ಲ ಸಾಧ್ಯತೆ ಇದೆಯೋ ಅದನ್ನ ನಾವು ಕಡೆಯಿಂದ ಅಂದ್ರೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಕಡೆಯಿಂದ ಮಾಡ್ತೀವಂತ ಹೇಳ್ತಾ, ಮತ್ತೊಮ್ಮೆ ಇದೊಂದು ಸೇವಾ ಮನೋಭಾವದಿಂದ, ಇದು ಬಿಸ್ನೆಸ್ ಹೌದು, ಒಂದ್ ಲೆಕ್ಕದಲ್ಲಿ ನಮ್ಗೆ ಆ ಒಂದು ಸೆಂಟರ್ಸ್ ನಡೆಸಲಿಕ್ಕೆ ಹಣ ಬೇಕಾಗ್ತದೆ, ಆರ್ಥಿಕ ನೆರವು ಬೇಕಾಗ್ತದೆ, ಅದು ಒಂದ್ ಕಡೆ ಇರಲಿ. ಆದ್ರೆ ಪ್ರಮುಖವಾಗಿ ಇದೊಂದು ಸೇವೆ, ಇದೊಂದು ಸಮಾಜಕ್ಕೆ ನಾವು ಮಾಡುವಂತ ಸೇವೆ ಅಂತ ಆ ಒಂದು ಮನೋಭಾವದಲ್ಲಿ ತಾವೆಲ್ಲರೂ ಮಾಡ್ತೀರಿ. ಮತ್ತು ಯಾವ ಒಬ್ಬ ಆಲ್ಕೋಹಾಲಿಕ್ ಸಮಾಜದಿಂದ ಮತ್ತು ತಮ್ಮ ಕುಟುಂಬದಿಂದ, ತನ್ನ ಬಂಧು ಬಳಗದಿಂದ ದೂರ ಆಗಿರ್ತಾನೋ ಆತನ ಆದಷ್ಟು ಬೇಗ ಈ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನ ನಾವು ಮತ್ತೆ ನೀವು ಸೇರಿ ಎಲ್ಲರೂ ಮಾಡ್ಬೇಕಂತ ಮತ್ತೊಮ್ಮೆ ನಾನು
ವಿನಂತಿ ಮಾಡ್ತಾ ನನಗೂ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ವ್ಯಸನ ಚೇತರಿಕಾ ಕೇಂದ್ರಗಳ ಒಕ್ಕೂಟ ಇದು 2008ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭದ ದಿನಗಳಲ್ಲಿ ಆಗಲೇ ಸುಮಾರು ಚೇತರಿಕಾ ಕೇಂದ್ರಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿದ್ದವು. ಹಲವಾರು ಲೋಪದೋಷಗಳಿತ್ತು. ಅದನ್ನೆಲ್ಲ ಸರಿ ಮಾಡೋದಕ್ಕೋಸ್ಕರ ಒಂದು ಒಕ್ಕೂಟ ಸ್ಥಾಪನೆ ಮಾಡಬೇಕು, ಕೆಲವು ನೀತಿ ನಿಯಮಗಳನ್ನ ರೂಪಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ ಈ ಒಕ್ಕೂಟ ಪ್ರಾರಂಭದಲ್ಲಿ ಬರೀ 18 ಸಂಸ್ಥೆಗಳು ಒಕ್ಕೂಟದ ಸದಸ್ಯತ್ವವನ್ನು ಪಡ್ಕೊಂಡಿದ್ವು. ಅದಾದ ನಂತರ ಕ್ರಮೇಣ ಬೆಳ್ಕೊಂಡು ಹೋಗ್ತಾ ಇತ್ತು. ಈಗ ನಮ್ಮ ಒಕ್ಕೂಟದಲ್ಲಿ 64 ಚೇತರಿಕಾ ಕೇಂದ್ರಗಳ ಸದಸ್ಯತ್ವ ನಮ್ಮಲ್ಲಿ ಇದೆ. ಇಡೀ ಬೆಂಗಳೂರಿನಲ್ಲಿ 120-125 ಚೇತರಿಕಾ ಕೇಂದ್ರಗಳಿದ್ದಾವೆ. ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಅವರು ಹೇಳಿದ ಪ್ರಕಾರ, ಅದೇ ರೀತಿ ಮಾನ್ಯ ಶ್ರೀ ಅರುಣ್ ಚಕ್ರವರ್ತಿ ಅವರು ಹೇಳಿದ ಪ್ರಕಾರ ಹಲವಾರು ಲೋಪದೋಷಗಳು ನಮ್ಮ ಚೇತರಿಕಾ ಕೇಂದ್ರಗಳಲ್ಲಿ ಇದ್ದಾವೆ. ಬಹಳಷ್ಟು ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಹೊಡಿತಾರೆ, ಬಡಿತಾರೆ, ಹಿಂಸೆ ಕೊಡ್ತಾರೆ, ಹೀಗೆ ಹಲವಾರು. ಅದು ನಿಜಾನೂ ಕೂಡ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಉದ್ದೇಶ ಬೇರೆ ಇತ್ತು. ಒಕ್ಕೂಟದ ಉದ್ದೇಶ ಆಗಲಿ, ಮತ್ತೆ 1985ರಲ್ಲಿ ಪ್ರಾರಂಭ ಆದ ನಮ್ಮ ಜಯಂತ್ ಶಾರ್ ಅವರು ಸ್ಥಾಪನೆ ಮಾಡಿದ KM ಸಂಸ್ಥೆ ಆಗಲಿ, ಕೆಲವು ಧ್ಯೇಯೋದ್ದೇಶಗಳನ್ನು ಹೊಂದಿದ್ದು ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಪ್ರಾರಂಭ ಆದ್ದು ಕ್ರಮೇಣ ಹಲವಾರು ತೊಂದರೆಗಳು ಅನುಭವಿಸ್ಕೊಂಡು ಬರ್ತಾ ಇದೆ, ಈಗಲೂ ಅನುಭವಿಸ್ಕೊಂಡು ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಆಗಲೇ ಸಾಹೇಬರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಏನಂತಂದ್ರೆ, ನಾವು ಒಬ್ಬ ವ್ಯಕ್ತಿಗೆ ಚೇತರಿಕಾ ಕೇಂದ್ರದಲ್ಲಿ ಆತನ ವ್ಯಕ್ತಿ ವಿಕಾಸ ಕಾರ್ಯಕ್ರಮಕ್ಕೋಸ್ಕರ ದಾರಿ ಮಾಡಿಕೊಡ್ತೀವಿ. ಹೊರಗಡೆ ಹೋದ ಮೇಲೆ ಸಪೋರ್ಟ್ ಸಿಸ್ಟಮ್ ಬೇಕು. ಆ ಸಪೋರ್ಟ್ ಸಿಸ್ಟಮ್ಗೆ ಹೊರಗಡೆ 12 ಕಾರ್ಯಕ್ರಮದ ಗುಂಪುಗಳಿದ್ದಾವೆ. ಬೆಂಗಳೂರಿನ ಈ ಮೂಲೆಯಲ್ಲೂ ಆ ಸಪೋರ್ಟ್ ಸಿಸ್ಟಮ್ ಗುಂಪುಗಳಿದ್ದಾವೆ. ಆ ಗುಂಪುಗಳ ಮುಖಾಂತರ ನಮ್ಮ ಚೇತರಿಕಾ ಕೇಂದ್ರಗಳಿಂದ ಹೊರಗಡೆ ಹೋದವರೆಲ್ಲಾನು ಚೇತರಿಸ್ಕೊಂಡು ಉತ್ತಮವಾದ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ನಮ್ಮ ಒಕ್ಕೂಟದ ಸುಮಾರು 90% ಸಂಸ್ಥೆಗಳವರೆಲ್ಲಾನು ಮೊದಲು ಮದ್ಯವ್ಯಸನಿಗಳಾಗಿದ್ದವರು, ಮತ್ತು ಮಾದಕ ದ್ರವ್ಯ ಸೇವನೆ ಮಾಡ್ತಿದ್ದವರು. ಅವರು ಈ ಕಾರ್ಯಕ್ರಮನ ಸರಿಯಾದ ರೀತಿ ಅಳವಡಿಸಿಕೊಂಡು ನಾವು ನಮ್ಮ ಸಮಾಜಕ್ಕೆ ವ್ಯಸನಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಬೇಕು ಅಂತ ಸ್ಥಾಪನೆ ಆದ ಒಂದು ಸಂಸ್ಥೆಗಳು ಕಾಲಕ್ರಮೇಣ ತಪ್ಪು ದಾರಿಗಳಿಗೆ ಹೋಗೋದಕ್ಕೆ ಅವಕಾಶ ಆಯಿತು. ಈಗ ಒಂದಷ್ಟು ನಿಯಂತ್ರಣದಲ್ಲಿದೆ ಅಂತ ನಾನು ಅಂದ್ಕೊಳ್ತೀನಿ. ಮುಖ್ಯವಾಗಿ ನಮ್ಮದು ಆಗಿನ ಕಾಲದ ಬಸವಣ್ಣನವರ ಅನುಭವ ಮಂಟಪದ ಒಂದು ಭಾಗ. ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಗುರುಗಳು ಹೇಳಿದ ಒಂದು ಕತೆ ನೆನಪಕ್ಕೆ ಬರ್ತಾ ಇದೆ. ಏನು ಅಂದ್ರೆ, ಬಸವಣ್ಣನವರು ಒಂದು ಅನುಭವ ಮಂಟಪನ ಪ್ರಾರಂಭ ಮಾಡಿದ್ರು. ಬೆಳಗಿನಿಂದ ಸಂಜೆವರೆಗೂ ಕಾಯಕ ಮಾಡಿಕೊಂಡು ಸಂಜೆ ಬಂದು ಮುಖ ತೊಳ್ಕೊಂಡು ಬಂದು, ಕೈಕಾಲು ಮುಖ ತೊಳ್ಕೊಂಡು ಬಂದು ಅನುಭವ ಮಂಟಪದಲ್ಲಿ ಬಂದು ಕೂತ್ಕೊಂಡು ಬೆಳಗಿನಿಂದ ಸಂಜೆವರೆಗೂ ಏನಾಗ್ತಾ ಇದೆ, ನಿನ್ನ ಅನಿಸಿಕೆ ಏನಪ್ಪಾ ಅಂತ ಕೇಳಿದಾಗ ಅವನು ಆತನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ದ. ಅಲ್ಲೇ ಸರಿಯಾದ ಪರಿಹಾರ ಸಿಗ್ತಾ ಇತ್ತು. ಧನ್ಯನಾಗಿ ಆತ ತನ್ನ ಕೆಟ್ಟ ಗುಣಗಳನ್ನೆಲ್ಲ ದೂರ ಮಾಡಿಕೊಂಡು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅಂತ ನಮ್ಮ ಗುರುಗಳಾದ ಸಂಪಂಗಿಯನವರು ಹೇಳಿದ್ದ ಮಾತು. ಅದೇ ರೀತಿ ಈ ಕಾರ್ಯಕ್ರಮ. ಆದ್ರೆ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ, ಸರಿಯಾದ ಮಾರ್ಗದರ್ಶನ ಇಲ್ಲದೆ, ಸರಿಯಾದ ವೃತ್ತಿಪರ ವ್ಯಕ್ತಿಗಳಿಲ್ಲದೆ
ಸರಿಯಾದ ಗುಣಗಳಿರೋ ಸಹಾಯಕ ಸಿಬ್ಬಂದಿ ಇಲ್ಲದೆ ನಮ್ಮಲ್ಲಿ ಬಹಳಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯಗಳಿದೆ. ನಮ್ಮ ಈಗಿನ ಮಠಮಾನ್ಯಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತುಗಳು ಕೊಡ್ತಾ ಇದೆ. ಅದರಲ್ಲಿ ಮುಖ್ಯವಾದ ಕೆಲವು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸುತ್ತೂರು JSS ಮಠ, ಆ ಸ್ವಾಮಿಗಳು, ಧರ್ಮಸ್ಥಳ ಕ್ಷೇತ್ರದ ಮಠಾಧೀಶರು, ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ಕಾರ್ಮೆಲ್ ಕಾನ್ವೆಂಟ್ ಜಯನಗರದಲ್ಲಿದೆ, ಇನ್ಫೆಂಟ್ ಜೀಸಸ್ ಚರ್ಚ್ನವರಿದ್ದಾರೆ. ಸೂಲುಬೆಲೆಯಲ್ಲಿ ನಾವು ಕ್ಯಾಂಪ್ಗಳು ಮಾಡಿದಾಗ ಮುಸಲ್ಮಾನ್ ಮಹನೀಯರೆಲ್ಲ ನಮಗೆಲ್ಲ ಸಹಾಯ ಮಾಡಿದ್ದಾರೆ, ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ದೇನೆ ಮಠಮಾನ್ಯಗಳಾಗಲಿ, ಚರ್ಚ್ಗಳಾಗಲಿ, ನಮ್ಮ ಮುಸ್ಲಿಂ ಬಾಂಧವರಾಗಲಿ ಪ್ರತಿಯೊಬ್ಬರು ನಮ್ಮಲ್ಲಿ ಕೈ ಜೋಡಿಸ್ತಾ ಇದ್ದಾರೆ, ಈ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ. 2008ರಲ್ಲಿ ಪ್ರಾರಂಭವಾದ ಈ ಒಂದು ಒಕ್ಕೂಟ ಮತ್ತೆ ಅದರಲ್ಲಿ ಸದಸ್ಯರಾಗಿರೋ ಕೇಂದ್ರಗಳಿಂದ ಸಾವಿರಾರು ಕುಟುಂಬಗಳು ಉತ್ತಮವಾದ ಜೀವನ ಮಾಡ್ತಾ ಇದ್ದಾವೆ. ನಾನು ಒಂದು ಚೇತರಿಕಾ ಕೇಂದ್ರದಿಂದ ಬಂದವನು. 1994ರಲ್ಲಿ ನನಗೂ ಹಿಂದೂನಲ್ಲಿ ಒಂದು ಫ್ರೀಡಮ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆಗೆ ನಾನು ಮಧ್ಯಸ್ಥಿನಾಗಿ ಹೋಗಲು ದಾಖಲೆ ಆದಾಗ ಕಾರ್ಯಕ್ರಮ ನನಗಿಡಿಸ್ತು, ಅದನ್ನೇ ಅಳವಡಿಸ್ಕೊಂಡೆ. ಆ ದಿವಸದಿಂದ ಈ ದಿವಸದವರೆಗೂ ಮೊದಲನೇ ಕುರಿತಿಂದ ದೂರ ಇದ್ದೀನಿ. ಮತ್ತೆ ಆ ದಿವಸದಿಂದ ಈ ದಿವಸದವರೆಗೂ ಬರೀ ಚೇತರಿಕಾ ಕೇಂದ್ರದ ಕೆಲಸಗಳನ್ನೇ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ನನಗಾಗಿತ್ತು, ನಿಮಗೆಲ್ಲ ಯಾಕೆ ಆಗೋದಿಲ್ಲ? ನನ್ನ 32 ವರ್ಷ ಯಾವುದೋ ವ್ಯಸನ ರಹಿತ ಜೀವನ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ನಾನು ಸಾಕ್ತಾ ಇದ್ದೀನಿ. ನನ್ನದು ಒಂದು ಸಂಸ್ಥೆ ಇದೆ, ಬಹಳಷ್ಟು ಜನಕ್ಕೆ ಸಹಾಯ ಆಗ್ತಾ ಇದೆ. ನಮ್ಮ ಒಕ್ಕೂಟದ ಈ 64-65 ಕೇಂದ್ರಗಳು ಹೆಚ್ಚಿನ ರೀತಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಇವತ್ತು ಈ ದೊಡ್ಡ ಕಾರ್ಯಕ್ರಮ, ಈ ಬೃಹತ್ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ, ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ನಾನು ಯಾರೇ ಕೃತಜ್ಞತೆ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಈ ಒಕ್ಕೂಟದ ಪದಾಧಿಕಾರಿಗಳಿಗೆ ಕೃತಜ್ಞತೆ ಹೇಳ್ತೀನಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾದ ರಾಮಂಜಿ ಅವರು ಒಂದು ಹಠ ತೊಟ್ಟು ಎಲ್ಲರನ್ನು ಒಗ್ಗೂಡಿಸಿ ಈ ಒಂದು ಉತ್ತಮ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಮುಂದೆಯೂ ನಮ್ಮ ಸಂಸ್ಥೆಗೆ, ನಮ್ಮ ಒಕ್ಕೂಟಕ್ಕೆ ಹೆಚ್ಚಿನ ಸದಸ್ಯರಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಬೇಕು, ವ್ಯಸನ ಮುಕ್ತ ಸಮಾಜನ ರೂಪಿಸಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮೊದಲು ಶಿವರುದ್ರ ಮಹಾಸ್ವಾಮೀಜಿ ಅವರಿಗೆ ನಮಸ್ಕಾರ ಮಾಡಿ, ನಮ್ಮ ವೇದಿಕೆ ಮೇಲಿರುವ ಎಲ್ಲ ಹಾಜರಿರುವ ಗಣ್ಯರಿಗೆ ಮತ್ತು ವೇದಿಕೆ ಮುಂದೆ ಇರುವ ಎಲ್ಲಾ ಗಣ್ಯರು, ನೀವು ಕೂಡ ಗಣ್ಯರೇ, ಅದ್ರಿಗೇನು ಬೇರೆ ಮಾತಿಲ್ಲ. ಈ ದಿನ ಸಮಾರಂಭದಲ್ಲಿ ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಂತ, ಒಬ್ಬರು ಅಲ್ಲ, ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ವ್ಯಸನ ಮುಕ್ತರಾಗಿರ್ಬೇಕು ಅಂತ. ಜೀವನ ಮಾಡುವುದು ಒಂದು ಒಳ್ಳೆ ಉತ್ತಮ ಜೀವನ ಮಾಡಬೇಕು ಅಂತ ಇರೋದು. ಆರೋಗ್ಯ ಸರಿ ಇದ್ರೆ ಉತ್ತಮ ಜೀವನ ಆಗ್ತದೆ. ಆರೋಗ್ಯವೇ ಮಹಾಭಾಗ್ಯ. ನೀವ್ ಯಾರನ್ನಾದ್ರೂ ಮಾತಾಡ್ಸಿದ್ರೆ ನೀವೇನು ಆಸ್ತಿ ಮಾಡಿದಿರಿ ಅಂತ ಕೇಳಲ್ಲ, ನಿಮ್ಮ ಆರೋಗ್ಯ ಆಗಿದೆ ಅಂತ ಕೇಳ್ತೀವಿ. ಆದ್ರಿಂದ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಮೂಲಭೂತ ಹಕ್ಕು, ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಎಂದು ಪರಿಗಣಿಸಿದೆ. ನೆಮ್ಮದಿ ಜೀವನ ಮಾಡಿದ್ರೆ ಅದೇ ದೊಡ್ಡ ಆಸ್ತಿ. ಅದು ಇತ್ತೀಚೆಗೆ ವ್ಯಸನ ಮುಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಅದು ಹಳ್ಳಿಗಳಲ್ಲಿ ಆಗ್ಲಿ, ಸ್ಕೂಲಲ್ಲಾಗ್ಲಿ, ಕಾಲೇಜಲ್ಲಾಗ್ಲಿ. ಸ್ಕೂಲ್ ಪಕ್ಕದಲ್ಲಿ
ಇಷ್ಟು ದೂರದಲ್ಲಿ ಅಂಗಡಿ ಇರಬಾರ್ದು, ಡ್ರಗ್ಸ್ ನ ಸೇಲ್ ಮಾಡಬಾರ್ದು ಅಂತ ಇದೆ. 100 ಅಡಿ ಅಂತಂದ್ರೆ ಅವರು 110 ಅಡಿಯಲ್ಲಿ ಅಂಗಡಿ ಸ್ಟಾರ್ಟ್ ಮಾಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಕುಡಿದ್ರೆ ಏನಾಗುತ್ತೆ, ಕುಡಿದೇ ಇದ್ರೆ ಏನಾಗುತ್ತೆ ಅಂತ ಈಗ ಪ್ರಶ್ನೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ನಾವು ಮುಂದೆ ಹಾಳಾಗೋದಕ್ಕೂ ಮೊದಲೇ ನಾವು ಎಚ್ಚರ ವಹಿಸಿದ್ರೆ ನಮ್ಮ ಸಮಾಜದಲ್ಲಿ ಕುಡಿತವನ್ನು ಕಡಿಮೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ದೇಹದಲ್ಲಿ ಮೆದುಳು ಸರಿಯಾಗಿರ್ಬೇಕು. ಒಂದು, ದೇಹದಲ್ಲಿ ಎಲ್ಲಾ ಅಂಗಾಂಗಗಳಿಗೂ ಕಾಯಿಲೆ ಬರ್ತದೆ, ನಾಲಿಗೆಗೆ ಮಾತ್ರ ಕಾಯಿಲೆ ಬರಲ್ಲ. ನಾವು ನಾಲಿಗೆನ ಸರಿಯಾಗಿ ಇಟ್ಕೊಂಡಿರ್ಬೇಕು, ಕಂಟ್ರೋಲ್ನಾಗ ಇಟ್ಕೊಂಡ್ರು. ಸರಿಯಾಗಿ ಅಂದ್ರೆ ಕಂಟ್ರೋಲ್ನಾಗ ಇಟ್ಕೊಂಡಿರ್ಬೇಕು. ಕಲಬೆರಕೆ ಆಹಾರ ತಿನ್ನಬಾರ್ದು, ಇಂಥ ಡ್ರಗ್ಸ್ ಸೇವನೆ ಮಾಡಬಾರ್ದು. ಇದನ್ನ ಮಾಡಿದ್ರೆ ಏನಾಗ್ತದೆ, ನಮ್ಮ ಅಂಗಾಂಗಗಳು ಶಕ್ತಿ ಕಳ್ಕೊಂತವೆ, ಕಿಡ್ನಿ ಫೇಲ್ ಆಗುತ್ತೆ, ಜಠರ ಹಾಳಾಗುತ್ತೆ, ರಕ್ತ ಹಾಳಾಗುತ್ತೆ, ಕೊನೆಗೆ ಜೀವನನೇ ಹಾಳಾಗುತ್ತದೆ. ನಮ್ಮ ಪಕ್ಕದಲ್ಲಿ ಅವ್ರು ಯಾರಾದ್ರೂ ಬಂದ್ರೆ, ಆಲ್ಕೋಹಾಲ್ ಕುಡಿದು ಬಂದ್ರೆ ನಮಗೆ ಅಸಹ್ಯ ಆಗುತ್ತೆ. ಅದರಿಂದ ಅದು ಕುಡಿದವ್ರಿಗೆ ಏನು ಅನ್ಸಲ್ಲ, ಅವ್ರಿಗೆ, ನಮಗೆ ಅಸಹ್ಯ ಆಗುತ್ತೆ. ಆದ್ರಿಂದ ಇವ್ರನ್ನ ನಾವು ಯಾವ ತರ ನಾವು ರಿಫಾರ್ಮ್ ಮಾಡಬೇಕು ಅಂತಂದ್ರೆ, ಈಗ ನೀವೆಲ್ಲ ಬಂದಿದ್ದೀರಿ, ಎಲ್ಲ ವಿಷಯ ತಿಳ್ಕೊಂಡಿದ್ದೀರಿ. ಈಗ ನೀವು ಒಬ್ಬೊಬ್ಬರನ್ನ ಪ್ರಯತ್ನ ಮಾಡಿ ನೀವು ಅವ್ರನ್ನ ವ್ಯಸನ ಮುಕ್ತರಾಗಿ ಮಾಡಿದ್ರೆ ಈ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಇದರಲ್ಲಿ ಸಮಾಜದಲ್ಲಿ ಬಹಳ ಕೆಟ್ಟದ್ದಾಗಿ ನಡೀತವೆ. ಇದೊಂದೇ ಅಲ್ಲ, ವ್ಯಸನ ಮುಕ್ತರ ಇದೊಂದೇ ಪ್ರಶ್ನೆ ಅಲ್ಲ. ಇತ್ತೀಚೆಗೆ ಫೋನ್ಗಳಲ್ಲಿ ಅದು ಕಣ್ಣಿಗೆ ಕಾಣಲ್ಲ, ಅದರಲ್ಲಿ ಅದಕ್ಕೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಫೋನ್ಗೆ. ಅದು ಒಂದು ತಪ್ಪಿಸ್ಲಿಕ್ಕೆ ಏನಾದರೂ ಒಂದು ಸರ್ಕಾರ ಕ್ರಮ ತಗೋಬೇಕು. ಈಗ ಇತ್ತೀಚೆಗೆ ಹೇಳಿದ್ದಾರೆ, ಮಕ್ಕಳು 7ನೇ ತರಗತಿವರೆಗೂ ಫೋನ್ ಯೂಸ್ ಮಾಡಬಾರ್ದು ಅಂತೇಳಿ. ಅವೆಲ್ಲ ಆಗೋದಿಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಈ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದಾಗ್ಲಿ, ಹಾಲು ಕುಡಿಸ್ಬೇಕಾಗಲಿ, ಆ ಫೋನ್ ತೋರಿಸಿದ್ರೆ ಅವು ಊಟ ಮಾಡ್ತವೆ. ಅದನ್ನ ನಾವು ತಪ್ಪಿಸ್ಬೇಕು. ಅದನ್ನ ಒಬ್ರು ಮಾಸ್ಟರ್ ಹಿರಣ್ಣಯ್ಯ ಅಂತ ನಾಟಕಕಾರ ಇದ್ರು. ಅವರು ಕೆಟ್ಟದ್ದು ಮಾಡಿದ್ದೇ ಇಲ್ಲ, ಎಲ್ಲಾ ಕೆಟ್ಟದ್ದು ಮಾಡ್ತಾ ಇದ್ರು ಹುಡುಗನಿದ್ದಾಗ. ಅವ್ರಿಗೆ ಹೆಣ್ಣು ತೋರ್ಸ್ಬೇಕು ಅಂತ ಎಲ್ಲ ಸಮಾಜದಲ್ಲಿ ಹೆಣ್ಣು ತೋರ್ಸಕ್ಕಂತ ಕರೆದ್ರು. ಅವರು ಎಲ್ಲರೂ ಹೇಳ್ತಿದ್ರು, ಅವ್ನು ಕುಡಿತಾನೆ, ಅವ್ನು ಹಾಳಾಗಿ ಹೋಗಿದ್ದಾನೆ, ಅವ್ನಿಗೆ ಯಾಕೆ ಹೆಣ್ಣು ಕೊಡ್ತೀರಿ ಅಂತ ಹೇಳ್ತಿದ್ರು. ಅವಾಗ ಅವ್ರ ಮಾವ, ಇಲ್ಲ ನಾನು ನಿನಗೇ ಹೆಣ್ಣು ಕೊಡೋದು, ಬೇರೆ ಯಾರಿಗೂ ಕೊಡಲ್ಲ ಅಂತ ಹೇಳಿದ್ರು ಅವರು. ಯಾಕೆ ಹಿರಣ್ಣಯ್ಯವ್ರು ಕೇಳಿದ್ರು ಅವರು, ನೀನ್ ನನಗೆ ಯಾಕೆ ಕೊಡ್ತೀಯಾ ಅಂತ ಕೇಳಿದಾಗ, ಇಲ್ಲ ನೀನು ಕುಡಿತೀನಿ ಅಂತ ಸತ್ಯ ಹೇಳಿಯಲ್ಲ, ಆದ್ರಿಂದ ನಿನಗೆ ಕೊಡ್ತೀನಿ ಅಂತ ಹೇಳಿದರು. ಆದ್ರಿಂದ ಆಮೇಲೆ ನಂತರ ಅವರು ಕುಡಿಯೋದೆಲ್ಲ ಬಿಟ್ಬಿಟ್ರು. ಅವರು ಈಗ ಒಳ್ಳೆ ಉತ್ತಮ ಸಮಾಜ ಮುಖ್ಯ ಆದ್ರು. ಆಮೇಲೆ ತೀರೋದ್ರು. ಅವ್ರ ಕೊನೆಗೆ ಏನು ಉಳಿಸ್ಕೊಂಡ್ರು ಅಂದ್ರೆ ಅವ್ರ ಪ್ರಾಣ ಮತ್ತು ಅವ್ರ ಹೆಂಡತಿ ಬಿಟ್ರೆ ಬೇರೆ ಏನು ಉಳಿಸ್ಕೊಂಡ್ಲಿಲ್ಲ ಅವರು. ಮನುಷ್ಯನ ದೇಹ ಸತ್ ಮೇಲೆ ಕಸಕ್ಕಂತೂ ಕಡೆ ಆಗ್ತದೆ. ಈಗ ನಾವು ಈಗ ಕಾರ್ಪೊರೇಷನ್ ನಲ್ಲಿ ಮನೆಗೆ ಬಂದು ಕಲೆಕ್ಟ್ ಮಾಡ್ತಾರೆ ಕಸನ. ಒಂದಿನ ಬರ್ಲಿಲ್ಲ ಅಂದ್ರೆ ಅದು ವಾಸನೆ ಬರ್ತದೆ, 2 ದಿನ ಬರ್ಲಿಲ್ಲ ಅಂದ್ರೆ ಇನ್ನೂ ವಾಸನೆ ಬರ್ತಾ ಸೈಡ್ಗೆ ಇಡ್ತೀವಿ, 3ನೇ ದಿನ ಕಸ ಕಲೆಕ್ಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ದೂರ ಇಡ್ತೀವಿ. ಆದ್ರೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಸತ್ರೆ 24 ಗಂಟೆ ಇಷ್ಟ ಇಡೋದು, ಅದಾದ್ಮೇಲೆ ಹೊರಗೆ ಹಾಕ್ಬಿಡ್ತೀವಿ. ಹೆಣ ಕಸಕ್ಕಂತೂ ಕಡೆ ಆಗ್ತದೆ. ಆದ್ರಿಂದ ನಾವು ಜೀವನವನ್ನ ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಇದರಿಂದ ಸರ್ಕಾರದ ಏನ್ ಕೆಲಸ? ಇದರಲ್ಲಿ ಸರ್ಕಾರವು ಕೂಡ ಇದರಲ್ಲಿ ಸ್ವಲ್ಪ
ಸರಿಯಾದ ಕಾರ್ಯಕ್ರಮ ಮಾಡಿ ಅಲ್ಲೆಲ್ಲ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿಗೆ ಸಹಾಯ ಮಾಡಿ, ನಂತರ ಅವ್ರು ಗುರುತಿಸ್ಬೇಕು ಯಾರು ವ್ಯಸನ ಮುಕ್ತ ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡ್ಬೇಕದ ಅದೆಲ್ಲ ಮಾಡ್ಬೇಕು. ಅದನ್ನ ಈಗ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿವೆ, ಇದಕ್ಕೆ ಸಹಾಯ ಬೇಕಾಗಿದೆ ಅವರಿಗೆ. ಈಗ ಒಬ್ಬ ಒಬ್ಬ ಕುಡುಕ ಬಂದ ಅಂತಂದ್ರೆ ಅವನಿಗೆ ತುಂಬಾ ಖರ್ಚಿರ್ತದೆ. ಇದನ್ನ ಇವರು ಸೆಂಟರ್ನವರು ಅದನ್ನ ಬರ್ಸೋದು ಕಷ್ಟ ಆಗ್ತದೆ. ಅದರಲ್ಲಿ ಒಬ್ಬ ಹುಡುಗ ಒಬ್ಬ ವ್ಯಸನ ಅವನ್ ಕರ್ಕೊಂಡ್ ಬರ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅವನ್ ಒಪ್ಪಿಸ್ಬೇಕಂದ್ರೆ ಇನ್ನೂ ಕಷ್ಟ. ಅವ್ರ ಸಂಬಂಧಿಕರನ್ನೆಲ್ಲ ಕೇಳ್ಬೇಕು, ಅವನ್ ಕರ್ಕೊಂಡ್ ಬರ್ಬೇಕು, ಅವನ್ ಬಂದು ಒಪ್ಪಬೇಕು, ಅವನ್ ಇಲ್ಲಿ ಸೆಂಟ್ರಲ್ಲಿ ಇರ್ತೀನಿ ಅಂತ ಹೇಳಿ. ಇದೆಲ್ಲ ಮಾಡೋದಕ್ಕೆ ಒಂದು ಸಂಘ ಬೇಕಾಗತ್ತೆ. ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಕೌನ್ಸಿಲಿಂಗ್ ಮಾಡಿ ಅವನ್ ಸರಿಪಡಿಸೋದು ತುಂಬಾ ಕಷ್ಟ. ಇದನ್ನ ಈಗ ಸೆಂಟರ್ಗಳು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಕೊನೆಯದು ಸರ್ಕಾರ ಮಾಡಕ್ ಆಗದೆ ಇಂಥದ್ದು ನಾನು ಸಲಹೆ ಏನಂದ್ರೆ, ಎಕ್ಸೈಸ್ ಡಿಪಾರ್ಟ್ಮೆಂಟೇ ಕ್ಲೋಸ್ ಮಾಡಿಬಿಡ್ಬೇಕು. ಆಮೇಲೆ ಡೈರೆಕ್ಟರ್ ಆಫ್ ಡ್ರಗ್ಸ್ ಇದ್ದಾರೆ, ಅವರು ಪ್ರತಿ ಊರಲ್ಲಿ ಎಲ್ಲ ಅಂಗಡಿಗಳಿಗೆ ಹೋಗಿ ಏನೇನ್ ಮಾರ್ತಾರೆ, ಡ್ರಗ್ಸ್ ಏನ್ ಮಾರ್ತಾರೆ ಅಂತ ಹೇಳಿ ಚೆಕ್ ಮಾಡಿ, ಯಾವ್ದು ಡ್ರಗ್ಸ್ ಮಾಡಬಾರ್ದು ಅಂತ ಇದೆಲ್ಲ ಅದನ್ನ ಅಂಗಡಿಗಳು ಸೀಸ್ ಮಾಡಬೇಕು. ಇದಕ್ಕೆ ಪೊಲೀಸರು ಸಹಕಾರ ಬೇಕು. ಇದಕ್ಕೆ ಈ ಒಬ್ಬನ ಕುಡಿತ ಇವನ್ನ ಬಿಡ್ಸಕ್ ಕರ್ಕೊಂಡ್ ಬಂದಾಗ ಅವನು ಸುಲಭವಾಗಿ ಕಂಟ್ರೋಲಿಗೆ ಬರೋದಿಲ್ಲ. ಅವಾಗ ಅವನಿಗೆ ಶಿಕ್ಷೆ ಕೊಡ್ಬೇಕಾಗತ್ತೆ. ಶಿಕ್ಷೆ ಕೊಟ್ರೆ ಹ್ಯೂಮನ್ ರೈಟ್ಸ್ ಅವರು ಮಾನವ ಹಕ್ಕು ಆಯೋಗದವ್ರು ಅಡ್ಡ ಬರ್ತಾರೆ. ಈಗ ವಯಸ್ಸು ಕಡಿಮೆ ಇದ್ದವ್ರು ಯಾರಾದ್ರೂ ಕರ್ಕೊಂಡ್ ಬಂದಾಗ ಮಕ್ಕಳ ಆಯೋಗ ಅಡ್ಡ ಬರ್ತದೆ. ಹೆಣ್ಮಕ್ಳು ಕರ್ಕೊಂಡ್ ಬಂದಾಗ ವುಮೆನ್ ಕಮಿಷನ್ ಅಡ್ಡ ಬರ್ತದೆ. ಹೀಗಾದಾಗ ಇವರು ಸೆಂಟರ್ನವರು ಯಾರಿಗಂತ ಇವರು ಕೋಆಪರೇಟ್ ಮಾಡಬೇಕು? ಇದಕ್ಕೆ ಯಾವುದೂ ರೂಲ್ಸ್ ಇಲ್ಲ. ತಾವೇ ರೂಲ್ಸ್ ಮಾಡಿ ಅವರು ಮನಸ್ಸನ್ನ ಒಪ್ಪಿಸ್ಬೇಕು. ಅವ್ರಿಗೆ ಅವನು ಯಾಕೆ ಒಪ್ತಾನೆ ಅಂತ ನೋಡ್ಕೊಂಡು, ಈಗ ಅವನ್ನ ಒಪ್ಸ್ಬೇಕಂದ್ರೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕು. ಈ ಸ್ವಾಮೀಜಿ ಗಡೆ ಕರ್ಕೊಂಡೋಗಿ ಅವ್ನಿಗೆ ಹೇಳಿಸ್ಬೇಕು, ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಪ್ರಕೃತಿ ಸೌಂದರ್ಯ ತೋರಿಸ್ಬೇಕು. ಇದೆಲ್ಲ ಮಾಡಿ ಅವನು ಒಂದು ಕಂಟ್ರೋಲ್ ತರಕ್ಕೆ ಪ್ರಯತ್ನ ಮಾಡಬೇಕು. ಆದ್ರಿಂದ ನಾನು ತುಂಬಾ ಸಮಯ ಆಯ್ತು. ಈಗ ಎಲ್ಲರಿಗೂ ಹೊಟ್ಟೆ ಹಸಿವಾಗಿದೆ, ಜನನು ಕಡಿಮೆ ಆಗ್ತಾ ಇದ್ದಾರೆ. ಆದಷ್ಟು ಬೇಗ ಊಟ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಿ. ನನ್ನೆರಡು ಮಾತು ಮುಗಿಸ್ತೀನಿ. ಈಗ ಗಣ್ಯರು ಉಳಿದಿರೋದು ಇಲ್ಲಿ ಸಭೆಯಲ್ಲಿ ಅಂದ್ರೆ ಇಬ್ಬರೇ ಉಳಿದಿರೋ, ಒಂದು ಶಾಂತಪ್ಪನವರು, ಆಮೇಲೆ ನನ್ನ ಸ್ನೇಹಿತರು ಸಂಪಂಗಿಯವರು ಮತ್ತೆ ಕಾಣಿಕ್ ಸ್ವಾಮಿ ಅವರು. ನಾನ್ ಮಾತಾಡೋದು ಏನಿದೆ ಅದನ್ನೆಲ್ಲ ಶ್ರೀಯುತ ಅರುಣ್ ಚಕ್ರವರ್ತಿ ಅವರು ಮಾತಾಡ್ಬಿಟ್ಟಿದ್ದಾರೆ. ಸೋಮಶೇಖರ್ ಬಹಳ ಅರ್ಜೆಂಟ್ ಅಲ್ಲಿ ಇದ್ದಾರೆ, 1-2 ನಿಮಿಷ ಕೂತ್ಕೊಂಡ್ಬಿಡಿ. ಹಾಗೆ ನಾನು ಹೇಳುವಂತ ಮಾತು ಅರುಣ್ ಚಕ್ರವರ್ತಿ ಅವರು ಹೇಳಿದ್ರು ಅಂತ ಒಂದು ಶಬ್ದವನ್ನ ಹೇಳಿದೆ. ಅವರು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಗ್ಗೆ ಮಾತಾಡಿದ್ರು. ನಾನು ಅದನ್ನೇ ಮಾತಾಡ್ತೀನಿ. ಆದ್ರೆ ನಾನ್ ಕಂಡಂತೆ ಈ ಬೆಂಗಳೂರು ಮತ್ತೆ ರಿಹ್ಯಾಬಿಲಿಟೇಷನ್, ಈ ಡಿ ಅಡಿಕ್ಷನ್ ಸೆಂಟರ್ಗಳು ಏನಿದೆ, ಒಂದು ಪರಿಸ್ಥಿತಿಯಲ್ಲಿ ಬಹಳ ಕಷ್ಟದಲ್ಲಿತ್ತು. ಈ ಲಕ್ಷ್ಮೀನಾರಾಯಣ ನನ್ನ ಸ್ನೇಹಿತರು ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಇದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಸಂಪಂಗಯ್ಯ ಮತ್ತೆ ಮಂಜುನಾಥ್ ಅವರು, ಅಶೋಕ್ ರಾವ್ ಅವರು ಜಯಂತ್ ಅವರು, ಇವರೆಲ್ಲ ಒಂದು 4-5 ರಿಹ್ಯಾಬಿಲಿಟೇಷನ್ ಸೆಂಟರ್ಗಳನ್ನ ನಡೆಸ್ತಾ ಇದ್ರು. ಇದೇ ಲಕ್ಷ್ಮೀನಾರಾಯಣ 1 ಮೂಟೆ ಅಕ್ಕಿಗೆ ಟ್ರೀಟ್ಮೆಂಟ್ ಕೊಟ್ಟವರು. ಯಾಕಂದ್ರೆ ಬೆಳಿಗ್ಗೆಗೆ ನಾನ್ ಕಂಡಂತೆ, ಯಾಕಂದ್ರೆ ಸಂಪಂಗಿ ಕಂಡಂತೆ, ಸಂಪಂಗಿ ಲಕ್ಷ್ಮೀನಾರಾಯಣ ಎಲ್ಲ ಹಳ್ಳಿಗಳಿಗೆಲ್ಲ ಹೋಗಿ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ರು. ತರಕಾರಿ ಕೊಟ್ರೆ ತರಕಾರಿ, ಬೇಳೆ ಕೊಟ್ರೆ ಬೇಳೆ, ಅಕ್ಕಿ ಕೊಟ್ರೆ ಅಕ್ಕಿ. ಆವಾಗ ಇವರು ಲಕ್ಷ್ಮಣ ಅವರು ಇದ್ದ ಮಾತನ್ನ ಉಲ್ಲೇಖ ಮಾಡಿದ್ರು. ಕೆಲವು ಜನರ ಹೆಸರುಗಳನ್ನ ಹೇಳಿದ್ರು. 2014ರಲ್ಲಿ ನಾವೊಂದು ಮದ್ಯಪಾನ ಸಂಯಮ ಮಂಡಳಿ, ಟೆಂಪರೆನ್ಸ್ ಬೋರ್ಡ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು, ಸ್ವಾಮೀಜಿಗಳ ದುಂಡು ಮೇಜಿನ ಪರಿಷತ್ತು. ಅದರಲ್ಲಿ ನಮ್ಮ ಮೊದಲ A ಕ್ಲಾಸ್ ಟ್ರಸ್ಟ್ ಇವತ್ತು
ಶ್ರೀಯುತ ಅರುಣ್ ಚಕ್ರವರ್ತಿ ಅವರು ಯಾವ ರೀತಿ ಇದ್ದಾರೆ, ಅದೇ ರೀತಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ನ ಎ ಕ್ಲಾಸ್ ಟ್ರಸ್ಟಿ ಡಾಕ್ಟರ್ ಎಸ್ ಟಿ ರಮೇಶ್ ಅವರು ಮತ್ತೆ ನನ್ಗೆ ಇದರಲ್ಲಿ ಅವಾಗ ಶ್ರೀನಿವಾಸ ಇದ್ರು ಅವಾಗ ಅವರು, ಮತ್ತೆ ಟೆಂಪರೆನ್ಸ್ ಬೋರ್ಡ್ ನ ಅಧ್ಯಕ್ಷರಾದ ಹೆಗ್ಡೆ ಅವರು ನಮ್ನ ಅಲ್ಲಿ ಕರೆದಿದ್ರು, ಡಾಕ್ಟರ್ಗಳ ಜೊತೆಲಿ ನಮ್ನ ಕರೆದಿದ್ರು. ಶ್ರೀಯುತ ಎಸ್ ಟಿ ರಮೇಶ್ ಅವರು ಅವಾಗ ಒಂದು ಮಾತು ಹೇಳಿದ್ರು, ಇದ್ರ ಬಗ್ಗೆ ಮದ್ಯಪಾನದ ಬಗ್ಗೆ ನಾನು ಮಾತಾಡಿದ್ರೆ ಜಾಸ್ತಿ ತಪ್ಪಾಗ್ತದೆ, ಆದ್ರೆ ಆಲ್ಕೋಹಾಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಶ್ರೀಕಾಂತ್ ಇದ್ದಾನೆ, ಅವನು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಟ್ರಸ್ಟಿ ಇದ್ದಾನೆ, ಅವನು ಮಾತಾಡ್ತಾನೆ ಅಂತ ಒಂದು ಮಾತು ಹೇಳಿದ್ರು. ಆವತ್ತು ಇವತ್ತು ಸೋಮಶೇಖರ್ ಕೂತಿರೋ ಕಾರಣ ಅವತ್ತು ಅದು ಒಂದು ನಾಂದಿ ಆಯ್ತು. ಸ್ವಾಮೀಜಿಯವರು ಅತಿ ವಿನಯತೆಯಿಂದ ಬಂದು ಅವತ್ತು ಒಂದು ಮಾತು ಕೇಳಿದ್ರು, ಹೌದು ಈ ಕುಡುಕರಿಗೆ ನಾನು ಎಲ್ಲಿ ಸೇವೆ ಮಾಡ್ಲಿ ಅಂತ ಒಂದು ಮಾತು ಕೇಳಿದ್ರು. ಬಹಳ ಒಂದು ವಿನಯತೆಯಲ್ಲಿ ಒಂದು ಬಂದು ಕೇಳಿ ಒಂದು ಮಾತು ಕೇಳ್ಕೊಂಡ್ರೆ, ಅಂದ್ರೆ ತಮ್ಮನ್ನ ಎಲ್ಲಿ ಭೇಟಿ ಮಾಡ್ಬೇಕು ಅಂತ ಕೇಳಿದ್ರು ನನ್ಗೆ. ನಾನು ಅದು ಕೇಳಿದೆ, ನನ್ನ ಎಲ್ಲಿ ಭೇಟಿ ಮಾಡೋದು ಬೇಡ, ನೀವೆಲ್ಲಿ ಬರ್ಬೇಕು ಹೇಳಿ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿದೆ. ಅವತ್ತು ಅವರು ಹಳ್ಳಿಗಳಲ್ಲಿ ಶಿಬಿರ ಮಾಡೋದಕ್ಕೆ ಅವರಿಗೊಂದು ಉತ್ತೇಜನ ಸಿಕ್ತು. ಇವತ್ತಿಗೂ ಸೋಮಶೇಖರ್ ಅವರ ನೇತೃತ್ವದಲ್ಲಿ ವರ್ಷಕ್ಕೆ 2-3 ಶಿಬಿರಗಳು ನಡೀತೆ. ನಾನು ಸಭೆ ಪ್ರಾರಂಭವಾಗೋ ಮೊದಲು ಸೋಮಶೇಖರ್ ಅವರಿಗೆ ಮಾತನ್ನ ಕೇಳಿದೆ, ಹೌದು ಶಿಬಿರ ಮಾಡ್ತಾ ಇದ್ದೀರಿ, ರಿಸಲ್ಟ್ ಹೇಗ್ ಬರ್ತಾ ಇದೆ ಅಂತ ಕೇಳಿದೆ. ನಮ್ಮ ಪರಿಸ್ಥಿತಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಅವ್ರು ಒಂದು ಮಾತು ಹೇಳಿದ್ರು. ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸದಸ್ಯರನ್ನ ಬಳಸ್ಕೊಳ್ತೆ ಅಲ್ವಾ ಅಂತ ಕೇಳ್ಕೊಂಡೆ ನಾನು. ಅಲ್ಲ, ಸಾಧ್ಯ ಆದಷ್ಟು ಮಟ್ಟಿಗೆ ಬಳಸ್ಕೊಳ್ತಾ ಇದ್ದೀನಿ, ಆದ್ರೆ ಒತ್ತಾಯ ಮಾಡಿ ಎಲ್ಲರನ್ನ ಕರೆಯೋದಕ್ಕಾಗಲ್ಲ ಅನ್ನೋ ಒಂದು ಮಾತು ಅವ್ರು ಹೇಳಿದ್ರು. ಇವತ್ತು ಅವರು ಅಂಕಿ ಅಂಶದ ಜೊತೆಲಿ 1000 ಜನಗಳ ಬಗ್ಗೆ ಅವರು ಮಾತನ್ನ ಹೇಳಿದ್ರು. ಇದು ಯಾಕೆ ಈ ಫೆಡರೇಷನ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದೀನಿ ಅಂದ್ರೆ, ಅವ್ರ ಹತ್ರ ಅಂಕಿ ಅಂಶಗಳಿತ್ತು ಅವ್ರ ಹತ್ರ. ಇವತ್ತು ಡಾಕ್ಟರ್ ಸೋಮಶೇಖರ್ ಅವರಿಗೆ ಕಡಾಖಂಡಿತವಾಗಿ ಗೊತ್ತು, ಏನ್ ಗೊತ್ತು ಅಂದ್ರೆ, ನಾನೇನೋ ಕ್ಯಾಂಪ್ ಮಾಡ್ತೀನಿ, ಇವತ್ತು ನನಗೆ ಇದಕ್ಕೊಂದು ಮಾರ್ಗದರ್ಶನ ಸಿಕ್ಕಿದೆ, ಸ್ವಾಮೀಜಿಗಳ ಜಗದ್ಗುರುಗಳ ಮೂಲಕದಿಂದ ಒಂದು ಸಂದೇಶ ಸಿಕ್ಕಿದೆ. ಅವರು ನನ್ನ ನೆನೆಸ್ಕೊಂಡ್ರು ಪ್ರಾರಂಭದಲ್ಲಿ, ಶ್ರೀಕಾಂತ್ ಆಗಿ ಇವತ್ತು ನಾನು ಈ ವೇದಿಕೆಗೆ ಬಂದೆ ಅಂತ ಹೇಳಿದ್ರು. ಅದು ಹೇಳೋ ಅವಶ್ಯಕತೆ ಎಲ್ಲ ಇತ್ತು, ಬಟ್ ಅವ್ರು ಹೇಳಿದ್ರು, ಅದು ಅವರ ಒಂದು ನಂಬಿಕೆ. ಆದ್ರೆ ಅವ್ರಿಗೆ ಇವತ್ತು ಆ ವ್ಯಕ್ತಿಗೆ ಎಲ್ಲ ಒಂದು ಪ್ರೊಫೆಸರ್ ಕೆಲಸ ಮಾಡ್ಕೊಂಡಿದ್ದ ವ್ಯಕ್ತಿಗೆ ಇವತ್ತೊಂದು ಅಮೂಲ್ಯಗಳ ಜೊತೆಲಿ ಸೇವೆ ಮಾಡಬೇಕು ಅನ್ನೋ ಒಂದು ಹಂಬಲ, ಒಂದು ಇಚ್ಛೆ ಅವರಿಗೆ ಅದು ಬಂತು. ಆದ್ರೆ ಅವ್ರಿಗೆ ಇವತ್ತು ಒಂದು ಕಡಾಖಂಡಿತವಾಗಿ ಒಂದು ವಿಷಯ ಗೊತ್ತು, ಏನಂದ್ರೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ನ 12 ಹೆಜ್ಜೆ ಕಾರ್ಯಕ್ರಮ ಅಳವಡಿಸ್ಕೊಂಡ್ರೆ ನಾನು ಮಾಡುವಂತ ಶಿಬಿರ, ನಾನು ಮಾಡುವಂತ ಒಂದು ಕ್ಯಾಂಪ್ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಮನವರಿಕೆ ಇವತ್ತು ಡಾಕ್ಟರ್ ಸೋಮಶೇಖರ್ ಅವರಿಗೆ ಇವತ್ತು ಅದಿದೆ. ಈ ಮಾತು ನಾನು ಇವತ್ತು ಯಾಕೆ ಉಲ್ಲೇಖ ಮಾಡಿದೆ ಅಂದ್ರೆ, ನಾನು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಲ್ಲಿ ಕೆಲವು ಹುದ್ದೆಗಳನ್ನೆಲ್ಲ ಮಾಡಿದೆ. ನಾನು ಟ್ರಸ್ಟಿ ಆಗಿದ್ದಾಗ, ನಾನು ಚೇರ್ಮನ್ ಆಗಿದ್ದಾಗ ಕೆಲವು ಬ್ರಿಡ್ಜಿಂಗ್ ದ ಗ್ಯಾಪ್ ಅಂತ ನಮ್ಮ ಒಂದು ಕಾರ್ಯಕ್ರಮಗಳು ನಾವು ಆವಾಗ ಮಾಡ್ತಾ ಇದ್ವಿ. ಆವಾಗ ಒಂದು ಉತ್ತಮವಾದ ಒಂದು ನಮ್ಮಲ್ಲಿ ಒಂದು ಯಾವುದು ಕೋಆರ್ಡಿನೇಷನ್ ಒಂದು ನಡೀತಾ ಇತ್ತು. ಇವತ್ತು ನಾನು ಕಾಣ್ತಾ ಇಲ್ಲ. ನನ್ನ ಸ್ನೇಹಿತರಾದ ರಮೇಶ್ ಅವರಲ್ಲಿ ಹಿಂದ್ಗಡೆ ಕೂತಿದ್ದಾರೆ, ಅವರು ಆಲ್ಕೋಹಾಲಿಕ್ಸ್ ಅನಾನಿಮಸ್ ನ ಇವತ್ತು ಪಬ್ಲಿಕ್ ಇನ್ಫಾರ್ಮೇಶನ್ ಚೇರ್ಮನ್ ಆಗಿದ್ದಾರೆ. ಅವರಲ್ಲಿ ಒಂದು ರಿಕ್ವೆಸ್ಟ್ ಆಗಿ ಫೆಡರೇಷನ್ ಅಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ನೀವು ಸಭೆಗಳನ್ನ ಮಾಡ್ತೀರಿ, ನಿಮ್ ಸೆಂಟರ್ಗಳಲ್ಲಿ ಮಾಡ್ತೀರಿ, ನಾನು ಇಲ್ಲ ಅಂತ ಹೇಳಲ್ಲ. ಅರುಣ್ ಚಕ್ರವರ್ತಿ ಅವರು ಒಂದು ಮಾತು ಹೇಳಿದ್ರು, ಹೌದು ಕಮರ್ಷಿಯಲ್ ಇರ್ಬೋದು, ಆದ್ರೂ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಇದನ್ನ ಒಂದು ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಒಂದು ಮಾತು ಹೇಳ್ಬಿಟ್ಟು ಹೋದ್ರು ಅವರು. ನೀವು ಅಲ್ಲಿ ಹೊರಗಡೆ ರೆಕಾರ್ಡ್ ಆಗ್ತಾ ಇದೆ, ಅದನ್ನ ಟೇಪ್ ಅನ್ನ ಬಿಚ್ಚಿ ತೆಗೆದು ನೋಡಿದ್ರೆ ಅದ್ರಲ್ಲಿ ಒಂದು ಉಲ್ಲೇಖ ಇರುತ್ತೆ ಅದರಲ್ಲಿ. ನನ್ನ ರಿಕ್ವೆಸ್ಟ್ ನಿಮ್ಮ ಫೆಡರೇಷನ್ ಪದಾಧಿಕಾರಿಗಳಲ್ಲಿ, ಆಮೇಲೆ ಎಲ್ಲ ರಿಹಾಬಿಲಿಟೇಷನ್ ಸೆಂಟರ್ ನಾನು ನಿಮ್ಗೆ ಬೋಧನೆ ಮಾಡುವಂತದ್ದು ಏನಿಲ್ಲ, ನಿಮ್ಗೆಲ್ಲರಿಗೂ ನನ್ನಿಂದ ಜಾಸ್ತಿ ಚೆನ್ನಾಗಿ ಗೊತ್ತಿದೆ ಇವತ್ತಿನ ದಿವಸ. ಆದರೆ ನಿಮ್ಗೆ ಯಶಸ್ಸು ಬರ್ಬೇಕಂದ್ರೆ, ನಿಮ್ಗೆ ಒಂದು ಇವತ್ತಿನ ದಿವಸ ಆಶೀರ್ವಾದ ಬರ್ಬೇಕಂದ್ರೆ, ನಿಮ್ಗೆ ಈ ಚೇತರಿಕೆಯ ಒಂದು ಗುಣಮಟ್ಟ ಉತ್ತಮ ಆಗ್ಬೇಕಂದ್ರೆ, ಇಲ್ಲ ನಿಮ್ಮ ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ಕೆಲವು ಸ್ಕೂಲ್ಗಳಲ್ಲಿ ಬೋರ್ಡ್ ಆಗಿರ್ತಾರೆ ಗೊತ್ತಾ, ಈ ವರ್ಷ SLC 100% ಉತ್ತೀರ್ಣ ಆಗಿದೆ ಅಂತ. ಅದೇ ರೀತಿ ನಿಮ್ಮ ರಿಹಾಬಿಲಿಟೇಷನ್ ಅಲ್ಲಿ ಬರುವ ಒಂದು ಬ್ಯಾಚಿಗೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ನ ಸಂದೇಶ ಕೊಟ್ರೆ ನಿಜವಾಗ್ಲೂ ನಿಮ್ಗೂ 100% ರಿಸಲ್ಟ್ ಬರುತ್ತೆ. ಅದು ನಿಮ್ಗೆ ಯಶಸ್ಸು, ಕೀರ್ತಿ ಮತ್ತೆ ಆಶೀರ್ವಾದ ನಿಮ್ಗೂ ಬರುತ್ತೆ ಅಂತ ಇವತ್ತು ನಾನು ಹೇಳೋದಕ್ಕೆ ಇವತ್ತು ಈ ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ನಂಗೂ ಗೊತ್ತಿದೆ. ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ನನ್ನ ಒಬ್ಬರು ಸ್ನೇಹಿತರು, ಸುಮಾರು ಜನ ರಿಹಾಬಿಲಿಟೇಷನ್ ಸೆಂಟರ್ ಇನ್ಕ್ಲೂಡಿಂಗ್ ಲಕ್ಷ್ಮೀನಾರಾಯಣ, ಸುಮಾರು ಜನ ಸ್ನೇಹಿತರು ನನಗೆ ರಿಹಾಬಿಲಿಟೇಷನ್ ಓನರ್ಗಳು ಪರಿಚಯ ಇದೆ. ಎಷ್ಟೋ ಸಾರಿ ರಿಹಾಬಿಲಿಟೇಷನ್ ಸೆಂಟರ್ಗಳು
ನನ್ನ ಇನ್ನೊಬ್ಬ ಸ್ನೇಹಿತ ಜೋಸೆಫ್ ಅಲ್ಲಿ ಹಿಂದ್ಗಡೆ ಕೂತಿದ್ದಾನೆ. ಎಷ್ಟೋ ಜನ ರಿಹಾಬಿಲಿಟೇಷನ್ ಸೆಂಟರ್ ನ ಓನರ್ಗಳು ಕೆಲವು ಸರಿ ಹೇಳ್ತಾರೆ, ಸರ್ ರಾತ್ರಿ ಫೋನ್ ಬಂದಂದ್ರೆ ಎದೆ ಹೊಡ್ಕೊಳ್ಳುತ್ತೆ ಅಂತ. ಯಾಕೆ ಹೊಡ್ಕೊಳ್ಳುತ್ತೆ ಅಂದ್ರೆ ಅವನಿಗೆ ಎಲ್ಲೋ ಫಿಟ್ಸ್ ಬಂದಿದೆಯೋ, ಎಲ್ಲೋ BP ಡೌನ್ ಆಗಿದೆಯೋ, ಎಲ್ಲೋ ವಿಡ್ರಾವಲ್ ಅಲ್ಲಿ ಹುಚ್ಚಿನ ತರ ಆಡ್ತಾ ಇದ್ದಾನೋ, ಹೆಲುಸಿನೇಷನ್ ಮಾಡ್ತಾ ಇದ್ದಾನೋ, ಏನ್ ಮಾಡ್ತಾ ಇದ್ದಾನೋ ಅಂತ ಒಂದು ಭಯ ಆಗತ್ತೆ. ಇಲ್ಲ ಎಲ್ಲ ಒಂದು ವಿಕೆಟ್ ಹೋಯ್ತು ಅಂತ ಭಯ ಆಗತ್ತೆ ಸರ್, ಫಸ್ಟ್ ರಿಂಗ್ ಅಲ್ಲಿ ಎದ್ದು ಬಿಡ್ತೀವಿ ಸರ್ ಅಂತ ಹೇಳ್ತಾರೆ. ಅದು ಇವತ್ತಿನ ದಿವಸ ನೀವು ಫೆಡರೇಷನ್ ಅವ್ರು ನನ್ನಿಂದ ಆದಷ್ಟು ನಾನು ಕೆಲವು ಸರಿ ಲಕ್ಷ್ಮಣ ಕರೆದಾಗ ನಾನು ಸಹಾಯ ಮಾಡಿದ್ದೆ. ಬಟ್ ಆರೋಗ್ಯ ಇಲಾಖೆಗೆ ಇದನ್ನ ಮನದಟ್ಟು ಮಾಡಬೇಕು. ನಿಮ್ಮದೇ ಆದ ಒಂದು ಸಮಸ್ಯೆ ಇದೆ. ನನ್ಗೆ ಆಲ್ಕೋಹಾಲಿಕ್ಸ್ ನಿಮ್ಮ ಸಂಸ್ಥೆ ಪರವಾಗಿ ಹೇಳ್ಬೇಕಂದ್ರೆ ನಮ್ಗೆ ಹೊರಗಡೆ ವಿಷಯದ ಬಗ್ಗೆ ಯಾವುದೇ ಒಂದು ಒಪಿನಿಯನ್ ಇಲ್ಲ. ಆದ್ರೆ ನಿಮ್ಮ ಜೊತೆ ಈ ಸುಮಾರು ಒಂದು 30 ವರ್ಷಗಳ ಜೊತೆ ಒಡನಾಟದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಕಷ್ಟ ತುಂಬಾ ಇದೆ, ನನ್ಗೂ ಗೊತ್ತಿದೆ. ಆದ್ರೆ ಆ ಕಷ್ಟದ ಜೊತೆಯಲ್ಲಿ ನಿಮ್ಮ ಹಣದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ಮ ಎಲ್ಲಾ ಸೆಂಟರ್ಗಳಲ್ಲಿ ನಂದು ಒಂದೇ ಒಂದು ಕೋರಿಕೆ ಅಂದ್ರೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ನ ಮೀಟಿಂಗ್ ಇಡಿ, ಅದು ನಿಮ್ಗೆ ಯಶಸ್ಸು ತರುತ್ತೆ. ಆಲ್ಕೋಹಾಲಿಕ್ಸ್ ಸಭೆಗಳನ್ನ ಮೀಟಿಂಗ್ ಲಿಸ್ಟ್ ನ ನಿಮ್ಮ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಇಡಿ ಅಂತ ನನ್ನ ಕೋರಿಕೆ. ಹಾಗೆ ನಿಮ್ಮ ಎಲ್ಲಾ ಸೆಂಟರ್ಗಳಲ್ಲಿ ಕೆಲವು ಆಲ್ಕೋಹಾಲಿಕ್ಸ್ ಅನಾನಿಮಸ್ ನ ಸದಸ್ಯರು ಯಾರು ಬಂದು ಕರ್ಕೊಂಡು ಬಂದು ಹಾಕ್ತಾರೆ ಅವ್ರದ್ದಲ್ಲ, ಬಟ್ ಯಾರು ಮಾರ್ಗದರ್ಶಕರಾಗಬಹುದು, ಯಾರು ಸ್ಪಾನ್ಸರ್ ಆಗಬಹುದು ನಾನು ಹಲವಾರು ದೇಶಗಳಲ್ಲಿ ಸುತ್ತೀನಿ. ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಅಮೆರಿಕದಿಂದ ಹಿಡಿದು ಆಸ್ಟ್ರೇಲಿಯಾದವರೆಗೆ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಹೆಲ್ಪ್ ಲೈನ್ ಜೊತೆಯಲ್ಲಿ ಟೆಂಪರರಿ ಸ್ಪಾನ್ಸರ್ಗಳನ್ನ ಅವರ ನಂಬರ್ಗಳನ್ನ ಅಲ್ಲಿ ಇಟ್ಟಿರ್ತಾರೆ. ಅದನ್ನ ನೀವು ಬಳಸ್ಕೊಳ್ಬೇಕು. ಇದು ನಿಮ್ಗೆ ಒಳ್ಳೇದಾಗತ್ತೆ. ನಮ್ಮಲ್ಲೂ ಕೆಲವು ತಪ್ಪುಗಳು ನಡೀತೆ, ಆಲ್ಕೋಹಾಲಿಕ್ಸ್ ಅನಾನಿಮಸ್ ಕಡೆಯಿಂದನೂ ತಪ್ಪುಗಳಾಗತ್ತೆ, ಆಗಲ್ಲ ಅಂತ ಹೇಳಲ್ಲ. ಅದು ನಾನ್ ಮಾಡಲ್ಲ, ಬಟ್ ಕೆಲವ್ರು ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ಏನಂದ್ರೆ ಒಬ್ಬ ವ್ಯಕ್ತಿಯ ಒಬ್ಬ ಪೇಷಂಟ್ ನ ಕಾಲಾವಧಿಯನ್ನ ನಿರ್ಧಾರ ಮಾಡುವಂತದ್ದು, ಅವರ ಟ್ರೀಟ್ಮೆಂಟ್ ಫೀಸ್ಗಳ ಬಗ್ಗೆ ನಿರ್ಧಾರ ಮಾಡುವಂಥದ್ದು, ಇದು ಎಲ್ಲ ಅದಕ್ಕೂ ನಮಗೂ ಸಂಬಂಧ ಬರಲ್ಲ. ಅದು ಕಷ್ಟ ನಿಮ್ಗೆ ಗೊತ್ತಿದೆ, ನೀವು ಅದನ್ನ ನೋಡ್ಕೊಳ್ಬೇಕು. ಆದ್ರೆ ಹೊರಗಡೆ ಬಂದ ನಂತರ ಶ್ರೀಯುತ ಅರುಣ್ ಚಕ್ರವರ್ತಿ ಅವರು ಈ ಮಾತನ್ನ ಹೇಳಿದ್ರು, ಆ ಸಪೋರ್ಟ್ ಸಿಸ್ಟಮ್ ಏನಿದೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಇಂದ ನಿಮ್ಗೆ ಸಿಗುತ್ತೆ, ನೀವು ಅದನ್ನ ಬಳಸ್ಕೋಬೇಕು. ಇದು ಉಚಿತ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ಕೆಲವು ಸಾರಿ ಅದನ್ನ ನೀವು ಹಿಂಜರಿತೀರಿ, ಯಾಕಂದ್ರೆ ನಿಮ್ಮ ಆಗಿರುವಂತ ಕೆಲವು ಘಟನೆಗಳಿಂದಾಗಿ. ಸೊ ಇನ್ನಾದ್ರೂ ನಾವು ಪದೇ ಪದೇ ಬೆರೀತಾ ಇರಬೇಕು. ಫೆಡರೇಷನ್ ಅವರು, ಆಲ್ಕೋಹಾಲಿಕ್ಸ್ ಅನಾನಿಮಸ್ನವರು ಜೊತೆಯಲ್ಲಿ ನಾವು ಕೆಲಸ ಮಾಡಬೇಕು. ನೀವು ಇವತ್ತು ಮಾಡ್ತಾ ಇರುವಂತ ಮದ್ಯವ್ಯಸನ ಮುಕ್ತ ಸಮಾಜ ಅಂತ ನೀವು ಏನು ಇದನ್ನ ಕರೀತಾ ಇದ್ದೀರಿ, ಇದು ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ. ನಾವು ಜೊತೆ ಅಂದ್ರೆ ನಿಮ್ಮ ಜೊತೆಯಲ್ಲಿ ಆ ಟ್ರಸ್ಟ್ಗಳಲ್ಲಿ ಭಾಗಿಯಾಗಲ್ಲ ನಾವು. ಮತ್ತೆ ನೀವು ಪ್ಯಾರಲಲ್ ಆಗಿ ನಡೀತಾ ಇದ್ರೆ ನಿಜವಾಗ್ಲು ನಾವು ಒಂದು ಅಮಲ ರೋಗಿಗೆ, ಒಬ್ಬ ವ್ಯಸನಿಗೆ ನಾವು ಸಹಾಯ ಮಾಡಬಹುದು ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಹಾಗೆ ಇವತ್ತು ಯಾವುದೋ ಒಂದು ಶುಭಾರಂಭ ಆಗಿದೆ. ಸುಮಾರು ಸಾರಿ ಇದು ಶುಭಾರಂಭ ಆಗಿತ್ತು, ಕುಂಟ್ಕೊಂಡು ಮತ್ತೆ ಬೀಳ್ತಾ, ಕುಂಟ್ಕೊಂಡು ಬೀಳ್ತಾ ಇದು ಬಂತು, ಇಷ್ಟು ದಿವಸ ಬಂತು. ಆದ್ರೆ ಈ ಫೆಡರೇಷನ್ ಇವತ್ತಿನ ಮೀಟಿಂಗ್ ಏನಿದೆ ಇದು ಯಾವತ್ತು ಕ್ಲೋಸ್ ಆಗಬಾರ್ದು. ಹಾಗೆ ರಿಹಾಬಿಲಿಟೇಷನ್ ಇದಕ್ಕೆ ಭಗವಂತ ಹಾಗೂ ಗೌರ್ಮೆಂಟ್ ಸ್ಪಂದಿಸಬೇಕು ಅಂತ ನಾನು ಇವತ್ತು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಮ್ಮ ಶ್ರೀಯುತ ಸೋಮಶೇಖರ್ ಅವರು, ಇವ್ರ ಹತ್ರ ಒಂದು ಕೋರಿಕೆ ಇದೆ. ಏನಂದ್ರೆ ನಿಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಿಮ್ಮ ಹತ್ರ ಮಠದ ಸಹಾಯ ಇದೆ, ಜಗದ್ಗುರುಗಳ ಆಶೀರ್ವಾದ ಇದೆ. ನೀವು ಪ್ರತಿಯೊಂದು ಹಳ್ಳಿಯಲ್ಲೂ, ನನ್ನ 2014ರಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ಹತ್ರ ನಾನು ಇದನ್ನ ಕೇಳ್ಕೊಂಡಿದ್ದೆ, ನೀವು ಪ್ರತಿ ಒಂದು ಹಳ್ಳಿಯಲ್ಲಿ ಈ ನಿಮ್ಮ ಚೌಲ್ಟ್ರಿಗಳಿದೆ, ಅಲ್ಲಿ ನೀವು ಶಿಬಿರಗಳನ್ನ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಅವರು ಅವತ್ತು ಒಪ್ಕೊಂಡಿದ್ರು. ಅದನ್ನ ಯಾಕೆ ನೀವು ಕತ್ರಿ ಸೋಮಶೇಖರ್ ಅವ್ರು ಹಾಕಿದ್ದೀರೋ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಇನ್ನೊಂದ್ಸಾರಿ ಸ್ವಾಮೀಜಿಯವ್ರ ಹತ್ರ ಕೂತ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತ ಈ ಸಭೆಯಲ್ಲಿ ನಾನು ಕೇಳ್ಕೊಂಡು ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.